ಎಲ್ಲರಿಗೆ ನಮಸ್ಕಾರ. ಪಂಚತಂತ್ರ ಕಥಾ ಮಾಲಿಕೆಯ ಈ ಕಡೆ ಸರಣಿಯಲ್ಲಿ ನಾವು 5ನೇ ದಿವಸಕ್ಕೆ ಬಂದಿದ್ದೀವಿ. ಕಟ್ಟಕಡೆಯ ತಂತ್ರವಾದ ಅಪರೀಕ್ಷಕಾರಿತ್ವ ಅಥವಾ ಅಸಮೀಕ್ಷಕಾರಿತ್ವದ ಬಗೆಗೆ ಆಲೋಚನೆ ಮಾಡ್ತಿದ್ವಿ. ಅಲ್ಲಿಯ ಒಂದು ಕಥೆಯ ಕೊನೆಗೆ ಅತಿಲೋಭೋ ನ ಕರ್ತವ್ಯೋ ಲೋಭಂ ನೈವ ಪರಿತ್ಯಜೇತ್ ಅತಿಲೋಭಾಭಿಭೂತಸ್ಯ ಚಕ್ರಂ ಭ್ರಮತಿ ಮಸ್ತಕೆ ಅಂತ ಒಂದು ಶ್ಲೋಕ ಬರುತ್ತದೆ. ಅದು ನಾನು ಮೊದಲೇ ಹೇಳಿದನಲ್ಲ, ಆ ಕಥಾನಕ ಮೇಯ್ನ್ ಕಥೆ ಅಂತ ಯಾವುದಿದೆ, ಮುಖ್ಯ ಕಥೆ, ಅದು ಆ ಅವಿವೇಕಿಯಾದ ನಾಪಿತ ಜೈನ ಮುನಿಗಳ ತಲೆ ಒಡೆದು ಅವರು ಬಂಗಾರದ ವಿಗ್ರಹವಾಗಿ ಬೀಳ್ತಾರೆ ಅಂತ ಅಂದುಕೊಂಡಿದ್ದು. ಆಗ ಅವನಿಗೂ ಮತ್ತು ಆ ನ್ಯಾಯಾಧಿಕರಣದಲ್ಲಿರ್ತಕ್ಕಂಥವರಿಗೆ ಮಣಿಭದ್ರ ಅನ್ನುವ ವರ್ತಕನಿಗೆ ಎಲ್ಲರಿಗೂ ಸಂಭಾಷಣೆ ಆಗ್ತಾ ಇರುತ್ತೆ. ಆಗ ಆ ಮೇಯ್ನ್ ಫ್ರೇಮ್ ಅಂತೀವಲ್ಲ, ಮುಖ್ಯ ಕಥೆಯ ಚೌಕಟ್ಟನ್ನು ಮಾತ್ರ ನಾವು ಮನಸ್ಸಲ್ಲಿಟ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಅಸಮೀಕ್ಷಕಾರಿತ್ವ ಅದು ಯಾವ್ಯಾವ ರೀತಿಯೆಲ್ಲ ಬರುತ್ತದೆ, ಅಪರೀಕ್ಷಕಾರಿತ್ವ ಅದು ಹೇಗೆ ಅಂತ ಗೊತ್ತಾಗ್ತಾ ಬರುತ್ತದೆ. ಇಲ್ಲಿ ಆ ಶ್ಲೋಕದ ತಾತ್ಪರ್ಯವಿಷ್ಟು. ಅತಿಲೋಭ ಅಂದರೆ ಲೋಭ ಅನ್ನೋದಕ್ಕೆ ಉಳಿಸಿಕೊಳ್ಳಬೇಕು ಅನ್ನುವ ಗೀಳು ಅಂತ, ಯಾವುದೂ ಅಂತಲ್ಲ, ಯಾವುದನ್ನೇ ಆಗಲಿ ಕಾಪಾಡಿಕೊಳ್ಳಬೇಕು, ಅದನ್ನು ಉಳಿಸಿಕೊಳ್ಳಲೇಬೇಕು ಅನ್ನುವ ಜುಲುಮೆ ಇದೆಯಲ್ಲ, ದಿ ಅಬ್ಸೆಷನ್ ಫಾರ್ ಪೊಸೆಷನ್, ಅದನ್ನು ನಾವು ಲೋಭ ಅಂತ ಕರಿತೀವಿ. ಅತಿಲೋಭೋ ನ ಕರ್ತವ್ಯ, ತುಂಬ ಮಾಡಿ ಸಾಧಿಸುವಂಥದ್ದಲ್ಲ. ಲೋಭಂ ನೈವ ಪರಿತ್ಯಜೇತ್, ಹಾಗೆಂತ ಅದನ್ನು ಪೂರ್ತಿ ಬಿಡೋಕ್ಕೂ ಆಗೋಲ್ಲ. ಇರಬೇಕು ಇಲ್ಲದಂತಿರಬೇಕು. ಸ್ವಸ್ಥತೆಯ ನಲುಗಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು, ನಷ್ಟ ಲಾಭಗಳಲ್ಲಿ ಲಘುಹಾಸ್ಯ ನಯವೊಂದು, ಶಿಷ್ಟಿಗಾವಶ್ಯಕವು ಮಂಕುತಿಮ್ಮ. ಹೃದಯ ಕುಂಚಿಸಿಕೊಳ್ಳಬೇಕು. ಹಾರ್ಟ್ ಶುಡ್ ಗೆಟ್ ಕಾಂಟ್ರಾಕ್ಟೆಡ್ ಫಾರ್ ಎಕ್ಸ್ಪ್ಯಾನ್ಷನ್. ಅದು ಆಪ್ರಸರಣಗೊಳ್ಳೋದಿಕ್ಕಾಗಿ ಹಾಗಾಗಬೇಕು ಅಂತ. ಆ ರೀತಿ ಹದ ಇಲ್ಲದೆ ಇದ್ದರೆ ಹೃದಯ ಸ್ಥಗಿತವಾಗುತ್ತದೆ. ಆವರ್ತನಶೀಲತೆ ಅದು ಇದ್ದೇ ಇರಬೇಕು. ಮೇಲೆ ಕೆಳಗೆ ಹೋಗ್ತಾನೆ ಇದ್ದರೆ ಸೈನಸಾಯ್ಡಲ್ ವೇವ್, ಕರೆಂಟ್ ಹೋಗ್ತಾ ಇರುತ್ತೆ. ಈ ರೀತಿಯಲ್ಲಿ ಅತಿಲೋಭೋ ನ ಕರ್ತವ್ಯ ಲೋಭಂ ನೈವ ಪರಿತ್ಯಜೇತ್ ಅತಿಲೋಭಾಭಿಭೂತಸ್ಯ ಚಕ್ರಂ ಭ್ರಮತಿ ಮಸ್ತಕೆ. ತುಂಬ ಲೋಭಿಯಾದವನ ತಲೆ ಮೇಲೆ ಚಕ್ರ ಸುತ್ತುತ್ತೆ ಅಂತ. ಅದೇನು ಅನ್ನೋದೇ ಕಥೆಯ ಸ್ವಾರಸ್ಯ. ಪಂಚತಂತ್ರದ ಕಥಾಶಿಲ್ಪ ಸ್ವಾರಸ್ಯ ನೋಡಿ, ಅದು ಯಾವ ರೀತಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತದೆ, ಒಂದು ಔತ್ಸುಕ್ಯವನ್ನು, ಒಂದು ಕೇಳಬೇಕು ಅನ್ನುವ ಶುಶ್ರೂಷೆಯನ್ನು, ಶ್ರೋತುಮಿಚ್ಛಾ ಶುಶ್ರೂಷ, ಆ ಕೇಳುವ ಬಯಕೆಯನ್ನು ಉಂಟು ಮಾಡುತ್ತದೆ ಅಂತ ನೋಡಿದಾಗ ಈ ಕಥಾನಕದ ಸಂವಿಧಾನ ಕೌಶಲ ತುಂಬ ತುಂಬ ಚೆನ್ನಾಗಿರುವುದು ಆಗ ಬರುತ್ತದೆ. ಕಸ್ಮಿಂಶ್ಚಿದ್ ಅಧಿಷ್ಠಾನೆ ಚತ್ವಾರೋ ಬ್ರಾಹ್ಮಣ ಪುತ್ರಾ ಪರಸ್ಪರಂ ಮಿತ್ರತಾಂ ಗತಾಹ ವಸಂತಿ ಸ್ಮ. ಯಾವುದೋ ಒಂದು ಊರಲ್ಲಿ 4 ಜನ ಬ್ರಾಹ್ಮಣ ಪುತ್ರರಿದ್ದರು, ಸ್ನೇಹಿತರಾಗಿದ್ದರು. ಅವರೆಲ್ಲರೂ ಕೂಡ ತೇಚಾಪಿ ದಾರಿದ್ರ್ಯೋಪಹತಾಹ, ತುಂಬ ಬಡತನಕ್ಕೆ ತುತ್ತಾಗಿದ್ದರು. ನಮ್ಮಲ್ಲಿ ಈಚೆಗೆ ಹೇಳ್ತಾರೆ ಬ್ರಾಹ್ಮಣರು ಎಲ್ಲರನ್ನೂ ನುಂಗಿ ನೊಡೆದು ಬಿಟ್ಟರು, ಎಲ್ಲರ ಆಪರ್ಚುನಿಟಿನೂ ಕಿತ್ಕೊಂಡ್ರು ಅಂತ. ಆದರೆ ನಮ್ಮ ಯಾವ ಕಥೆಯಲ್ಲೂ ಶ್ರೀಮಂತ ಬ್ರಾಹ್ಮಣ ಬರೋದಿಲ್ಲ. ಯಾವ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಆಳದಂಥ ಬ್ರಾಹ್ಮಣರು ತುಂಬ ಕಡಿಮೆ. ಎಲ್ಲೋ ಒಂದು ಕಾಣ್ವರು, ಎಲ್ಲೋ ಒಂದು ಶುಂಗರು, ಇನ್ನೆಲ್ಲೋ ಒಂದು ಪಲ್ಲವರು, ಇಲ್ಲ ಇನ್ನೆಲ್ಲೋ ಒಂದು ಕಾದಂಬರು. ಅವರು ಯಾವಾಗಲೂ ಸಂಕರವೂ ಆದಂಥದ್ದನ್ನು ನಾವು ಮತ್ತೆ ಕಾಣ್ತಾ ಇರ್ತೀವಿ. ಇರಲಿ, ಅವರಿಗೆ ಬಡತನದ ಬಗೆಗೆ ಬೇಸರ. ಯಾರಿಗಾದರೂ ಬಡತನ ಶಾಪವೇ. ಹಾಗಾಗಿ ವರಂ ವನಂ ವ್ಯಾಘ್ರ ಗಜಾದಿ ಸೇವಿತಂ ಜನೇನ ಹೀನಂ ಬಹುಕಂಟಕಾವೃತಂ ತೃಣಾನಿ ಶಯ್ಯಾ ಪರಿಧಾನವಲ್ಕಲಂ ನ ಬಂಧು ಮಧ್ಯೆ ಧನಹೀನ ಜೀವಿತಂ. ಹುಲಸಿಂಹ ವಾಸಿಸುವ ಕಾರಡವಿ ಲೇಸು, ಜಲಶೂನ್ಯ ಕಂಟಕದ ಮರುಭೂಮಿ ಲೇಸು, ತೃಣಶಯನ ಪರಿಧಾನವಲ್ಕಲವು ಅಂದರೆ ನಾರು ಬಟ್ಟೆ ಉಟ್ಕೊಳ್ಳೋದು ಅದು ಮೇಲೂ, ಬಂಧುಗಳ ನಡುವಿದ್ದು ಬಡತನದ ಬವಣೆ ಬೇಡ. ಯಾರಿಗೂ ಅನಿಸುತ್ತೆ ಬಡತನ ಕಷ್ಟ ಅಂತ. ಸ್ವಾಮಿ ದ್ವೇಷ್ಟಿ ಸುಸೇವಿತೋಪಿ ಸಹಸಾ ಪ್ರೋಜ್ಜಂತಿ ಸದ್ಬಾಂಧವಾ ರಾಜಂತೆ ನ ಗುಣಾಸ್ತ್ಯಜಂತಿ ತನುಜಾಹ ಸ್ಫಾರೀ ಭವಂತ್ಯಾಪದಃ ಭಾರ್ಯಾ ಸಾಧು ಸುವಂಶಜಾಪಿ ಭಜತೆ ನೋ ಯಾಂತಿ ಮಿತ್ರಾಣಿ ಚ ನ್ಯಾಯಾರೋಪಿತ ವಿಕ್ರಮಾಣ್ಯಪಿ ನೃಣಾಂ ಯೇಷಾಂ ನಹಿ ಸ್ಯಾದ್ಧನಂ. ಭರ್ತಂ ದ್ವೇಷಿಪನ್. ಸ್ವಾಮಿ, ನಮ್ಮ ಯಜಮಾನರು, ಉದ್ಯೋಗಸ್ಥರು ಯಾರಿರ್ತಾರೆ ಅವರಿಗೆ ಉದ್ಯೋಗಪತಿಗಳು, ಉದ್ಯೋಗದಾತೃಗಳು, ಅವರು ಬಡವರನ್ನು ಉಪೇಕ್ಷೆ ಮಾಡ್ತಾರೆ. ಇನ್ನು ಬಂಧುಗಳು ಕೂಡ ಪ್ರೋಜ್ಜಂತಿ, ಉಪೇಕ್ಷೆ ಮಾಡ್ತಾರೆ. ಮಕ್ಕಳು ಕೈ ಬಿಡುವರು,
ಮಕ್ಕಳು ಕೂಡ ದುಡ್ಡಿಲ್ಲದೆ ಇದ್ದವ್ರ ಹತ್ರ ಇರೋದಿಲ್ಲ. ಆಸ್ತಿ ದಕ್ಕತ್ತೆ ಅಂತ ಅದು ಸಾಯೋವರೆಗೂ ಸೇವೆ ಮಾಡ್ತಾರೆ, ಅದೂ ಇಲ್ಲದಂತೆ ಆಗುತ್ತದೆ. ಕುಲೀನ ಸತಿಯುಂ ಸೇರಳ್ ಮನಃಪ್ರೀತಿಯುಂ, ಬಡವನಿಗೆ ಹೆಂಡತಿಯೂ ಇಲ್ಲ, ಬಡವಿಗೆ ಗಂಡನೂ ಇಲ್ಲ, ಎರಡೂ ಹೌದು ಈ ಕಾಲಕ್ಕೆ. ಹೀಗೆ ನ್ಯಾಯಸ್ಥರು ದೂಷಿಪರ್, ಪ್ರಾಮಾಣಿಕರು ಅನ್ನೋರು ಕೂಡ ಉದಾಸೀನರಾಗ್ತಾರೆ. ಮಿತ್ರಾಣಿನೋ ಯಾಂತಿಚ, ಸ್ನೇಹಿತರೂ ಕೂಡ ಬರುವುದಿಲ್ಲ. ಮಿತ್ರರು ಮನ್ನಿಸರ್, ಇದು ಬಡತನದಲ್ಲಿ ಆಗುವಂಥದ್ದು. ಶೂರ ಸ್ವರೂಪಾ ಸುಶೂರ ಸ್ವರೂಪ ಸುಭಕಶ್ಚ ವಾಗ್ಮಿ ಶಸ್ತ್ರಾಣಿ ಶಾಸ್ತ್ರಾಣಿ ವಿದಾಂಕರೋತು ಅರ್ಥಂ ವಿನಾ ನೈವ ಯಶಶ್ಚ ಮಾನಂ ಪ್ರಾಪ್ನೋತಿ ಮರ್ತ್ಯೋತ್ರ ಮನುಷ್ಯಲೋಕೆ. ಶೂರಂ ಸುರೂಪಂ ಸುಭಗಂ ಸುವಾಚಂ, ಪರಾಕ್ರಮಿ, ಸುಂದರ, ಸಹೃದಯ, ವಾಗ್ಮಿ, ಶಾಸ್ತ್ರ ಕೋವಿದ, ಶಸ್ತ್ರಾರ್ಥ ಶಾಸ್ತ್ರಾರ್ಥ ಸುಸಂಗತ, ಹೀಗಿದ್ದರೂ ಧನಹೀನನಾಗಲ್, ಮಾನಂ ಯಶಂ ದುರ್ಬಲಂ ಆತಗೆಂದು. ಗೌರವ, ಕೀರ್ತಿ ಯಾವುದೂ ಕೂಡ ತುಂಬ ತುಂಬ ದೂರವಾಗಿಬಿಡುತ್ತದೆ. ತಾನೀಂದ್ರಿಯಾಣ್ಯವಿಕಲಾನಿ ತದೇವ ನಾಮ, ಸಾ ಬುದ್ಧಿರಪ್ರತಿಹತ ವಚನಂ ತದೇವ, ಅರ್ಥೋಷ್ಮಣ ವಿರಹಿತ ಪುರುಷಸ್ಸ ಏವ ಬಾಹ್ಯ ಕ್ಷಣೇನ ಭವತೀತಿ ವಿಚಿತ್ರಮೇತತ್. ಆ ಇಂದ್ರಿಯಂಗಳ್ ಅದೇ ಬುದ್ಧಿ ವಾಕ್ಕು, ಆ ನಾಮಧೇಯಂ ಬದಲಿಲ್ಲ ಒಂದುಂ, ಅರ್ಥೋಷ್ಮದಿಂ ಕ್ಷೀಣಿಸಲ್ ಆತನೇಯೇ ಬಾಹ್ಯಂ ಕ್ಷಣಾರ್ಧಕ್ಕಿದು ಚಿತ್ರಮಲ್ತೆ. ಅದೇ ಮೈಯೆ, ಅದೇ ಬುದ್ಧಿ, ಅದೇ ಮಾತು, ಅದೇ ಹೆಸರು, ಅದೇ ರೂಪ, ಆದರೆ ಹಣ ಇಲ್ಲ ಅಂದರೆ ಅವ್ಯಾವುದಕ್ಕೂ ಬೆಲೆ ಬರೋಲ್ಲ ಅಂತ. ನೋಡಿ, ಭಾರತೀಯರು ಆಕಾಶ ನೋಡ್ತಾ ಇದ್ರು, ವಾಸ್ತವವನ್ನು ಗಮನಿಸಲಿಲ್ಲ, ಜಗತ್ತನ್ನು ಕಾಣಲಿಲ್ಲ. ಇವರೆಲ್ಲರದು ಆದರ್ಶ ಭಾವಗಳು ಪರಲೋಕದ ಕಡೆಗೆ ಕಣ್ಣು ಅಂತನ್ನೋರು. ಇಂತಹ ಮಾತುಗಳು ಎಷ್ಟೆಷ್ಟೋ ಇವೆ. ಪಂಚತಂತ್ರ ಇರಬಹುದು, ಹಿತೋಪದೇಶ ಇರಬಹುದು, ಅಥವಾ ಚಾಣಕ್ಯ ನೀತಿ, ವೃದ್ಧ ಚಾಣಕ್ಯಾದಿಗಳಿರ್ಬೋದು, ಅರ್ಥಶಾಸ್ತ್ರವೇ ಇರಬಹುದು, ನೀತಿ ಕಲ್ಪತರು ಇರಬಹುದು, ಯುಕ್ತಿ ಕಲ್ಪತರು ಇರಬಹುದು. ಈ ಥರ ಅನೇಕ ಗ್ರಂಥಗಳು ಉಂಟು. ಅವುಗಳಲ್ಲೆಲ್ಲ ನಮಗೆ ಈ ವ್ಯಾವಹಾರಿಕ ಪ್ರಜ್ಞೆ ಏನು, ವಾಸ್ತವ ಮೌಲ್ಯ ಏನು ಅಂತನ್ನೋದು ಗೊತ್ತಾಗುತ್ತದೆ. ತುಂಬ ಜನ, ನಾನು ಮತ್ತೆ ಹೇಳುವಂತೆ, ಸಜ್ಜನಿಕೆ ಅಂದರೆ ಪೆದ್ದತನ ಅಂತ ಅಂದುಕೊಂಡಿದ್ದಾರೆ. ಅದು ಅಲ್ಲ. ಸಜ್ಜನಿಕೆ ಅಂದರೆ ಶ್ರೀಕೃಷ್ಣನಂತೆ ಇರತಕ್ಕಂಥದ್ದು, ಚಾಣಕ್ಯನಂತೆ ಇರತಕ್ಕಂಥದ್ದು ಅಂತ. ಹಾಗಾಗಿ ನಾನು ಮತ್ತೆ ಹೇಳ್ತಿರ್ತೀನಲ್ಲ, ಸಾತ್ವಿಕ ಆಹಾರ ಅಂದರೆ ನಿಸ್ತೇಜ, ನಿರ್ವೀರ್ಯ, ನೀರುಚಿಯಾದ ಆಹಾರ ಅನ್ನೋ ಸ್ಥಿತಿ ಬಂದಿದೆ ಅಂತ. ಅದನ್ನು ನಾವು ಮೊದಲು ನಮ್ಮ ತಲೆಯಿಂದ ಒರೆಸಿ ಹಾಕಿಕೊಂಡಿರುತ್ತೋ ಭಾರತಕ್ಕೆ, ಸನಾತನ ಧರ್ಮಕ್ಕೆ ಪ್ರತಿಷ್ಠೆ ಇಲ್ಲ. ಹಾಗೆ ದುಡ್ಡಿಲ್ಲದೆ ಬದುಕೋಕ್ಕಾಗೋಲ್ಲ, ಆದರೆ ದುಡ್ಡೊಂದರಿಂದಲೇ ಬದುಕೋಕ್ಕಾಗೋಲ್ಲ. ಇವೆರಡನ್ನೂ ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಎಲ್ಲಿಗಾದರೂ ಹೋಗೋಣ ದುಡ್ಡು ಸಂಪಾದಿಸೋಕ್ಕೆ ಅಂತ ಅಂದುಕೊಳ್ತಾರೆ. ಹೀಗೆ ಅಂದುಕೊಂಡು ಬಂಧು ಬಾಂಧವರನ್ನೆಲ್ಲ ಬಿಟ್ಟು ಹೊರಡ್ತಾರೆ. ಸತ್ಯಂ ಪರಿತ್ಯಜತಿ ಮುಂಚತಿ ಬಂಧುವರ್ಗಂ, ಶೀಘ್ರಂ ವಿಹಾಯ ಜನನೀಮಪಿ ಜನ್ಮಭೂಮಿಂ, ಸಂತ್ಯಜ್ಯ ಗಚ್ಚತಿ ವಿದೇಶಂ ಅಭೀಷ್ಟ ಲೋಕಂ, ಚಿಂತಾಕುಲಿ ಕೃತಮತಿ ಪುರುಷೋತ್ರ ಲೋಕೆ. ಸಂಪಾದನೆ ಮಾಡಬೇಕು ಅನ್ನೋನು ಮೊದಲು ಸತ್ಯವನ್ನು ಬಿಡ್ತಾನೆ, ಆಮೇಲೆ ಬಂಧು ಬಾಂಧವರನ್ನು ಬಿಡ್ತಾನೆ, ಕಡೆಗೆ ತಾಯನ್ನೂ ತಾಯಿ ನೆಲವನ್ನೂ ಬಿಡ್ತಾನೆ, ಬೇರೆ ದೇಶಗಳಿಗೆ ಹೋಗ್ತಾನೆ, ತುಂಬ ಚಿಂತೆ ಮಾಡ್ತಾನೆ, ಕಷ್ಟಪಡ್ತಾನೆ ಅಂತ. ಇಷ್ಟು ಸತ್ಯ. ಪಾಪ ಸಂತೋಷವಾಗಿ ಮಾಡ್ತಾರೆ ಅಂತಲ್ಲ, ತುಂಬ ಸಂಕಟದಿಂದಲೂ ಮಾಡಿರ್ತಾರೆ. ಅದನ್ನು ನಾವು ಗಮನಿಸಬೇಕು. ಹೊಟ್ಟೆ ಪಾಡಿಗೆ ಯಾವ್ಯಾವ ದೇಶಕ್ಕೂ ಎಲ್ಲೆಲ್ಲಿಗೂ ಹೋಗ್ತಾರೆ. ಅಸ್ಯ ದಗ್ಧೋದರಸ್ಯಾರ್ಥೆ ಕಿಂ ನ ಕುರ್ವಂತಿ ಪಂಡಿತಾ ವಾನರೀಮಿವ ವಾಗ್ದೇವೀಂ ನರ್ತಯಂತಿ ಗೃಹೇ ಗೃಹೇ ಅಂತ ಒಂದು ಸುಭಾಷಿತ ಇದೆ. ಈ ಸುಟ್ಟ ಹೊಟ್ಟೆಗಾಗಿ ಎಂಥ ವಿದ್ವಾಂಸರು ಏನು ಮಾಡೋಲ್ಲ, ತಮ್ಮ ಸರಸ್ವತಿಯನ್ನು ಹೆಣ್ಣು ಕೋತಿಯಂತೆ ಮನೆ ಮುಂದೆಯೂ ಕುಣಿಸ್ತಾರೆ ಅಂತ. ಲೀಲಾಶುಕ ಅದಕ್ಕೆ ಸಂಕಟಪಟ್ಟು ಮಾತರ್ನಾತಃ ಪರಂ ಅನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರೀ ಪೂರ್ತಯೇ ನರ್ತಿತಾಸಿ ತತ್ಕ್ಷಂತವ್ಯಂ ಸಹಜ ಸರಳೇ ವತ್ಸಲೇ ವಾಣಿ ಕುರ್ಯಾಂ ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಶಸ್ಯ ವಿಷ್ಣೋ. ಅಮ್ಮ, ನಾನು ಅನ್ಯಾಯ ಮಾಡದೆ ಕ್ಷಮಿಸಿಬಿಡು. ಈ ಹಾಳು ಹೊಟ್ಟೆ ಎನ್ನುವ ಬುಟ್ಟಿಯನ್ನು ತುಂಬಕ್ಕಾಗಿ ನಿನ್ನನ್ನು ನಾನು ಎಲ್ಲೆಲ್ಲ ಯಾವ್ಯಾವರನ್ನೆಲ್ಲ ಮೆಚ್ಚಿಸೋದಕ್ಕೆ ಕುಣಿಸಿಬಿಟ್ಟೆ, ಕ್ಷಮಿಸು. ನೀನು ವತ್ಸಲೆ, ಸಹಜ ಸರಳೆ. ನಿನ್ನನ್ನು ನಾನೀಗ ನನ್ನ ಇಷ್ಟದೇವ ಭಗವಾನ್ ಶ್ರೀಕೃಷ್ಣನ ಸ್ತೋತ್ರಕ್ಕೆ ಬಳಸ್ತಾ ಇದ್ದೀನಿ. ಹಾಗಾಗಿ ಪ್ರಾಯಶ್ಚಿತ್ತ ಆಗ್ತಾ ಇದೆ ನನಗೆ, ಇದಕ್ಕೆ ಅವಕಾಶ ಅನುವು ಮಾಡಿಕೊಡು ಅಂತ. ಹೀಗಾಗುತ್ತದೆ. ಇಲ್ಲಿ ನೋಡಿ, ಈ ಥರ ವಲಸೆಯನ್ನು, ಈ ಥರ ಸಂಪನ್ಮೂಲವನ್ನು, ಹೊಟ್ಟೆಪಾಡನ್ನು ಹುಡ್ಕೊಂಡು ಹೋಗೋದನ್ನು ಪಂಚತಂತ್ರ ಆಕ್ಷೇಪ ಮಾಡಲ್ಲ. ಅದರ ಪರಿಣಾಮ ಏನು ಅಂತ ಹೇಳುತ್ತದೆ. ಮಹಾಲೇಖಕ ಯಾವುದರ ಬಗೆಗೂ ಜಡ್ಜ್ಮೆಂಟ್ ಎಲ್ಲ ಆಗಾಡೋಲ್ಲ. ಹೀಗೆ ಮಾಡಿದ್ದಕ್ಕೆ ಹೀಗಾಗುತ್ತೆ ನೋಡಿ ಅಂತ ತೋರ್ಪಡಿಸುತ್ತದೆ ಅಷ್ಟೆ. ಆಪ್ಷನ್ಸ್ ಏನೇನಿದೆ ಅಂತ. ಒಂದನ್ನು ಕೈಯಿಂದ ತೆಗೆದುಕೊಂಡ್ವಿ ಅಂದರೆ ಇನ್ನು 10 ಕೈಯಿಂದ ತಗೊಳ್ಳಾಗದೆ ಪಕ್ಕಕ್ಕಿಟ್ವಿ ಅಂತಲೇ ಅರ್ಥ.
ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ಗೆ 6:30 8 ಗಂಟೆವರೆಗೂ ನನ್ನ ಭಾಷಣ ಕೇಳೋದು ನಿಮ್ಮ ಪ್ರಾರಬ್ಧ ಆಗಿ ಬಂದರೆ ಈ 1.5 ಗಂಟೆ ನೀವು ಇಲ್ಲಿ ನಿದ್ರೆ ಮಾಡ್ಬೋದು ಅನ್ನೋದು ಬಿಟ್ಟರೆ ಇನ್ನೇನು ಬೇರೆದು ಮಾಡೋಕ್ಕಾಗೋಲ್ಲ. ನಮ್ಮ ರಾಮೂರು ಎಂಥ ಜಾಂಡ್ರು ಅಂದರೆ ಜಾಮರ್ಗಳು ಹಾಕ್ಬಿಟ್ಟಿದ್ನುವೆ, SMS ನೋಡೋಕ್ಕಾಗುತ್ತೆ ಹೊರತುನುವೆ ವಾಟ್ಸಪ್ಪು ಇಲ್ಲ, ಸೆಲ್ಫೋನು ಇಲ್ಲ. ಈ ಥರ ಮಾಡಿದ್ದಾರೆ ಅಂತಂದರೆ ನೀವು ಎದ್ದೋಗಬೇಕು ಇಲ್ಲ ನಿದ್ದೋಗಬೇಕು, ಬೇರೆ ಒಂದು ದಾರಿ ಇಲ್ಲ, ಬಚಾವಾಗೋದಕ್ಕೆ ಆಗೋಲ್ಲ ನನ್ನ ಭಾಷಣದಿಂದ. ಅಂದರೆ ಆಯ್ಕೆ ಅಂತ ಒಂದು ಮಾಡಿದ ಮೇಲೆ ಮಿಕ್ಕಿದ್ದು ಇಲ್ಲ ಅಂತ. ಅವರ್ ಚಾಯ್ಸ್ ಈಸ್ ಅವರ್ ಲಿಮಿಟೇಷನ್ ಆಲ್ಸೋ. ಇದನ್ನು ಅರ್ಥ ಮಾಡಿಸುತ್ತದೆ ಮಹಾಕೃತಿ. ಅವರು ಹಾಗೆ ಹೋಗ್ತಾ ಅವಂತೀಂ ಪ್ರಾಪ್ತ, ಉಜ್ಜಯಿನಿಗೆ ಹೋಗ್ತಾರೆ. ತತ್ರ ಸಿಪ್ರಾಜಲೆ ಕೃತಸ್ನಾನಾ ಮಹಾಕಾಲಂ ಪ್ರಣಮ್ಯ ಯಾವ ನಿರ್ಗಚ್ಚಂತಿ. ಈ ವಾಕ್ಯ ಹೇಳಬೇಕಾಗಿರಲಿಲ್ಲ, ಆದರೆ ಹೇಳಿದ್ದಾನೆ. ಉಜ್ಜಯಿನಿಗೆ ಹೋದರು ಅಂತಂದರೆ ಉಜ್ಜಯಿನಿ ಮಹಾಪುಣ್ಯಕ್ಷೇತ್ರ, ಮಹಾಕಾಲೇಶ್ವರನ ಅಧಿಷ್ಠಾನ, ಜ್ಯೋತಿರ್ಲಿಂಗ ಆತ. ಅಲ್ಲಿ ಶಿಪ್ರಾ ನದಿಯಲ್ಲಿ ಸ್ನಾನ ಮಾಡಿ ಮಹಾಕಾಲನ ದರ್ಶನ ಮಾಡಿದ್ರು ಅಂತ ಹೇಳ್ತಾನೆ. ಇದು ಸಂಸ್ಕೃತಿಯನ್ನು ಬಲ್ಲ ಸನಾತನ ಧರ್ಮೀಯನಾದ ಲೇಖಕ ಮಾಡ್ತಕ್ಕಂಥದ್ದು. ಈ ವಾಕ್ಯ ನಿಮ್ಮ ಈ ಹೊತ್ತಿನ ಈ ಕಾಲದ ಇಂಗ್ಲಿಷ್ ಪಂಚತಂತ್ರಗಳಲ್ಲಿ ಇರೋಲ್ಲ, ಪಂಚತಂತ್ರ ಸೀರಿಯಲಲ್ಲಿ ಕಾಮಿಕ್ಸಲ್ಲಿ ಇರೋಲ್ಲ. ಇದು ಸಂಸ್ಕೃತ ಮೂಲದಲ್ಲಿ ಇರುತ್ತದೆ, ಪ್ರಾಮಾಣಿಕವಾದ ಅನುವಾದದಲ್ಲಿ ಇರುತ್ತದೆ. ಉಜ್ಜಯಿನಿ ಪುಣ್ಯಕ್ಷೇತ್ರ, ಅಲ್ಲಿ ಶಿಪ್ರಾ ನದಿ ಅಂತ ಒಂದು ದಿವ್ಯವಾದ ನದಿ ಹರಿಯುತ್ತದೆ. ಅಲ್ಲಿ ದೊಡ್ಡ ದೊಡ್ಡ ಒಂದು ಕುಂಭಮೇಳಾದಿಗಳೆಲ್ಲ ನಡೆಯುತ್ತವೆ. ಮಹಾಕಾಲ ಕಾಲಸ್ವರೂಪಿಯಾಗಿ ಅಲ್ಲಿದ್ದಾನೆ, ಅವನ ದರ್ಶನ ಮಾಡಬೇಕು. ಇದು ಸಾಂಸ್ಕೃತಿಕವಾದ ಅಂಶ. ಮಹಾಕೃತಿಯನ್ನು ಓದುವಾಗ ಇಂಥದ್ದೆಷ್ಟೆಷ್ಟೆಷ್ಟೆಷ್ಟೋ ಬರುತ್ತದೆ. ಕಾಳಿದಾಸನ ಆ ಮೇಘದೂತವನ್ನೇ ನೋಡಿ, ರಘುಪತಿ ಪದೈರ್ ಅಂಕಿತೈರ್ ಮೇಖಲಾಸು ಅಂತ ಆ ರಾಮಗಿರಿ ರಾಮನ ಹೆಜ್ಜೆ ಗುರುತಿಂದ ಪಾವನವಾದದ್ದು ಅನ್ನುವ ಮಾತು ಒಂದು ಕಡೆ ಬರುತ್ತೆ. ಜನಕತನಯ ಸ್ನಾನ ಪುಣ್ಯೋದಕೇಶು ಅಂತ ಎತ್ತುಗಡೆಯಲ್ಲಿಯೇ ಹೇಳ್ತಾನೆ. ತತ್ರ ಸ್ಕಂದಂ ನಿಯತಿ ವಸತಿಂ ಅಂತ ಸ್ಕಂದನ ವಾಸ ದೇವಗಿರಿ ಪರ್ವತದಲ್ಲಿದೆ ಅಂತ ಇನ್ನೊಂದು ಕಡೆ ಹೇಳ್ತಾನೆ. ಅಪ್ಯನ್ಯಸ್ಮಿನ್ ಜಲಧರ ಮಹಾಕಾಲ ಮಾಸಾಧ್ಯ ಕಾಲೇ, ಇನ್ನೊಮ್ಮೆ ಆದರೂ ನೀನು ಉಜ್ಜಯಿನಿಗೆ ಹೋದಾಗ ಸಾಯಂಕಾಲದವರೆಗೂ ಇದ್ದು ಸಂಧ್ಯಾರಾತ್ರಿಕಾ ಸೇವೆಯ ಕಾಲದಲ್ಲಿ ಮಹಾಕಾಲನ ದರ್ಶನ ಮಾಡಿ ಮಂತ್ರ ಗಂಭೀರ ಘೋಷದಿಂದ ನೀನು ಮೃದಂಗ ಮಂಗಳವನ್ನು ಉಂಟು ಮಾಡು ಮಹಾದೇವನಿಗೆ ಅಂತ ಹೇಳ್ತಾನೆ. ಹೀಗೆ ಎಷ್ಟು ಆ ಮೇಘದೂತ ಒಂದು ಶೃಂಗಾರ ಕಾವ್ಯವಾದರೂ ಆನುಷಂಗಿಕವಾಗಿ ಈ ಆಧ್ಯಾತ್ಮಿಕ ಸಾಂಸ್ಕೃತಿಕವಾದ ದೈವಿಕ ಅಂಶಗಳು ಬರುತ್ತವಲ್ಲ, ಇದು ಬಹಳ ಮುಖ್ಯ. ನಮ್ಮ ಹಳೆಯ ಸಿನಿಮಾಗಳಲ್ಲಿ ಎಷ್ಟು ಬೇಡ ಅಂತಂದ್ರೂ ಒಂದು ಸತ್ಯನಾರಾಯಣ ಪೂಜೆನೋ ಏನೋ ಒಂದು ಆರತಿದೋ ಒಂದು ನಾಗಪ್ಪನಿಗೆ ತನಿ ಎರೆಯೋದೋ ಇರ್ತಾ ಇತ್ತು. ಇವತ್ತಿನ ಸಿನಿಮಾಗಳಲ್ಲಿ ಏನಿದೆ ಹೇಳಿ? ನನಗಂತೂ ಗೊತ್ತಿಲ್ಲ. ಈ ಭಾವ ಸಂಸ್ಕರಣದ್ದು ಹೊರಟು ಹೋಗ್ತಾ ಇದೆ. ಒಳ್ಳೆಯ ಸಮರ್ಥವಾದ ಪ್ರತ್ಯಾಮ್ನಾಯ ಸಿಗ್ತಾ ಇಲ್ಲ. ಚೌಕ ಇರ್ಬೋದು, ಭಾರ ಇರ್ಬೋದು, ಸ್ಕ್ವೇರ್ ರೂಟ್ ಇರ್ಬೋದು, ಕ್ಯೂಬ್ ರೂಟ್ ಇರ್ಬೋದು, ಬೇಕಾದಷ್ಟು ಸಿನಿಮಾಗಳು ಬರ್ತಾ ಇವೆ. ಇಲ್ಲಿ ಏನು ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅಂದರೆ ಕಲ್ಚರಲ್ ರಿಚ್ನೆಸ್ ಅನ್ನೋದಕ್ಕೆ ಇವೆಲ್ಲ ಬೇಕಾಗುತ್ತದೆ. ಕ್ಲಾಸಿಕ್ ವಿಲ್ ಡೂ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಇದಕ್ಕಾಗಿ ನಾವು ಮೂಲ ಗ್ರಂಥಗಳನ್ನು ಓದಬೇಕು. ಪಂಚತಂತ್ರ ಮಕ್ಕಳ ಕಥೆ ಅಂತಲೇ ಆಗಿರ್ಬೋದು, ಅದು ಸಂಸ್ಕೃತ ಗ್ರಂಥದಲ್ಲಿರುವ ವಿಶಿಷ್ಟತೆ. ಅದರ ಪ್ರಾಮಾಣಿಕ ಅನುವಾದ ನಮ್ಮ ನರಸಿಂಹಶಾಸ್ತ್ರಿಗಳಂಥವರು ಮಾಡಿದಂಥದ್ರೊಳಗೆ ಸಿಗುವಂಥದ್ದು ನಿಮಗೆ ಬೇರೆ ಕಡೆ ಸಿಗೋದಿಲ್ಲ ಅನ್ನೋದಕ್ಕೆ ಹೇಳಿದ್ದು. ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬೇಕು ಅಂತ ಬಾಯಿನ ಮೊಸಳೆ ಅಷ್ಟಗಲ ಮಾಡ್ಕೊಂಡು ಅರ್ಚ್ತಾರೆ. ತಂದೆ ತಾಯಿಗಳು ನನ್ನ ಹತ್ರಕ್ಕೆ ಬಂದು ಬಡ್ಕೋತಾರೆ. ಅವರೇ ಅನುಸರಿಸ್ತಿದ್ಮೇಲೆ ಅವ್ರ ಮಕ್ಕಳಿಗೆ ಯಾಕೆ ಬೇಕಾಗುತ್ತದೆ? ನೀವು 1 ಗಂಟೆ ಹೊತ್ತು ಕೂತ್ಕೊಂಡು ಏನಾದರೂ ಓದಿ ಏನಾದರೂ ಕೇಳಿ ಅಂತೀನಿ. ಅವ್ರಿಗೆ ಟಿ ವಿ ನೋಡದೇ ಇದ್ರೆ ಉಸಿರಾಡೋದಿಲ್ಲ. ಅವರು ವೆಂಟಿಲೇಟರ್ ಇದ್ದಂತೆ ಇರ್ತಾರೆ ಆ ಸೀರಿಯಲ್ ನೋಡದೇ ಇದ್ರೆ. ಇನ್ನು ಎಲ್ಲಿಂದ ಬರುತ್ತದೆ? ಇವೆಲ್ಲ ಮಾಡಿದ್ರೂ ಬರುತ್ತೆ ಅನ್ನುವ ಖಾತ್ರಿ ಇಲ್ಲ. ಮಾಡದೇ ಇದ್ರೆ ಇನ್ನು ಬಂದೀತೆ. ಅಲ್ಲಿ ಭೈರವಾನಂದ ಅಂತ ಒಬ್ಬ ಯೋಗಿಯನ್ನು ನೋಡ್ತಾರೆ. ತಮ್ಮ ಕಷ್ಟವನ್ನೆಲ್ಲ ಹೇಳ್ಕೋತಾರೆ. ಪತತಿ ಕದಾಚಿನ್ನಭಸ ಖಾತೆ ಪಾತಾಲತೋಪಿ ಜಲಮೇತಿ ದೈವಮಚಿಂತ್ಯಂ ಬಲವದ್ ಬಲವಾನ್ನತು ಪುರುಷಕಾರೋಪಿ. ಪುರುಷಕಾರ, ಪೌರುಷ, ನಮ್ಮ ಪ್ರಯತ್ನ ಅನ್ನೋದು ಬಹಳ ಮುಖ್ಯ. ಯಾವಾಗಲೂ ಒಮ್ಮೆ ವರ್ಷಕ್ಕೆ 3 ತಿಂಗಳು ಮಳೆ ಬರುತ್ತೆ. ಆದರೆ ಒಳ್ಳೆ ಬಾವಿ ಆಗಿದ್ರೆ ಖಾತೆ ಪಾತಾಲತೋಪಿ ಜಲಮೇತಿ, ಪಾತಾಳದಿಂದ ದಿನವೂ ನೀರು ಊರಿಕೊಂಡು ಬರುತ್ತದೆ. ಪುರುಷ ಪ್ರಯತ್ನ ಬಾವಿ ತೋಡೋದು, ದೈವ ಮಳೆ ಅಂತ. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ಅಭಿಮತ ಸಿದ್ಧಿರಶೇಷ ಭವತಿ ಪುರುಷಸ್ಯ ಪುರುಷಕಾರ್ಯೇಣ ದೈವಮಿತಿ ಯದಪಿ ಕಥಯಸಿ ಪುರುಷಗಣ ಸೋಪ್ಯ ದೃಷ್ಟಾಖ್ಯ. ಅಭಿಮತ ಸಿದ್ಧಿ ಅನ್ನುವುದೇನಿದೆ
ಅದು ಪುರುಷಕಾರದಲ್ಲಿಯೇ ಇರ್ತಕ್ಕಂಥದ್ದು. ನಮ್ಮ ಪ್ರಯತ್ನ ಅದು ಬಹಳ ಮುಖ್ಯ. ಯತ್ನೇ ಕೃತೆ ದಿನ ಸಿದ್ಧ್ಯತಿ ಕೋತ್ರ ದೋಷ ಪಂಚತಂತ್ರದ್ದೇ ಮಾತು. ದೈವ 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 ಅಂತ ಅದೃಷ್ಟ ಅಂತ ನಂಬಿಕೊಂಡು ಕೂತ್ಕೋಬಾರ್ದು. ನಮ್ಮ ತಂದೆ ಸದಾ ಹೇಳೋರು, ನಮ್ಮ ದೊಡ್ಡಪ್ಪದವರು ಅದೃಷ್ಟ ಅಂತ ಪ್ರತಿನಿತ್ಯ ಜಾತಕ ನೋಡಿಕೊಂಡು ಜನ್ಮ ಇಡೀ ಯಾವ ಕೆಲಸವೂ ಮಾಡಲಿಲ್ಲ, ಇದ್ದ ಕೆಲಸವೂ ಬಿಟ್ಟು ಕೂತ್ಕೊಂಡ್ರು. ಹಾಗಾಗಬಾರ್ದು. ಅದಕ್ಕೆ ಅರ್ಥಸ್ಯರ್ಥೋಹಿ ನಕ್ಷತ್ರಂ ಕಿಂ ಕರಿಷ್ಯಂತಿ ತಾರಕಾಹ ಅಂತ ಕೌಟಿಲ್ಯ ಹೇಳ್ತಾನೆ. ನಕ್ಷತ್ರದಿಂದ ಆಗುವುದೇನು, ತಾರಾಬಲ ಚಂದ್ರಬಲದಿಂದ ಏನು ಅರ್ಥ, ಅದು ಬಹಳ ಮುಖ್ಯ. ಪೌರುಷ ಅನ್ನುವುದು ತುಂಬ ಮುಖ್ಯ ಅಂತ ಪಂಚತಂತ್ರವೇ ಹೇಳ್ತದೆ. ದೈವಾತ್ ಯದಿ ಭೋಜನಂ ಸಮಾಯಾತಿ, ದೇವರ ಅನುಗ್ರಹ ಮಾಡಿ ತಟ್ಟೆ ತುಂಬ ಊಟ ಕಳಿಸ್ಕೊಟ್ರು, ವಿನಾ ಹಸ್ತೋದ್ಯಮಂ ಕಥಂ ಗಚ್ಚೇನ್ ಮುಖೆ, ಕೈ ಕೆಲಸ ಮಾಡದೇ ಇದ್ರೆ ಬಾಯಿಗೆ ಹೇಗೆ ಹೋಗುತ್ತೆ ಅಂತ. ಅಷ್ಟಾದರೂ ನಾವು ಕೆಲಸ ಮಾಡಲೇಬೇಕು ಅಂತ. ಪಶ್ಯ ಹಸ್ತೋದ್ಯಮಂ ವಿನಾ ಅಂತ ಹೇಳುತ್ತದೆ. ಹೀಗಿರುವುದರಿಂದ ಪುರುಷ ಕಾರ್ಯಕ್ಕೆ ತುಂಬ ಬೆಲೆ ಇದೆ. ಪಂಚತಂತ್ರ ನಮ್ಮ ದೇಶ ತುಂಬ ಒಳ್ಳೆಯ ಕಾಲದಲ್ಲಿ, ಒಳ್ಳೆಯ ವಿವೇಕದಲ್ಲಿ ಇದ್ದ ಕಾಲದಲ್ಲಿ ರಚಿತವಾಯಿತು. ಇಟ್ ವಾಸ್ ದಿ ಪ್ರಾಡಕ್ಟ್ ಆಫ್ ಒನ್ ಆಫ್ ದಿ ಫೈನೆಸ್ಟ್ ಅಂಡ್ ಹೆಲ್ತಿಯೆಸ್ಟ್ ಕಲ್ಚರ್ಸ್ ಅಂಡ್ ಸೊಸೈಟೀಸ್ ಆಫ್ ಇಂಡಿಯಾ. ಆಗ ಬಂದದ್ದು, ಗುಪ್ತರ ಸುವರ್ಣ ಯುಗದಲ್ಲಿ ಬಂದಂಥದ್ದು. ಆಮೇಲೆ ಹೇಳುತ್ತೆ, ಭಯಮತುಲಂ ಗುರುಲೋಕಾ ತೃಣಮಿವ ತುಲಯಂತಿ ಸಾಧು ಸಾಹಸಿಕಾ ಪ್ರಾಣಾನ್ ಅದ್ಭುತಮೇತ ಚರಿತಂ ಚರಿತಂ ಹ್ಯುದಾರಾಣ. ಏನು ಬೇರೆ ಭಯ ಇದ್ರೂ ಆ ಭಯವನ್ನೆಲ್ಲ ಕಸಕ್ಕಿಂತ ಕಡೆ ಅಂತ ಭಾವಿಸಿ ಸಾಹಸೇ ಶ್ರೀಹಿ, ಸಾಹಸ ಮಾಡಬೇಕು, ಒಂದು ದೊಡ್ಡ ರಿಸ್ಕ್ ತಗೋಬೇಕು. ಸಾಹಸ ಅಂದರೆ ರಿಸ್ಕಿಂಗ್ ಅಂತ, ಸಾಹಸಿ ಅಂದರೆ ರಿಸ್ಕಿ ಫೆಲೋ ಅಂತ. ಆ ಥರ ಮಾಡಬೇಕು, ಅದು ತುಂಬ ವಿಶೇಷವಾದದ್ದು ಅಂತ. ನಮಗೆ ನಮ್ಮನ್ನು ಎಕ್ಸ್ಪೋಸ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಮತ್ತೆ ಅಳುಕು, ಏನಾಗುತ್ತೋ ಏನಾಗುತ್ತೋ ಎಲ್ಲ ಲೆಕ್ಕ ಹಾಕ್ಕೊಂಡು ಹೋಗಬೇಕು ಅಂತ. ಈ ಭಯದಿಂದಾಗಿ ಯಾವ ಸಾಹಸವನ್ನೂ ಮಾಡೋಲ್ಲ. ಒಂದು ಮಟ್ಟಕ್ಕೆ ಮನಸ್ಸಿನಲ್ಲಿ ಆದರೂ ನುಗ್ಗುವ ಪ್ರವೃತ್ತಿ ಬೇಕು. ಹಾಗೆಯೇ ಪಂಚತಂತ್ರ ಆ ಸಾಹಸವನ್ನು ಪ್ರೇರಿಸುತ್ತದೆ. ಮತ್ತೆ ಹೇಳುತ್ತದೆ, ಕ್ಲೇಶಸ್ಯಾಂಗ ಮದತ್ವಾತ್ ಕ್ಲೇಶಸ್ಯಾಂಗ ಮದತ್ವ ಸುಖಮೇವ ಸುಖಾನಿ ನೇಹ ಲಭ್ಯಂತೆ ಮತನಾಯಾಸ್ತೈ ಆಶ್ಲಿಷ್ಯತಿ ಬಾಹುಭಿರ್ಲಕ್ಷ್ಮೀಂ. ಕಷ್ಟಪಟ್ಟಲ್ಲದೆ ಸುಖ ಬರೋಲ್ಲ. ಅದು ಬಹಳ ಬಹಳ ಮುಖ್ಯವಾಗಿ ನೋಡಬೇಕು. ಕ್ಲೇಶಕ್ಕೆ ಕಾಯವನೊಡ್ಡದೆ ದೇಹಿಗೆ ಸುಖಮಾಗಿ ಲಭ್ಯಮಾಗದು ಸೌಖ್ಯಂ ಮಥನಶ್ಲಥ ಭುಜನ ಆಲಿಂಗಿಸುವಂ ಮಧುವೈರಿ ಕ್ಷೀರಸಾಗರ ಸುತೆಯಂ. ಸಮುದ್ರ ಮಥನವನ್ನು ಮಾಡಿ ಬಳಲಿದ ತೋಳಿದ್ದ ನಾರಾಯಣನನ್ನೇ ಲಕ್ಷ್ಮಿ ಅಪ್ಪಿಕೊಂಡ್ಳು ಅಂತ. ಇನ್ನೇನನ್ನೋಣ. ಆತ ವಿಷ್ಣು 3 ಬಗೆಯಲ್ಲಿ ಸಮುದ್ರ ಮಥನ ಕಾಲದಲ್ಲಿ ಕೆಲಸ ಮಾಡಿದ್ದು. ಒಂದು ಆದಿಕೂರ್ಮನಾಗಿ ಮಂದರ ಪರ್ವತಕ್ಕೆ ಬೆನ್ನು ಕೊಟ್ಟದ್ದು. ಮತ್ತೊಂದು ಅನಂತನಾಗಿ ಆಕಾಶದಲ್ಲಿ ನಿಂತು ಆ ಪರ್ವತ ಮೇಲೆ ಅಲ್ಲಾಡದೇ ಇರುವಂತೆ ಹಿಡ್ಕೊಂಡಿದ್ದು. ಮತ್ತೊಂದು ವಿಷ್ಣುವಾಗಿ ಆದಿತ್ಯರಲ್ಲಿ ಒಬ್ಬನಾಗಿ ದೇವತೆಗಳ ಪಕ್ಕ ನಿಂತು ವಾಸುಕಿ ನಾಗದ ಬಾಲವನ್ನು ಹಿಡಿದು ಕಡಿಯೋದಿಕ್ಕೂ ನಿಂತುಕೊಂಡ ಅಂತ 3 ರೀತಿಯಲ್ಲಿ ಸಮುದ್ರ ಮಥನದಲ್ಲಿ ಸಹಕಾರ ಕೊಟ್ಟ ಅಂತ ಬರುತ್ತದೆ. ಎಲ್ಲಕ್ಕಿಂತ ಮುಂಚೆ ಈ ಐಡಿಯಾ ಕೊಟ್ಟಿದ್ದೇ ಮಹಾವಿಷ್ಣು. ಆಮೇಲೆ ಮಂದರ ಪರ್ವತವನ್ನು ಕಿತ್ತು ಗರುಡನ ಮೇಲೆ ತೆಗೆದುಕೊಂಡು ಬಂದು ಕ್ಷೀರಸಾಗರದಲ್ಲಿ ಹಾಕಿದ್ದೂ ಅವನೇ ಅಂತ ಹೀಗೆಲ್ಲ ಇದೆ. ಆರ್ ಆಕ್ಟಿವ್ ಚರ್ನಿಂಗ್ ಟೈಮ್ ಅಂತೀವಲ್ಲ, ಸಮುದ್ರ ಮಥನ ಕಾಲದಲ್ಲಿ ಈ 3 ರೂಪ ತೆಳೆದ ಅಂತ. ಇಷ್ಟು ಕಷ್ಟಪಟ್ಟಿದ್ರಿಂದಲೇ ಲಕ್ಷ್ಮಿ ಬಂದಳು ಅಂತ. ಹೀಗಾಗಿ ಸಾಹಸೇ ಶ್ರೀಹಿ ಅನ್ನೋ ಮಾತನ್ನು ಅದು ಎಷ್ಟು ಚೆನ್ನಾಗಿ ಹೇಳುತ್ತದೆ. ತಸ್ಯ ಕಥಂ ನ ಚಲಾಸ್ಯಾತ್ ಪತ್ನಿ ವಿಷ್ಣೋರ್ ನೃಸಿಂಹ ಕಸ್ಯಾಪಿ ಮಾಸಾಂಶ್ಚತುರೋ ನಿದ್ರಾಂ ಯಸ್ಸೇವತೆ ಜಲಗತ ಸತತಂ. ಆದರೆ ಇದೇ ವಿಷ್ಣು ತಾನು ಯೋಗ ನರಸಿಂಹ ಅಂತ ಕೈ ಕಟ್ಟಿಕೊಂಡು ಗುಲಗಂಜಿ ಗುಂಜಾ ನರಸಿಂಹನ ತರಹ ಚಿನ್ಮುದ್ರೆ ಹಿಡ್ಕೊಂಡು ಚಿಟ್ಕೆ ನಶ್ಯ ಹೀರೋ ತರಹ ಹಿಂಗೆ ಮುದ್ರೆ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟು ಆಮೇಲೆ 4 ತಿಂಗಳು ಕ್ಯಾರೆ ಅಂತನದೆ ದುಡಿಯದೆ ಮಲಗಿಬಿಟ್ರೆ ಅವನ ಹೆಂಡತಿ ಚಂಚಲೆ ತಾನೇ ಆಗ್ತಾಳೆ ಅಂತಲೂ ಹೇಳುತ್ತೆ. ನೋಡಿ, ಈ ಕೈಯಲ್ಲಿ ಕಾಂಪ್ಲಿಮೆಂಟ್ ಕೊಟ್ಟು ಆ ಕೈಯಲ್ಲಿ ಕಿತ್ಕೊಂಡು ಬಿಟ್ಟಿದೆ. ಅವನು ನಾರಾಯಣನೇ ಇರಬಹುದು, ನರಸಿಂಹ ಅಂದರೆ PRO ಚೆನ್ನಾಗಿಲ್ಲ, ಉಗ್ರ ಆಗಿಬಿಟ್ಟು ಅದು ಯೋಗ ಅಂತ ಯೋಗ ಪಟ್ಟದಲ್ಲೂ ಕಟ್ಟಿಕೊಂಡು ಬಿಮ್ ಅಂತ ಕೂತ್ಕೊಂಡು ಬಿಟ್ರೆ ಇನ್ನು ಯಾರು ಹೋಗ್ತಾರೆ ಅವನ ಹತ್ರ? ಅದು ಮಾತ್ರ ಇಲ್ಲದೆ ನಿದ್ರೇನೂ ಮಾಡಿಬಿಟ್ರೆ 4 ತಿಂಗಳು ಅವನ ಹೆಂಡತಿ ಊರ ಮೇಲೆ ಹೋಗ್ತಾಳೆ. ಹಾಗಾಗಿ ಚಂಚಲೆ ಆಗದೆ ಇದ್ರೆ ಲಕ್ಷ್ಮಿ ಆಶ್ಚರ್ಯ ಏನು ಅಂತ ಇದನ್ನು ಹೇಳುತ್ತದೆ. ಈ ಸ್ವಾತಂತ್ರ್ಯವನ್ನು, ನಮ್ಮ ದೇವತೆಗಳಲ್ಲಿರುವ ಗುಣ ದೋಷ ವಿಮರ್ಶೆ ಮಾಡೋ ಸ್ವಾತಂತ್ರ್ಯವನ್ನು ಸನಾತನ ಧರ್ಮ ಕೊಡ್ತು. ಇದನ್ನು ಇಸ್ಲಾಮು ಕ್ರಿಶ್ಚಿಯಾನಿಟಿ ಜನ್ಮಾಂತರಕ್ಕೂ ಯಾರಿಗೂ ಕೊಡೋಲ್ಲ.
ದುರದಿಗಮ ಪರಭಾಗೋ ಯಾವತ್ ಪುರುಷೇಣ ಸಾಹಸಂ ನ ಕೃತಂ ಜಯತಿ ತುಲಾ ಮಧಿರೂಢೋ ಭಾಸ್ವಾನಿಹ ಜಲದ ಪಟಲಾನಿ. ನರನು ಸಾಹಸವ ತಳೆಯದಿರಲು ಪರಭಾಗವನು ಪಡೆಯನವನು, ಮೇಘಸಂಘಾತವನು ಜಯಿಸುವನು ಭಾಸ್ಕರನು ತಲೆಯ ಮೇಲಿರಲು. ಮೋಡ ಮುಚ್ಚಿಕೊಂಡಾಗ ಅದರಿಂದ ಆಚೆಗೆ ಬರಬಲ್ಲಂಥವನು ಸೂರ್ಯ. ಹಾಗಾಗದಿದ್ರೆ ಏನು ಪ್ರಯೋಜನ? ಉದಯಿಸಬೇಕು ಅಂತಿರ್ತಕ್ಕಂಥವನು ಮೊದಲು ತನ್ನ ಸುತ್ತಲಿನ ಕತ್ತಲನ್ನು ದೂರ ಮಾಡ್ಕೋಬೇಕು. ಅಪನೇಯ ಮುದೇತು ಮಿಚ್ಛತ ಅಂತ ಭಾರವಿ ಕಿರಾತಾರ್ಜುನದಲ್ಲಿ ಹೇಳ್ತಾನೆ. ತನ್ನ ಸುತ್ತಲೂ ಕತ್ತಲನ್ನು ನಿವಾರಣೆ ಮಾಡಿಕೊಂಡು ಹೊರತು ಸೂರ್ಯನಿಗೆ ಅಭ್ಯುದಯ ಬರೋಲ್ಲ. ತನ್ನ ಸುತ್ತಲಿಂದ ಮೊದಲು ಸರಿ ಮಾಡಿಕೊಳ್ಬೇಕು. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಎದ್ದಾಗ ಮೊದಲು ತನ್ನ ಸುತ್ತಲಿನ ಕತ್ತಲನ್ನು ನಿವಾರಣೆ ಮಾಡಿಕೊಂಡು ಆಮೇಲೆ ಉಚ್ಛ್ರಾಯಕ್ಕೆ ಬರ್ತಾನೆ ಅಂತ. ಹಾಗೆ ನಾವು ನಮ್ಮ ಕಡೆಯ ಗಮನವನ್ನು ಸರಿ ಮಾಡಿಕೊಳ್ಬೇಕು, ನಮ್ಮ ಕಡೆಯ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಬೇಕು ಅಂತಿಲ್ಲ. ಹಾಗೆ ಅವರೆಲ್ಲ ಹೋಗಿ ಆ ಭೈರವಾನಂದನ ಕೇಳ್ತಾರೆ, ನೀವು ನಮಗೆ ಯಾವುದಾದ್ರೂ ಒಂದು ದಿವ್ಯೋಪಾಯದಿಂದ ಸಂಪತ್ತಿ ಬರುವಂತೆ ಮಾಡಿ, ವಿವರ ಪ್ರವೇಶ ಶಾಕಿನಿ ಸಾಧನ ಶ್ಮಶಾನ ಸೇವನ ಮಹಾಮಾಂಸ ವಿಕ್ರಯ ಸಾಧಕವರ್ತಿ ಪ್ರಭೃತೀನಾಂ ಏಕತಮ ಇತಿ. ಇದು ಮತ್ತೆ ಪೌರುಷವಲ್ಲ, ಇದು ದೈವವನ್ನು ತಗೊಂಡು ಹೋಗಿದ್ದು ಇವರ ಅವಿವೇಕ. ಅದೆಲ್ಲ ಒಂದು ನಂಬಿಕೆಯ ಕಾಲ. ನಾವು ಯಾವುದಾದ್ರೂ ಪಾತಾಳ ಗುಹೆಯಲ್ಲಿ ಪ್ರವೇಶ ಮಾಡಬೇಕಾ ಅದನ್ನು ಹೇಳಿ. ವಿವರ ಪ್ರವೇಶ ಅಂತಕ್ಕಂಥದ್ದು ಗುಹೆ ಒಳಗೆ ಹೋಗ್ತಕ್ಕಂಥದ್ದು. ಶಾಕಿನಿ ಸಾಧನ, ಸ್ಮಶಾನದಲ್ಲಿ ಹೋಗಿ ಶಾಕಿನಿ ಢಾಕಿನಿ ಈ ಥರ ಭೂತ ಪ್ರೇತ ಪಿಶಾಚಿನಿಯರ ಸಾಧನೆ ಮಾಡಬೇಕಾ? ಶ್ಮಶಾನ ಸೇವನ, ಸ್ಮಶಾನದಲ್ಲಿದ್ದು ಯಾವುದಾದ್ರೂ ಮಂತ್ರಜಪ ಮಾಡಬೇಕಾ? ಮಹಾಮಾಂಸ ವಿಕ್ರಯ, ಯಾವುದಾದ್ರು ಭೂತ ಬೇತಾಳುಗಳಿಗೆ ನರಮಾಂಸವನ್ನು ವಿಕ್ರಯ ಮಾಡಿ ತನ್ನ ಮೂಲಕ ಸಂಪತ್ತಿ ಸಾಧನೆ ಪಡ್ಕೊಳ್ಬೇಕಾ? ಇಲ್ಲ ಸಾಧಕವರ್ತಿ, ಕೆಲವೊಂದು ಬತ್ತಿಗಳು ಬರ್ತವಂತೆ, ಆ ಬತ್ತಿ ಕೈಲಿಟ್ಕೊಂಡು ಹೋಗೋದು, ನಿಧಿ ಬಂದಾಗ ಅದು ಪಕ್ಕನೆ ಉರಿಯುತ್ತಂತೆ, ಅಲ್ಲಿವರೆಗೂ ನಡ್ಕೊಂಡು ಹೋಗೋದು. ಹುಚ್ಚುಗಳು ಯಾವ್ಯಾವ ಥರ ಇಲ್ಲ ಇರುತ್ತೆ. ಇದು ಕಥೆಗೆ ಮಾತ್ರ ತಗೊಂಡಿದ್ದಾರೆ. ಇದರೊಳಗೆ ಏನಾದರೂ ಒಂದು ಮಾಡಿ ಅಂತ. ಮಹಾಂತ ಏವ ಮಹತಾಂ ಅರ್ಥಂ ಸಾಧಯಿತು ಕ್ಷಮಾಹ ಋತೆ ಸಮುದ್ರಾದನ್ಯ ಕೋ ಬಿಭರ್ತಿ ಬಡಬಾನಲಂ. ನೀವಲ್ಲದೆ ಇನ್ಯಾರೂ ಮಾಡೋಕ್ಕಾಗಲ್ಲ, ದೊಡ್ಡವರೇ ಸಹಾಯ ಮಾಡಬೇಕು, ನಮ್ಮ ಕಷ್ಟವನ್ನು ನಿವಾರಣೆ ಮಾಡಬೇಕು. ಸಮುದ್ರಕ್ಕೆ ಮಾತ್ರ ಆ ಸಮುದ್ರದ ಒಳಗಿರುವ ಜ್ವಾಲಾಮುಖಿಯನ್ನು ಬಡಬಾಗ್ನಿಯನ್ನು ಇಟ್ಕೊಂಡು ಅದನ್ನು ಸಮಾಧಾನ ಮಾಡೋಕ್ಕಾಗುತ್ತೆ, ಬೇರೆಯವ್ರಿಗಾಗೋಲ್ಲ, ನೀವು ಮಾಡಿ ಅಂತ. ಆಗ ಆಯ್ತಪ್ಪ ಅಂತ ಸಿದ್ಧವರ್ತಿ ಚತುಷ್ಟಯಂ ಕೃತ್ವಾರ್ಪಯತ್, 4 ಸಿದ್ಧವರ್ತಿಕೆಗಳು, 4 ತುಪ್ಪದ ಬತ್ತಿ ಕೊಟ್ಟ. ಇದನ್ನು ತೆಗೆದುಕೊಂಡು ಗಮ್ಯತಾಂ ಹಿಮಾಚಲ ದಿಶಿ, ಹಿಮಾಲಯದ ದಿಕ್ಕಲ್ಲಿ ನೀವು ಹೋಗಿ, ಎಲ್ಲಿ ಯಾರಿಗೆ ಬತ್ತಿ ಉರಿಯುತ್ತೋ ಅಲ್ಲಿ ನಿಮಗೆ ನಿಧಿ ನಿಕ್ಷೇಪ ಸಿಗುತ್ತೆ ಅಂತ ಹಿಡ್ಕೊಂಡು ಹೊರಟಾಗ ಮೊದಲಿಗೆ ಒಬ್ಬನ ಕೈನಲ್ಲಿರೋ ಬತ್ತಿ ಉರಿಯುತ್ತೆ. ಅವರುಗಳ ಹೆಸರು ಕೂಡ ಬೇರೆ ಗ್ರಂಥಾಂತರಗಳಲ್ಲಿ ತುಂಬ ಸ್ವಾರಸ್ಯಕಾರಿಯಾಗಿ ಕಾಣಿಸುತ್ತೆ. ಮಿತಲೋಭಿ, ಅತಿಲೋಭಿ, ಅತೀವಲೋಭಿ, ಅತ್ಯಂತ ಲೋಭಿ ಅಂತ. ಮಿತಲೋಭಿ ಸ್ವಲ್ಪ ಆಸೆ ಇರೋನು, ಅತಿಲೋಭಿ ಹೆಚ್ಚು, ಅತೀವಲೋಭಿ ಮತ್ತೂ ಹೆಚ್ಚು, ಅತ್ಯಂತ ಲೋಭಿ ಸಿಕ್ಕಾಪಟ್ಟೆ ಹೆಚ್ಚು ಅಂತ. ಮಿತಲೋಭಿಯ ಬತ್ತಿ ಧಗ್ಗನೆ ಉರಿಯಿತು. ಇಲ್ಲೇನೋ ಇದೆ ಅಂತ ಅಗದ. ತಾಮ್ರದ ಕಾಸುಗಳು, ಲಕ್ಷಾಂತರ ಕಾಸುಗಳು ಕಾಣಿಸ್ಕೊಂಡು, ಅಯ್ಯೋ ಬನ್ನಿ ಬನ್ನಿ ಎಲ್ಲರೂ ತಗೊಳ್ಳಿ, ತಾಮ್ರಮಯೀ ಭೂಮಿ ಗೃಹ್ಯತಾಂ ಸ್ವೇಚ್ಛೆಯ ತಾಮ್ರಂ, ತಗೊಳ್ಳಿ ಅಂತಂದ. ಮಿಕ್ಕ ಮೂವರಯ್ಯೋ ಇನ್ನು ಮುಂದೆ ಹೋದರೆ ಬೆಳ್ಳಿನೂ ಬಂಗಾರನೂ ಸಿಗುತ್ತೆ, ಹೋಗೋಣ ಅಂತಂದರು. ಮುಂದೆ ಹೋದರು. ಆಮೇಲೆ ಮಿತಲೋಭಿ ನನಗಂತೂ ಇದು ಸಾಕು, ನಾನು ಇನ್ನು ಊರಿಗೆ ಹೋಗ್ತೀನಿ ಅಂತ ಅದನ್ನೇ ಗಂಟು ಕಟ್ಕೊಂಡು ಹೊರಟೋದ. ಇನ್ನು ಮುಂದೆ ಹೋದರು. ಅತಿಲೋಭಿ ಬತ್ತಿ ಉರಿಯಿತು. ಅಲ್ಲಿ ಎಂದಿನಂತೆ ನಾವೇ ನಿರೀಕ್ಷಿಸಬಹುದು ಬೆಳ್ಳಿಯ ನಿಕ್ಷೇಪ ಇತ್ತು. ಇದು ಸಾಕು, ನಮ್ಮ ದಾರಿದ್ರ್ಯ ಹಿಂಗಿಸುತ್ತೆ, ಮಿಕ್ಕವ್ರಿಗೂ ಹೇಳ್ದ. ಇಲ್ಲ ನಮಗಿನ್ನು ಬಂಗಾರವೇ ಸಿಗುತ್ತೆ, ಹೋಗ್ತೀವಿ ಅಂತ ಹೊರಟರು. ಇವನು ಅತಿಲೋಭಿ ಹೊರಟ. ಇನ್ನು ಸ್ವಲ್ಪ ದೂರ ಹೋದ ಮೇಲೆ ಈಗ ಅತೀವ ಲೋಭಿಯ ಬತ್ತಿ ಉರಿಯಿತು. ಆಗಿದ್ದು ನೋಡಿದ್ರೆ ಬಂಗಾರವೇ ಇತ್ತು. ನೋಡಿ ಅಲ್ಲಿ ಬಹಳ ಚೆನ್ನಾಗಿದೆ. ತಾಮ್ರ ಬಂದಾಗ ಇದೇನು ತಾಮ್ರ, ಕಿಂತೇನ ಕರ್ಮ. ಆಮೇಲೆ ಬಂಗಾರ ಬೆಳ್ಳಿ ಬಂತು. ತಥೋ ರೂಪ್ಯಂ ಕಿಮನೇನ ಭಾರಭೂತೇನ. ಅಯ್ಯೋ ಈ ಭಾರ, ಬಂಗಾರ ಎಷ್ಟು ಭಾರ, ಅದನ್ನ ಇಟ್ಕೊಂಡೇನು. ಇನ್ನೂ ಮುಂದೆ ಹೋದರೆ ವಜ್ರ ವೈಡೂರ್ಯವೇ ಸಿಗ್ಬೋದು. ಒಂದು ಕೈನಲ್ಲಿ ಇಟ್ಕೊಂಡ್ರೆ ಸಾಕು, ಕೋಟಿ ರೂಪಾಯಿ ಬಂಗಾರ ಅಷ್ಟು ನಮ್ಮ ಕೈಗೆ ಬರುತ್ತೆ ಅಂತ. ಮೊದಲವರಿಗೆ ಕವಡೆ ಕಾಸು ಗತಿ ಇರಲಿಲ್ಲ. ಈಗ ಸಿಗುತ್ತದೆ ಅಂದರೆ ಅದೆಷ್ಟು ಅಗ್ಗ ಆಗಿಬಿಡುತ್ತೆ ನೋಡಿ. ಆ ವ್ಯಂಗ್ಯನೂ ಅಷ್ಟು ಚೆನ್ನಾಗಿ ಕವಿ ತೋರಿಸ್ತಾನೆ. ಹಾಗಾಗಿ ಅವನು ಅತೀವ ಲೋಭಿ ಬಂಗಾರಕ್ಕೆ ತೃಪ್ತಿ ಪಟ್ಕೊಂಡು ಹೊರಟೋಗ್ತಾನೆ. ಅತ್ಯಂತ ಲೋಭಿ ಇನ್ನೂ ಮುಂದೆ ಹೋದರೆ ವಜ್ರ ವೈಢೂರ್ಯ ಗೋಮೇಧಿಕ ಪುಷ್ಯರಾಗಾದಿಗಳು ಸಿಗುತ್ತವೆ ಅಂತ ಹೋಗ್ತಾನೆ ಇದ್ದಾನೆ. ಬತ್ತಿ ಉರಿತಾನೇ ಇಲ್ಲ. ಸ್ವಲ್ಪ ದೂರ ಹೋದರೆ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಹಿಮಾಲಯ ಬಂದುಬಿಟ್ಟಿದೆ. ಆ ಬೆಟ್ಟಗಳ ಮಧ್ಯೆ ಅವನ ತಲೆ ಮೇಲೆ ಗಿರ್ರನ ಚಕ್ರ ತಿರುಗುತ್ತಾ ಇದೆ, ತಲೆನ ಕೊರೀತಾ ಇದೆ, ರಕ್ತಧಾರಿಯಾಗಿ
ಸುರಿತಾ ಇದೆ. ಇವನಿಗದೇನೋ ದಿವ್ಯ ಕಿರೀಟದ ಥರ ಕಾಣಿಸ್ತಾ ಇದೆ. ಭ್ರಮಚಕ್ರ ಮಸ್ತಕಂ ಅಪಶ್ಯತ್ ರುಧಿರ ಪ್ಲಾವಿತ ಗಾತ್ರಂ ಪುರುಷಮೇಕಂ. ಆಗ ಕೇಳ್ತಾನೆ, ಏನಿದು ಅಂತ. ಭದ್ರಾ ಕಿಮೇತತ್ ಅಂತ. ತಕ್ಷಣವೇ ಆ ಚಕ್ರ ಬಂದು ಇವನ ತಲೆ ಮೇಲೆ ಕೂತ್ಕೊಂಡ್ಬಿಡುತ್ತೆ, ಅತ್ಯಂತ ಲೋಭಿ ತಲೆ ಮೇಲೆ. ಅವನ ತಲೆಯನ್ನು ಮೊಸರನ್ನು ಕಡದಂತೆ ಕಡಿಯೋದಿಕ್ಕೆ ಆರಂಭ ಮಾಡುತ್ತೆ. ಭದ್ರಾ ಕಿಮೇತತ್, ಏನಿದು ನನ್ನ ತಲೆ ಮೇಲೆ ಬಂದ್ಬಿಡುತ್ತಲ್ಲ ಅಂತ ಕೇಳ್ತಾನೆ. ಆಗ ಅವನು ಮಮಾಪಿ ಏವಮೇವ ಏತಚ್ಛ್ರಸಿ ಚಟಿತಂ. ಚಟಿತಂ ಅನ್ನುವ ಅಪೂರ್ವವಾದ ಶಬ್ದ ಸಮಾರೂಢಂ ಅಂತ ಕ್ರಿಯಾಪದ. ಚಟತಿ, ಚಟ ಅನ್ನುವುದರಿಂದ ನಡಿಗೆ ಅಂತ ಬಂದಿದೆ. ಚಟಕ ನೆಗೆದು ಬರ್ತಕ್ಕಂಥದ್ದು. ಹಾಪ್ ಅಂತ ಕರೀತಾರಲ್ಲ ಅದಕ್ಕೆ. ನಮ್ಮಲ್ಲಿ ಗುಬ್ಬಿಗೆ ಸಂಸ್ಕೃತದಲ್ಲಿ ಚಟಕ ಅಂತ ಕರೀತಾರೆ. ಚಟತೀತಿ ಚಟಕ. ಗುಬ್ಬಿಯೆಲ್ಲ ನೀವು ನೋಡಿರ್ಬೋದು, ಅದು ನಡೆಯೋಲ್ಲ, ನೆಗೆಯುತ್ತೆ. ಸಣ್ಣ ಸಣ್ಣ ಕಿರು ನೆಗೆತಗಳು, ಸ್ಮಾಲ್ ಜಂಪ್ಸ್, ಇಟ್ ಹಾಪ್ಸ್. ಆ ನೆಗೆತ, ಅದರಿಂದ ಚಟಕ ಅಂತ ಅದನ್ನು ಕರೀತಾರೆ. ತಲೆ ಮೇಲೆ ನೆಗೆದು ಬಂದು ಕೂತ್ಕೊಂಡ್ಬಿಡುತ್ತಲ್ಲ, ಇದೇನಿದು ಅಂತ ಕೇಳ್ತಾನೆ. ತತ್ ಕಥೆಯ ಕಥಾ ಏತತ್ ಉತ್ತರಿಷ್ಯತಿ. ಇದು ಯಾವಾಗ ಇಳಿಯುತ್ತೆ? ಮಹತೀ ವೇದನಾಮೇ ಜಾಯತೆ, ತುಂಬ ಕಷ್ಟ, ನೋವಾಗ್ತಿದೆ ಅಂತ. ಆಗ ಅವನು ಹೇಳ್ತಾನೆ, ಯಾರ ತಲೆಯಿಂದ ಚಕ್ರ ಹಾರಿ ಬಂದು ಇವನ್ ತಲೆ ಕೂತ್ಕೊಳ್ತೋ ಅತ್ಯಂತ ಲೋಭಿ ಆ ಅಜ್ಞಾತ ಮನುಷ್ಯ ಹೇಳ್ತಾನೆ, ಕಶ್ಚಿತ್ ಧೃತ ಸಿದ್ಧವರ್ತಿ ಏವಮಾಗತ್ಯ ತ್ವಾಂ ಆಲಪಿಷ್ಯತಿ ತದಾ ತಸ್ಯ ಮಸ್ತಕೆ ಚಟಿಷ್ಯತಿ. ಯಾವನಾದರೂ ಈ ನಿಂತರವೇ ಬತ್ತಿ ಹಿಡ್ಕೊಂಡು ಬಂದು ಇದೇನು ಅಂತ ಕೇಳಿದ್ರೆ ಅವನ ತಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆಗ ನಿನಗೆ ವಿಮೋಚನೆ, ಅಲ್ಲಿವರೆಗೂ ಇಲ್ಲ ಅಂತ. ಕಿಯಾನ್ ಕಾಲ ಏವಂ ಸ್ಥಿತಸ್ಯ, ಎಷ್ಟು ಕಾಲ ಹೀಗಿರುತ್ತೆ? ಆಗ ಅವನು ಹೇಳ್ತಾನೆ, ಸಾಂಪ್ರತಂ ಕೋ ರಾಜ ಧರಣೀತಲೆ. ಈಗ ರಾಜ ಯಾರಪ್ಪ ಇಲ್ಲಿ? ಆಹಾ, ಅವನು ಹೇಳ್ತಾನೆ, ಅತ್ಯಂತ ಲೋಭಿ ವೀಣಾವತ್ಸ ರಾಜ ಅಂತ. ಇದು ಸಾಮಾನ್ಯ ಈಗ್ಗೆ 2600 ವರ್ಷಗಳ ಹಿಂದೆ ಅಂತ. ವೀಣಾವತ್ಸ ರಾಜ ಇದ್ದಿದ್ದು ಬುದ್ಧನ ಕಾಲದಲ್ಲಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ಸಾಹ ಅಹಂ ತಾವತ್ ಕಾಲಸಂಖ್ಯಾಂ ನ ಜಾನಾಮಿ, ನನಗೆ ಲೆಕ್ಕ ಗೊತ್ತಿಲ್ಲಪ್ಪ, ಇಷ್ಟು ಹೇಳ್ತೀನಿ. ಪರಂ ಯದಾ ರಾಮೋ ರಾಜ ಆಸೀತ್ ತದಾ ಅಹಂ ದಾರಿದ್ರ್ಯೋಪೇತಃ ಸಿದ್ಧವರ್ತಿಂ ಆದಾಯ ಅನೇನ ಪಥಾ ಸಮಾಯಾತಃ. ರಾಮ ರಾಜ್ಯ ಆಳುವಾಗ ನನಗೆ ಬಡತನ ಜಾಸ್ತಿ, ರಾಮರಾಜ್ಯದಲ್ಲಿ ಬಡತನ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಬತ್ತಿ ಹಿಡ್ಕೊಂಡು ಬಂದೆ, ಇಲ್ಲಿ ಯಾರೋ ಇದ್ದ, ಅವನ ತಲೆ ಮೇಲಿಂದ ನನಗೆ ಬಂತು ಅಂತ. ರಾಮ ಇದ್ದಿದ್ದು ಯಾವ ತ್ರೇತಾಯುಗದಲ್ಲಿ. ಸಾಮಾನ್ಯ ಖಗೋಳಶಾಸ್ತ್ರೀಯ ಲೆಕ್ಕಗಳನ್ನು ಹೇಳೋದಿದ್ರೆ ಸುಮಾರು ಹತ್ತತ್ರ 5,300,000 ವರ್ಷ, 6,000 ವರ್ಷಗಳ ಹಿಂದೆ ಹೀಗೆ. ಅವನು ಈಗ 2,500 ವರ್ಷಗಳ ಹಿಂದಿಂದು. ಅಂದರೆ ಅವನು 2,500 ವರ್ಷಗಳಿಗೂ ಹೆಚ್ಚು ಕಾಲ ತಲೆ ಮೇಲೆ ಚಕ್ರ ಸುತ್ತಿಸ್ಕೋತಾ ಇದ್ದ ಅಂತ ಅರ್ಥ ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ನನಗೆ ಅಲ್ಲಿವರೆಗೂ ಇದ್ದದ್ದು ಅಂತ. ಭದ್ರ ಕಥಂ ತವ ಇವಂ ಸ್ಥಿತಸ್ಯ ಭೋಜನ ಜಲಪ್ರಾಪ್ತಿರಾಸೀತ್. ಹೇಗಪ್ಪ ಹೊಟ್ಟೆ ಬಟ್ಟೆ ಎಲ್ಲ? ಭದ್ರ ಧನದೇನ ನಿಧಾನ ಹರಣ ಭಯಾತ್ ಸಿದ್ಧಾನಾಂ ಏತದ್ ಭಯಂ ದರ್ಶಿತಂ ತೇನ ಕಶ್ಚಿದಪಿ ನಾಗಚ್ಚತಿ. ಯದಿ ಕಶ್ಚಿದ್ ಆಯಾತಿ ಸಾ ಕ್ಷುತ್ಪಿಪಾಸ ನಿದ್ರಾರಹಿತ ಜರಾಮರಣ ವರ್ಜಿತ ಕೇವಲಮೇವಂ ವೇದನಾಂ ಅನುಭವತೀತಿ ತದನುಜ್ಞಾಪಯ ಮಾಂ ಸ್ವಗೃಹಾಯ. ಇದು ಕುಬೇರ ಮಾಡಿಟ್ಟ ವ್ಯವಸ್ಥೆ. ತುಂಬ ದುಡ್ಡಿನ ಆಸೆ ಪಟ್ಟವರಿಗೆ ಈ ಶಿಕ್ಷೆ ಅಂತ, ಈ ದಂಡನೆ ಅಂತ. ಈ ಚಕ್ರ ತಿರುಗೋವರೆಗೂ ನಿನಗೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಮುಪ್ಪಿಲ್ಲ, ಸಾವಿಲ್ಲ, ನೋವೇ ಇರುತ್ತಷ್ಟೇ ಅಂತ. ಏನಿದು ಅರ್ಥ? ಏನು ಭಯಂಕರವಾದದ್ದು! ಈ ಕಥೆ ಕಲ್ಪಿಸಿಕೊಳ್ಳೋಕ್ಕೂ ಆಶ್ಚರ್ಯ ಆಗುತ್ತೆ. ಎಂಥ ಪ್ರತಿಭೆ ಈ ಕಥೆಯನ್ನು ನಿರ್ಮಾಣ ಮಾಡಿದೆ ನೋಡಿ. ನಾನಿನ್ನು ಬರ್ತೀನಿ ಅಂತ ಅವನು ಹೊರಡ್ತಾನೆ. ಆಮೇಲೆ ಪಾಪ ಈ ಬಂಗಾರ ತಗೊಂಡು ಹೋದವನು ಅತೀವ ಲೋಭಿ. ಇವನ ಗತಿ ಏನಾಯಿತು ಅಂತ ಹುಡುಕೊಂಡು ಬರ್ತಾನೆ. ಬಂದು ನೋಡ್ತಾನೆ, ಭದ್ರ ಕಿಮೇತತ್, ಏನಪ್ಪಾ ಈ ಸ್ಥಿತಿ ನಿನಗೆ ಅಂತ. ವಿಧಿ ನಿಯೋಗ, ನಾನು ತುಂಬ ದುಡ್ಡಿನ ಆಸೆ ಪಟ್ಟೆ, ಅದಕ್ಕಾಗಿದ್ದು ನಿನ್ನ ಜೊತೆ ನಾನೇ ಬಂಗಾರ ತಗೊಂಡು ಹೋಗಿದ್ರೆ ಆಗ್ತಿತ್ತು ಅಂತ. ಇಷ್ಟು ಬೇಕು, ಇಷ್ಟು ಸಾಕು ಅಂತ ಸೇಡಿಯಾಪು ಕೃಷ್ಣ ಭಟ್ರು ಒಂದು ಒಳ್ಳೆ ಕವಿತೆಯನ್ನು ಬರೆದಿದ್ದಾರೆ. ಆ ತರಹ ನಮಗೆಷ್ಟು ಬೇಕು, ಎಷ್ಟು ಸಾಕು ಅಂತ ಅದನ್ನು ನಾವು ನೋಡ್ಕೊಳ್ಬೇಕಾಗುತ್ತದೆ. ಈ ಕಥೆ ಅದನ್ನು ತಿಳಿಸುತ್ತದೆ. ಅಪರೀಕ್ಷಕಾರಿತ್ವ, ಅವಿವೇಕ, ಅದು ಮತ್ತೆ ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ನಿಷಿದ್ಧತ್ವಂ ಮಯಾ ಅನೇಕಶಃ ನ ಶೃಣೋಷಿ ಮೇ ವಾಕ್ಯಂ ತತ್ಕಿಂ ಕ್ರಿಯತೆ ವಿದ್ಯಾವಾನಪಿ ಕುಲೀನೋಪಿ ಬುದ್ಧಿರಹಿತ ಅಥವಾ ಸಾಧ್ವಿದ ಮುಚ್ಯತೆ. ವರಂ ಬುದ್ಧಿರ್ನ ಸಾ ವಿದ್ಯಾ ವಿದ್ಯಾಯ ಬುದ್ಧಿರುತ್ತಮ ಬುದ್ಧಿಹೀನ ಪ್ರಣಶ್ಯಂತಿ ಯಥಾತೆ ಸಿಂಹಕಾರಕ. ಪ್ರಸಿದ್ಧವಾದ ಶ್ಲೋಕ.
ಬುದ್ಧಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ವಿದ್ಯೆಗಿಂತ ಬುದ್ಧಿ ಮೇಲು. ವಿವೇಕ ಅನ್ನೋದೇ ಬುದ್ಧಿಯ ಲಕ್ಷಣ. ಬರೀ ಕ್ವಾಲಿಫಿಕೇಷನ್ ಇದ್ದೇನು ಪ್ರಯೋಜನ ಇಲ್ಲ. ಅನಲಿಟಿಕಲ್ ಮೈಂಡ್, ವಿವೇಕ ಬೇಕು. ಅದು ಹೇಗೆ ಅಂತ ಅತ್ಯಂತ ಲೋಭಿ ಕೇಳ್ತಾನೆ. ಆಗ ಅತಿ ಲೋಭಿ ಹೇಳ್ತಾನೆ, ಹಿಂದೆ ಒಂದು ಊರಿನಲ್ಲಿ ಕಸ್ಮಶ್ಚಿತ್ ಅಧಿಷ್ಠಾನೆ ಚತ್ವಾರ ಬ್ರಾಹ್ಮಣ ಪುತ್ರಾಹ ಪರಸ್ಪರಂ ಮಿತ್ರಭಾವ ಉಪಗತಾ ಸಂತಿ ತೇಷಾಂ ತ್ರಯಃ ಶಾಸ್ತ್ರಪಾರಂಗತಾ ಪರಂತು ಬುದ್ಧಿರಹಿತಾ ಏಕಸ್ತು ಬುದ್ಧಿಮಾನ್ ಕೇವಲಂ ಶಾಸ್ತ್ರಪರಾಂಗುಖ. ಬ್ರಾಹ್ಮಣ ಪುತ್ರರು ಮೂವರು, ಅದರೊಳಗೆ ಮೂವರಿಗೆ ಶಾಸ್ತ್ರಜ್ಞತೆ ಇದೆ, ಇನ್ನೊಬ್ಬನಿಗೆ ಇಲ್ಲ. ಈ ಮೂವರಿಗೆ ಬುದ್ಧಿವಂತಿಕೆ ಇಲ್ಲ, ಅವನಿಗೆ ಬುದ್ಧಿವಂತಿಕೆ ಇದೆ. ಅವರು ಹೊಟ್ಟೆಪಾಡಿಗಿಂತ ದೇಶಾಂತರಕ್ಕೆ ಹೊರಡ್ತಾರೆ. ಎಲ್ಲ ಕಾಲದಲ್ಲೂ ಬ್ರಾಹ್ಮಣರಿಗೆ ಕಷ್ಟ. ಅಂದರೆ ಏನು ಗೊತ್ತೇ, ಕೃಷಿ ಇತ್ಯಾದಿಗಳಾದರೆ ಅನುದಿನವೂ ಬೇಕಾಗ್ತಾ ಇರುತ್ತೆ ಲೋಕಕ್ಕೆ. ಜ್ಞಾನ ಲೋಕಕ್ಕೆ ಅನುದಿನವೂ ಬೇಕಾಗೋಲ್ಲ, ಕಾಮನ್ ಸೆನ್ಸ್ ಸಾಕಾಗುತ್ತೆ. ಸ್ಪೆಷಲೈಸ್ಡ್ ಥಿಂಗ್ಸ್ ಯಾವತ್ತೂ ಎಲ್ಲರಿಗೂ ಯಾವುದೂ ಬೇಕಾಗೋದಿಲ್ಲ. ಪಂಚತಂತ್ರ ಕೇಳದೇ ಇದ್ರೆ ಬದುಕೋಕ್ಕಾಗೋಲ್ವೇ? ಕಾಳಿದಾಸನ ಕಾವ್ಯ ಓದದೇ ಇದ್ರೆ ಬದುಕೋಕ್ಕಾಗೋಲ್ವೇ? ಹೀಗಾಗಿ ದಿಸ್ ಆರ್ ಆಲ್ ಇಸ್ಥೆಟಿಕ್ ಆರ್ ಇಂಟೆಲೆಕ್ಚುಯಲ್ ಲಕ್ಸುರೀಸ್. ಅವು ಬೇರೆಯೇ ಆದದ್ದು. ಒಂದು ಒಳ್ಳೆಯ ಸಮಾಜ ಇಂಥದ್ದು ಬೇಕಾಗುತ್ತೆ ಅಂತ ಉಳಿಸ್ಕೊಳ್ಳುತ್ತೆ. ಅವಿವೇಕಿಯಾದ ಸಮಾಜಕ್ಕೆ ಅದೆಲ್ಲ ಇರೋದಿಲ್ಲ. ಸಿದ್ದರಾಮಯ್ಯನ ಸರ್ಕಾರ ತರಕ್ಕೆ ಇವೆಲ್ಲ ಬೇಕಾಗೋದಿಲ್ಲ. ಅದೇ ಸಂಸ್ಕಾರವಂತರಾದಂಥವರ ಸರ್ಕಾರಕ್ಕೆ, ಕೃಷ್ಣದೇವರಾಯನ ಸರ್ಕಾರಕ್ಕೆ ಇವೆಲ್ಲ ಬೇಕಾಗುತ್ತದೆ. ಇದು ನಾವು ಗಮನದಲ್ಲಿಟ್ಕೊಳ್ಬೇಕಾದದ್ದು. ಹಾಗಾಗಿ ಶಾಸ್ತ್ರಜ್ಞರಿಗೆ, ಕಲಾಭಿಜ್ಞರಿಗೆ ಎಲ್ಲ ಕಾಲದಲ್ಲಿಯೂ ಕಷ್ಟ ಇದ್ದೇ ಇರುತ್ತೆ. ಹಾಗಿದ್ದಾಗ ಅವರು ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ವಾಮಾಚಾರ ಮಾಡ್ತಾರೆ. ಶಾಸ್ತ್ರಜ್ಞರು ಎಲ್ಲೋ ಒಂದು ಕವಡೆ ಹಾಸ್ಕೋತಾರೆ, ಎಲ್ಲೋ ಒಂದು ಸುಳ್ಳು ವಾಸ್ತು ಅಂತ ಶುರು ಮಾಡ್ಕೋತಾರೆ. ಕಲಾವಿದರು ಮ್ಯೂಸಿಕ್ ಥೆರಪಿ, ಡಾನ್ಸ್ ಥೆರಪಿ ಅಂತ ಅಂಗಡಿಗಳು ತೆಗಿತಾರೆ. ಒಳ್ಳೆ ನೃತ್ಯ, ಒಳ್ಳೆ ಸಂಗೀತದಿಂದ ಮಾಡೋದು ಬಿಟ್ಟು ನಾವು ಹಾಡಿಸ್ಬಿಟ್ಟೆಲ್ಲ ರೋಗ ನಿವಾರಣೆ ಮಾಡ್ತೀವಿ. ನಿದ್ರೆ ಬರ್ತಿಲ್ವಾ, ನೀಲಾಂಬ್ರಿ ಹಾಡಿ. ಹಸಿವಾಗ್ತಾ ಇಲ್ವಾ, ಆಹಿರಿ ಹಾಡಿ. ಅಜೀರ್ಣ ಆಗ್ತಾ ಇದೆಯಾ, ಆರಭಿ ಹಾಡಿ. ಹೀಗೇನೋ ಬಾಯಿಗೆ ಬಂದಿದ್ದು ಹೇಳ್ತಾರೆ. ಎಲ್ಲ ಅಪಶ್ರುತಿ, ಅಪಸ್ವರ. ಈ ತರಹ ಲೋಕವಂಚನೆ ಮಾಡ್ತಾರೆ. ಯಾಕೆಂದರೆ ಲೋಕ ಶುದ್ಧವಾದ ಕಲೆಯನ್ನು, ಶುದ್ಧವಾದ ಜ್ಞಾನವನ್ನು ಮೆಚ್ಚೊಲ್ಲ. ಲೋಕಕ್ಕೂ ಅದೇ ಬೇಕು. ತಲೆ ಬೋಳಿಸೋರ ಹತ್ರವೇ ಹೋಗ್ತಾರೆ, ಪ್ರಾಮಾಣಿಕರ ಹತ್ರ ಹೋಗೋದಿಲ್ಲ. ನನಗೆ ಗೊತ್ತಂತ ಒಬ್ಬರು ಒಳ್ಳೆ ಜ್ಯೋತಿಷ್ಕರಿದ್ದಾರೆ. ಅವರು ಪರಿಹಾರ ಪೀಡೆ ಅಂತೆಲ್ಲ ಹೇಳಿಬಿಟ್ಟು ಲಕ್ಷಾಂತರ ವಸೂಲಿ ಮಾಡೋಲ್ಲ. ಕಾಮನ್ ಸೆನ್ಸಿಂದ ಕೌನ್ಸಿಲಿಂಗ್ ಮಾಡಿ ಏನೋ ಒಂದು ಜಾತಕ ನೋಡಿಬಿಟ್ಟು ಹಿತಾಹಿತಗಳನ್ನು ಹೇಳಿ ಕಳಿಸ್ತಾರೆ. ಅಯ್ಯೋ, ಪರಿಹಾರ ಹೇಳೋದಿಲ್ಲ, ಪೂಜೆ ಹೇಳೋಲ್ಲ, ಜಪ ಹೇಳೋಲ್ಲ, ಹೊಗೆ ಬರೋವಂಥ ಹೋಮ ಹೇಳೋದಿಲ್ಲ. ಅದಕ್ಕೆ ಅವ್ರ ಹತ್ರಕ್ಕೆ ಹೋಗೋಲ್ಲ, ಬೇರೆಯವ್ರ ಹತ್ರವೇ ಹೋಗ್ತಾರೆ. ಯಥೇಷ್ಟವಾಗಿದ್ದಾರೆ. ಎಲ್ಲ ಗುರೂಜಿಗಳು ಇದ್ದಾರೆ. ಅದಕ್ಕೆ ನಾನು ಗುರು ಅನ್ನೋ ಶಬ್ದನ ನಾನು ಖಂಡಿತ ಬಳಸಬೇಡಿ ಅಂತೀನಿ. ಪೋಲಿ ಮುಂಡೆ ಮಗ, ಲಫಂಗ, ಬೋಳಿ ಮಗ, ಸೂಳೆ ಮಗ ಅನ್ನೋ ಪದಗಳಿಗಿಂತ ಹೀನಾದ ಶಬ್ದವಾಗಿದೆ ಗುರು ಶಬ್ದ. ಅಷ್ಟರ ಮಟ್ಟಿಗಾಗಿದೆ. ಯಾಕೆಂದರೆ ಎಲ್ಲರಿಗೂ, ಯಾರಿಗೆ ಕೋಗುರು ಅಧಿಗತ ತತ್ವವನ್ನು ತಿಳಿದುಕೊಂಡು ಶಿಷ್ಯ ಹಿತವನ್ನೇ ಸಾಧಿಸೋನು ಗುರು. ನಿನ್ನೆ ಮೊನ್ನೆ ಬೊಮ್ಮಟೆ 4 ಅಕ್ಷರ ನೃತ್ಯ ಕರೆದುಬಿಟ್ಟು ಗುರು, ಡಾನ್ಸ್ ಗುರು ಅಂತ ಹಾಕ್ಕೊಳ್ತಾರೆ. ಈ ಥರ ಆಗಿದೆ. ಪಾಪ ಜನ್ಮ ಇಡೀ ಸವಸಿರ್ತಾರೆ, ಅವರು ಗುರು ಪರು ಅಂತೇನೂ ಹಾಕ್ಕೊಳ್ಳಲ್ಲ. ಅಂದರೆ ಈ ಗುರು ಅಂತ ಕರೆಸ್ಕೊಳ್ಳೋಕ್ಕೆ ಎಲ್ಲರಿಗೂ ಆಸೆ ಆಗಿಬಿಡುತ್ತೆ. ದುಡ್ಡು ಕೊಟ್ಟು ಡಾಕ್ಟರೇಟ್ ಗಿಟ್ಟಿಸ್ಕೊಂಡಂತೆ ಹೇಗೋ ಮಾಡಿಬಿಟ್ಟು ಒಂದಷ್ಟು ಶಿಷ್ಯರು. ಇಲ್ಲೇ ಕೆಲವರು ಭಾಷಣಕ್ಕೆ ಬಂದು ಕೂತ್ಕೋತಾ ಇದ್ರು. ಇವತ್ತು ಯಾವುದೋ ಒಂದು TV ಚಾನಲಲ್ಲಿ ಗುರು ಅಂತ ಕೂತ್ಕೊಂಡು ಬಿಡ್ತಾರೆ. ಪಾಪ ಆಗಿದೆ. ನಾನು ನೋಡಿದ್ದೀನಿ ಎಷ್ಟೋ ಜನ. ಅಂಜನದ ಬಗ್ಗೆ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. 27 ವರ್ಷಗಳಿಂದ ಅಂಜನ ಸಿದ್ಧಿಯಾಗಿದೆ ಅಂತ. ಇಲ್ಲ, ಇವನ ಈಗ 4 ದಿವಸದ ಕೆಳಗೆ ಫೋನ್ನಲ್ಲಿ ಅಂಜನ ಏನು ಅಂತ ಕೇಳ್ಕೊಂಡು ಹೋದವರು ಇದೇ ಗುರುಗಳಲ್ವಾ ಅಂತ ನಾನು ಅಂದುಕೊಂಡೆ. ಇದು ಸತ್ಯಸ್ಯ ಸತ್ಯ. ಈ ಥರದವರೆಲ್ಲ ಇದ್ದಾರೆ. ಹೀಗೆ ನಡೀತಾ ಇರುತ್ತೆ ಲೋಕ. ಜನವೂ ಅಷ್ಟೇ ಆ ಥರವೇ ಇರ್ತಾರೆ. ಪಂಚತಂತ್ರ ಅದನ್ನೆಲ್ಲವನ್ನ ಎಚ್ಚರಿಸುತ್ತೆ. ವಿವೇಕ ತುಂಬ ದೊಡ್ಡದಾದದ್ದು, ಶುಷ್ಕಶಾಸ್ತ್ರಕ್ಕಿಂತ ತುಂಬ ಮಿಗಿಲಾದದ್ದು ಅಂತ. ನಾನು ಅಂತರಂಗ ಬಹಿರಂಗ ಬೇರೆ ಮಾಡಿ ಹೇಳುವುದೇ ಇಲ್ಲ. ಇಂದು ಇಲ್ಲಿಗೆ ಬರೋಕ್ಕೆ ಮುಂಚೆ ಅಮೆರಿಕದಿಂದ ಯಾರೋ ಬಂದಿದ್ರು ನಮ್ಮ ಮನೆಗೆ. ಇಲ್ಲಿಯೇ ನನ್ನ ಸ್ನೇಹಿತರು ಇದ್ದಾರೆ, ಸಾಕ್ಷಿ ಬೇಕಾದ್ರೆ ಹೇಳ್ತಾರೆ. ಅವರಿಗೆ ಹಸಿಯಾಗಿ ಕಡ್ಡಿ ಮುರಿದಂತೆ ಹೇಳಿ ಕಳಿಸಿದೆ, ನೀವು ವಿವೇಕ ಅಥವಾ ಪ್ರೀತಿ ಎರಡನ್ನೂ ಇಟ್ಕೊಳ್ಬೇಕು. ಅದು ಬಿಟ್ಟು ಶ್ರದ್ಧೆಗಳು ಅಂತ ಅನ್ನುವ ಭ್ರಮೆಗಳಲ್ಲಿ ಮೂಢತನ, ಅಜ್ಞಾನ ಇಟ್ಕೊಂಡ್ರೆ ಏನೂ ಪ್ರಯೋಜನವಿಲ್ಲ ಅನ್ನೋದನ್ನು ಕಟುವಾದ ಸ್ಪಷ್ಟವಾದ ರೀತಿಯಲ್ಲಿ ಹೇಳಿದೆ. ಯಾಕೆ ಅಂತಂದರೆ ನಮ್ಮ ಜನಕ್ಕೆ ಕ್ಲಾಸಿಕ್ಸನ್ನು ಓದಿ ವಿಚಾರ ವಿಮರ್ಶನೆ ಮಾಡಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಭಾವನೆಯಲ್ಲಿ ನಾವಿರ್ತೀವಿ. ವಿ ಆರ್ ಎಮೋಷನಲ್ ಬೀಯಿಂಗ್ಸ್ ಅನ್ನೋದನ್ನು ತಿಳ್ಕೊಳ್ಬೇಕು. ಮನುಷ್ಯ ರ್ಯಾಷನಲ್ ಅಲ್ಲ, ಇರ್ರ್ಯಾಷನಲ್ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ದಿಸ್ ಈಸ್ ದಿ ಫಂಡಮೆಂಟಲ್ ರ್ಯಾಷನಲ್, ಒನ್ ಅಂಡ್ ಆಲ್ ಶುಡ್ ಹ್ಯಾವ್ ಇಟ್. ಹಾಗಾಗಿ ಯಾರ್ಯಾರು ಯಾವ್ಯಾವಾಗಲೂ ಹಿಂಗೆಂಗೋ ಆಡ್ತಾರೆ.
ಅಂತನ್ನೋದನ್ನು ತಿಳ್ಕೊಂಡು ಕೂಡದ ಮಟ್ಟಿಗೂ ಒಂದು ಹದದಲ್ಲಿ ಬಾಳಬೇಕು. ಎಲ್ಲರೂ ಹುಚ್ಚರೆ, ಒಂದು ಹದದಲ್ಲಿದ್ದರೆ ಹುಚ್ಚು ಅಂತ ಅನ್ನೋಲ್ಲ. ನಮಗೆ ಗೊತ್ತಿದೆಯಲ್ವಾ, ಜಗತ್ತಿನಲ್ಲಿ ಪೊಲ್ಯೂಷನ್ನು ನಾಯಿಸು ಇಲ್ಲದೆ ಇರುವಂಥ ಜಾಗವೇ ಇಲ್ಲ. ಒಂದು ಕಂಟ್ರೋಲಲ್ಲಿರಬೇಕು ಪೊಲ್ಯೂಷನ್ನು ಅಂತ ಹೇಳಿಬಿಟ್ಟು. ಆ ರೀತಿಯಾಗಿ ಪಂಚತಂತ್ರ ಅದನ್ನು ವಿವೇಕ ಅಂತ ಹೇಳುತ್ತೆ, ಹದವನ್ನು ವಿವೇಕ ಅಂತ ಹೇಳುತ್ತದೆ. ಇವರು ಶಾಸ್ತ್ರ ಪಂಡಿತರು, ಓದಿದ್ದೇ ಹೋಗ್ತಾರೆ, ಹೊಟ್ಟೆಪಾಡು ಪಾಪ, ಎಲ್ಲೋ ಹೋಗ್ತಾರೆ. ಹೋಗಬೇಕು ಅಂತ ಜೀವನ ತುಂಬ ಕಷ್ಟ, ಜೀವಕ್ಕಿಂತ ಜೀವನ ಕಷ್ಟ ಅನ್ನುವ ಗಾದೆಯನ್ನು ನಮ್ಮ ತಾಯಿ ಸದಾ ಹೇಳುತ್ತಿದ್ದರು. ಹಾಗೆ ಹೊರಡ್ತಾರೆ. ಕೋ ಗುಣೋ ವಿದ್ಯಾಯ ಏನ ದೇಶಾಂತರಂ ಗತ್ವ ಭೂಪತೀನ್ ಪರಿತೋಷ್ಯ ಅರ್ಥೋಪಾರ್ಜನ ನ ಕ್ರಿಯತೆ. ಯಾರೋ ಪ್ರಭುಗಳನ್ನು ಎಲ್ಲೋ ಹೋಗಿ ಮೆಚ್ಚಿಸಬೇಕು, ಎಲ್ಲ ಕಾಲಕ್ಕೂ ಉಂಟು. ಅಪೀಸಿಂಗ್ ದಿ ಮ್ಯಾನೇಜ್ಮೆಂಟ್, ಅಪೀಸಿಂಗ್ ದಿ ಕಸ್ಟಮರ್, ಇದು ಇದ್ದದ್ದೇ. ಈ ಕಾಲದ್ದಲ್ಲ, ಎಲ್ಲ ಕಾಲದ್ದು ಒದ್ದಾಟ ಇದ್ದದ್ದೇ. ಅವರುಗಳನ್ನ ಇಂದ್ರ ಚಂದ್ರ ದೇವೇಂದ್ರ ಅಂತ ಕೊಂಡಾಡಲೇಬೇಕಾಗುತ್ತದೆ. ಕ್ಷೋಣಿ ಕೋಣಲ ವಂಶ ಪಾಲನ ಕಲಾ ದುರ್ವಾರ ಗರ್ವಾನಲ ಕ್ಷುಭ್ಯ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯ ಆಗಬೇಕಾಗುತ್ತದೆ. ವೇದಾಂತ ದೇಶಿಕರಂಥ ಪುಣ್ಯಾತ್ಮರು ನ ಮನ್ಯಾಮಹೇ ಅಂತಾರೆ. ನಮಗೆ ಅದೆಲ್ಲ ಬೇಡ. ದೇವಂ ಸೇವಿತುಮೇವ ನಿಶ್ಚಿನಮಹೇ ಯೋಸೌ ದಯಾಲಪುರ ದಾನ ಮುಷ್ಟಿಮುಚೆ ಕುಚೇಲ ಮುನಿಯೇ ದತ್ತೇಸ್ಪ ವಿತ್ತೇಶತಾಮ್ ಅಂತಂದರು. ಹೀಗೆ ಅವರು ಹೊರಟಾಗ ಇವನು ಪಾಪ ಬುದ್ಧಿವಂತನಾದರೂ ಶಾಸ್ತ್ರಜ್ಞಾನ ಇಲ್ಲದೆ ಇದ್ದವನು, ಅವನನ್ನು ಕರ್ಕೊಂಡು ಹೋಗೋಣ ಅಂತ ಹೊರಡ್ತಾರೆ. ಆದರೆ ಇವನಿಗೆ ನಚ ರಾಜಪರಿಗ್ರಹೋ ಬುದ್ಧಿಯ ಲಭ್ಯತೆ ವಿದ್ಯಾಂ ವಿನ. ಬುದ್ಧಿವಂತರಿಗೆ ರಾಜ ಗೌರವ ಕೊಡಲ್ಲ, ವಿದ್ಯೆ ಇರಬೇಕು ಅಂತ. ಸರ್ಟಿಫಿಕೇಟ್ಗಳು, ಡಿಗ್ರಿಗಳು ಬೇಕು. ವಿಶ್ವನಾಥ್ ಸತ್ಯನಾರಾಯಣ ಡಿಗ್ರಿಯಲು ಲೇನಿ ಪಾಂಡಿತ್ಯಮ್ಮು ಒನ್ನೆ ಕೆಕ್ಕದು ಅಂತ ಈಗ 100 ವರ್ಷದ ಕೆಳಗೇನೆ ಕವಿತೆ ಬರೆದರು. ಆ ಥರ ಆಗ್ಬಿಡುತ್ತೆ. ನನಗೆ ತುಂಬ ತಿಳುವಳಿಕೆ ಇದೆ ಅಂತ ಹೇಳಿದ್ರೆ ಯಾವನೂ ನಂಬೋದಿಲ್ಲ. ನಿಮಗೇನು ಕ್ವಾಲಿಫಿಕೇಷನ್ ಇದೆ ಅಂತ. ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಾನು ಓದುವಾಗ ಪ್ರೊಫೆಸರ್ ಎಸ್ ಸತ್ಯನಾರಾಯಣ ಅಂತ ಒಬ್ಬರಿದ್ದರು. ಅವರು ಸದಾ ಹೇಳೋರು, ನನಗೆ ಇದು ವ್ಯರ್ಥವಾಗಿ ಕಾಣಿಸ್ಬಿಡ್ತಾ ಇತ್ತು ಈ ಅಧ್ಯಯನ ಸಂಶೋಧನೆ, ಏನೂ ಲೋಕಜೀವನ ಸಾಂಪ್ರತವಾದ ಸಾಂಗತ್ಯ ಇಲ್ವಲ್ಲ ಅಂತ. ಆಗೋರು ಹೇಳೋರು, ನೋಡಿಪ್ಪ, ಯೂನಿವರ್ಸಿಟಿ ಹೈಯೆಸ್ಟ್ ಡಿಗ್ರಿ, ಒಂದು ಡಾಕ್ಟರೇಟು, ಅದೊಂದು ರಬ್ಬರ್ ಸ್ಟ್ಯಾಂಪ್ ತಗಲಿಸ್ಕೊಳ್ಳಿ. ಆಮೇಲೆ ನೀವು ಯಾರನ್ನು ಬೈದರು, ನಿಮ್ಗೆ ಡಿಗ್ರಿ ಇದೆ ಆದರೂ ಬೈತೀರ, ಪರವಾಗಿಲ್ಲ, ಪ್ರಾಮಾಣಿಕರು ಅಂತಾರೆ. ಇಲ್ಲದೇ ಬೈದರೆ ನಿಮಗಿಲ್ಲ ಅದಕ್ಕೆ ಬೈತಿದ್ದಾನೆ ಅಂತ ನಿಮ್ಮನ್ನೇ ಬೈಯೋಕ್ಕೆ ಶುರು ಮಾಡ್ತಾರೆ ಅಂತಿದ್ರು. ಅವರು ನನಗೆ ಇನಾರ್ಗ್ಯಾನಿಕ್ ಫಿಸಿಕಲ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಪ್ರೊಫೆಸರು, ನಾನು ಮೆಟ್ಲರ್ಜಿಯಲ್ಲಿ ಇದ್ದಿದ್ದು. ಹೋದರೆ ನನಗೆ ಡಿಸ್ಟಿಲ್ ಮಾಡಿಬಿಟ್ಟು ನೀರನ್ನು ಕೊಡ್ತಾ ಇದ್ರು. ನೋಡಿ, ಹೇಳ್ಕೊಳಕ್ಕೆ IAS ಅಂತ ಈಗ ಭಾರತ ರತ್ನವೂ ಆಗಿರ್ತಕ್ಕಂಥ ಇವರೇ, ಯಾರವರು ಡೈರೆಕ್ಟರ್ ಆಗಿದ್ದಂಥವರು CNR ರಾಯರೇ ಇದ್ದರು. ಆ ಕಾಲದಲ್ಲೇ ನೋಡಿ, ಕುಡಿಯೋಕ್ಕೆ ಗತಿ ಇಲ್ಲ, ಇದು ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್ ಅಂತೆ, ನಾನು ಡಿಸ್ಟಿಲ್ ವಾಟರ್ ಕುಡಿಬೇಕು, ನಿಮಗೂ ಅದನ್ನೇ ಕೊಡ್ತೀನಿ ಅಂತ ಕೊಡೋರು. ಹಾಗೆ ಅವರು ಹೇಳ್ತಿದ್ರು. ಅಂದರೆ ಈ ಕಾಸ್ಮೆಟಿಕ್ ಕ್ವಾಲಿಫಿಕೇಷನ್ಸ್ ಅನ್ನೋದು ಒಂದು ಹಂತಕ್ಕೆ ಬೇಕಾಗುತ್ತದೆ, ಅದಿಲ್ಲದೆ ಇದ್ದರೆ ನಡೆಯೋಲ್ಲ. ಆದರೆ ಆದಷ್ಟು ಬೇಗ ಅವುಗಳ ಮೇಲಿನ ಭ್ರಮೆಯನ್ನು ಕಡಿಮೆ ಮಾಡ್ಕೋಬೇಕು. ಏನಾಗ್ಬಿಡ್ತದೆ, ತುಂಬ ಜನಕ್ಕೆ ಈ ಕಾಸ್ಮೆಟಿಕ್ ಕ್ವಾಲಿಫಿಕೇಷನ್ನಿಂದ ಬಂದು ಆಮೇಲೆ ಅದೇ ನಿಜ ಅಂತ ಅಂದ್ಕೊಂಡ್ಬಿಡ್ತಾರೆ. ನನ್ನ ಸ್ನೇಹಿತರು ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಹೇಳ್ತಾರಲ್ಲ, ಹೆಣ್ಣಿನ ವೇಷ ತಾಳೋದಕ್ಕೆ ಗಂಡಾಗಿ ನನಗೆ 2 ಗಂಟೆ ಬೇಕು, ಅಷ್ಟು ಹೊತ್ತು ತದೇಕವಾಗಿ ಅಲಂಕಾರ ಮಾಡಿಕೊಂಡು ವೇದಿಕೆಗೆ ಬಂದು 2 ನಿಮಿಷವೂ ಇಲ್ಲ, 1 ನಿಮಿಷವೂ ಇಲ್ಲ, ಅದು ಪ್ರಯೋಜನ ತಪ್ಪು ಹೋಗುತ್ತೆ. ಇನ್ನು 2 ನಿಮಿಷ ನಿಂತರೆ ವಿಷಲ್ ಹಾಕಿ ಓಡಿಸ್ತಾರೆ, ಕುಣಿಯಬೇಕು. ಆಗ ಆಹಾರ್ಯ ಹೋಯಿತು, ಆಂಗಿಕ ಬೇಕು. ಕುಣಿಯೋದು ಎಷ್ಟು, 4-5 ನಿಮಿಷ ನೋಡ್ತಾರೆ. ಭಾವನೆಯಿಂದ ಇಲ್ಲದೆ ಇದ್ದರೆ, ಸಾತ್ವಿಕದಿಂದ ಮಾಡದೇ ಇದ್ದರೆ, ಸತ್ವಾಭಿನಯ ಇಲ್ಲದೆ ಇದ್ದರೆ ನೋಡೋಲ್ಲ ಜನ. ಸಾತ್ವಿಕ ಅಭಿನಯ ಇದೆಯೋ 2 ಗಂಟೆ ನೋಡ್ತಾರೆ. ಹೀಗಾಗಿ ಒಂದು ಬೇಸಿಕ್ ಕ್ವಾಲಿಫಿಕೇಶನ್ ಟು ಎಂಟರ್ ಇನ್ ಟು ದಿ ಸ್ಟೇಜ್ ಅರೀನಾ, ವೇದಿಕೆ ಹತ್ತೋದಕ್ಕೆ ಅಲಂಕಾರ ಬೇಕು. ಹತ್ತಿದ ಮೇಲೆ ಜನರನ್ನು ಉಳಿಸ್ಕೊಳ್ಳೋದಕ್ಕೆ ಅದು ಬೇಕಿಲ್ಲ. ಈ ಮಟ್ಟಕ್ಕೆ ಒಂದು ವಿದ್ಯೆ, ಕ್ವಾಲಿಫಿಕೇಷನ್ನು, ಪುಸ್ತಕ ಪಾಂಡಿತ್ಯ ಅಂತ. ಆದರೆ ಪ್ರಭುಗಳಿಗೆ ಯಾವತ್ತೂ ಕಟ್ ಆಫ್ ಪಾಯಿಂಟೇ ಡಿಗ್ರಿ. ಅದಕ್ಕೋಸ್ಕರವಾಗಿ ಅದನ್ನು ತಗೊಳ್ಳಿ, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಓನ್ಲಿ ಅಪ್ಲೈ ಅಂತಾನೆ, ಅಲ್ಲಿಗೆ ಮುಗಿಯುತ್ತಲ್ಲ, ಅದೊಂದು ಕಟ್ ಆಫ್ ಪಾಯಿಂಟ್ ಅಂತ. ಆ ರೀತಿಯಾಗಿ ಇವನು ಬುದ್ಧಿವಂತ ಆದರೂ ವಿದ್ಯೆ ಇಲ್ಲ, ರಾಜರು ಯಾರು ಗೌರವಿಸೋದಿಲ್ಲ, ಅದರಿಂದ ಬೇಡ ಅಂದಾಗ, ಅಯ್ಯೋ ಬೇಡ, ಅಹೋ ನ ಯುಜ್ಯತೆ ಏವಂ ಕರ್ತುಂ ಯತಃ ವಯಂ ಬಾಲ್ಯಾತ್ ಪ್ರಭೃತಿ ಏಕತ್ರ ಕ್ರೀಡಿತಾ. ಅಯ್ಯೋ, ನಾವು ಒಟ್ಟಿಗೆ ಚಿಕ್ಕ ವಯಸ್ಸಿಂದ ಆಟ ಆಡಿದ್ದು, ಹಾಗಾಗಿ ಇವನನ್ನು ಕರ್ಕೊಂಡು ಹೋಗೋಣ ಅಂತ ಹೊರಡ್ತಾರೆ. ಕಷ್ಟವೋ ಸುಖವೋ ಇರೋಣ ಅಂತ, ಅಷ್ಟು ಮಟ್ಟಿಗೆ ಒಳ್ಳೆತನ ಇದೆ. ಕಿಂತಯ ಕ್ರಿಯತೆ ಲಕ್ಷ್ಮ್ಯ ಯಾವಧೂರಿವ ಕೇವಲ ಯಾನ ವೇಶ್ಯೇವ ಸಾಮಾನ್ಯ ಪತಿಕೈ ರೂಪ ಭುಜ್ಯತೆ ಹೇಳ್ತಾನೆ. ದುಡ್ಡಿದ್ದೇನು ಪ್ರಯೋಜನ, ಮಹಾಪತಿವ್ರತೆ ಆಗ್ಬಿಟ್ರೆ ನಮ್ಮ ದುಡ್ಡು ನಮಗೆ ಮಾತ್ರ ಪ್ರಯೋಜನ. ದುಡ್ಡು ವೇಶ್ಯೆ ಥರ ಎಲ್ಲರಿಗೂ ಪ್ರಯೋಜನಕ್ಕೆ ಬರಬೇಕು ಅಂತ ಇಂಥ ಕಠೋರವಾದ ಹೋಲಿಕೆಯನ್ನು ಕೊಟ್ಟಿದ್ದಾನೆ. ಅದು ನೋಡಿ, ವೇದವಿದ್ಯೆಗೆ ಆ ಹೋಲಿಕೆ ಕೊಟ್ಬಿಡ್ತಾರೆ.
ವೇದವಿದ್ಯೆ ಗುಟ್ಟಲ್ಲ, ಪಬ್ಲಿಕ್ ಪ್ರಾಪರ್ಟಿ ಆಗಿದೆ. ತಂತ್ರವಿದ್ಯೆ ಕುಲವಧುವಿನಂತೆ, ವೇದವಿದ್ಯೆ ವೇಶ್ಯಾವಧುವಿನಂತೆ ಅಂತ ತಂತ್ರಗಳು ಹೇಳುತ್ತವೆ. ನಮ್ಮ ಪರಂಪರೆಯಲ್ಲಿ ಯಾವುದಕ್ಕೂ ಹೋಲಿಸ್ತಾರ್ರಿ ಮಡಿ ಮೈಲಿಗೆ ಇಲ್ಲ. ಈಚಿನ ಕಾಲದಲ್ಲಿ ಮಾತ್ರ ಮಾಡಿಕೊಂಡಂಥದ್ದು ಮಡಿ ಮೈಲಿಗೆ, ಅವಿವೇಕಿಗಳೇ ಮಾಡಿಕೊಂಡದ್ದು ಅಷ್ಟೇ. ಮಡಿ ಮುಸರೆ ಮೈಲಿಗೆ ಇದು ಯಾರಿಗಿದೆ ಅಂತಂದರೆ ಬುದ್ಧಿಹೀನರಿಗೆ ಅಂತ ನನಗೆಷ್ಟೋ ಬಾರಿ ಅನಿಸಿದೆ. ಯಾಕೆಂದರೆ ಅದಕ್ಕೆ ಒಂದು ಶುದ್ಧ ತರ್ಕ ಇಲ್ಲ, ಒಂದು ವಿವೇಕ ಮೊದಲೇ ಇಲ್ಲ. ನೆಲದ ಮೇಲಿಟ್ಟರೆ ಮುಸರೆ ಅಂತೆ, ಒಲೆ ಮೇಲಿಟ್ಟರೆ ಮುಸರೆ ಅಲ್ವಂತೆ, ಹಾಲು ಮುಸರೆ ಅಲ್ವಂತೆ, ನೀರು ಮುಸರೆ ಅಂತೆ, ಬಂಗಾರಕ್ಕೆ ಮೈಲಿಗೆ ಇಲ್ವಂತೆ. ಏನಿದು? ಇವಕ್ಕೆ ಸಂಸ್ಕೃತದಲ್ಲಿ ಶಬ್ದವೇ ಇಲ್ಲ, ನಾನು ಯಾವ ಶಾಸ್ತ್ರಗಳಲ್ಲೂ ನೋಡಿಲ್ಲ. ಅಯನ್ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಇವನು ನಮ್ಮವನು, ಇವನು ಬೇರೆಯವನು ಅನ್ನೋದು ಅಲ್ಪರಿಗೆ, ದೊಡ್ಡವರಿಗೆ ಜಗತ್ತೆಲ್ಲ ಕುಟುಂಬ ಅಂತ ಅಂದುಕೊಂಡು ಹೊರಡ್ತಾರೆ. ನೋಡಿ, ಪಂಚತಂತ್ರ ಕಥಾ ತಂತುವನ್ನು ವಿಸ್ತರಿಸುವಾಗ ಎಷ್ಟೋ ಜೀವನ ಮೌಲ್ಯಗಳನ್ನು, ನೀತಿಗಳನ್ನು, ಸೂಕ್ತಿಗಳನ್ನು ಹೇಳ್ಕೊಳ್ತಾ ಬರುತ್ತದೆ. ಹಾಗೆ ಹೊರಟಾಗ ದಾರಿಯಲ್ಲಿ ಒಂದಿಷ್ಟು ಮೂಳೆಗಳು ಕಾಣಿಸಿದ್ವು. ನೋಡಿದ ತಕ್ಷಣವೇ ಒಬ್ಬ, ಇದು ಪ್ರಸಿದ್ಧ ಕಥೆ ನಿಮಗೆ ಗೊತ್ತಿದೆ, ಇದು ಸಿಂಹದ ಮೂಳೆಗಳು ಅಂತಂದ. ನನ್ನ ಪಾಂಡಿತ್ಯ ತೋರಿಸ್ತೀನಿ ಅಂತ ಅದನ್ನು ಒಪ್ಪ ಮಾಡಿ ಆಕಾರ ತಂದಿಟ್ಟ. ಇನ್ನೊಬ್ಬ ನನ್ನ ಪಾಂಡಿತ್ಯ ತೋರಿಸ್ತೀನಿ ಅಂತ ರಕ್ತ ಮಾಂಸಗಳನ್ನು ತುಂಬಿದ. ಮೂರನೇ ನನ್ನ ಪಾಂಡಿತ್ಯ ತೋರಿಸ್ತೀನಿ, ಜೀವ ತುಂಬುತ್ತೀನಿ ಅಂತಂದ. ಅಹೋ ಅದ್ಯ ವಿದ್ಯಾಪ್ರತ್ಯಯ ಕ್ರಿಯತೆ ಅಂತ. ವಿದ್ಯಾಪ್ರತ್ಯಯ, ಐ ಶಾಲ್ ಪ್ರೂವ್ ದಟ್ ಐ ಹ್ಯಾವ್ ಕ್ವಾಲಿಫಿಕೇಶನ್. ಇದು ತುಂಬ ಜನಕ್ಕುಂಟು. ನನಗೆ ಡಿಗ್ರಿ ಇದೆ, ಅದಕ್ಕೆ ನಾನು ತೋರಿಸ್ಕೊಂಡು ಮೆರೀತೀನಿ ಅಂತ. ಕೆಲವರು ಹಾಗೇನೆ ಡಾಕ್ಟ್ರೇಟನ್ನು ಹೇಳದೇ ಇದ್ದರೆ ಅವ್ರ ಹೆಸರು ಅಂತಲೇ ಗೊತ್ತಾಗೋದಿಲ್ಲ ಅಂತ ಮಾಡ್ತಾರೆ. ಒಬ್ಬರಿದ್ದರು, ಒಬ್ಬಾಕೆ ಬೆಂಗಳೂರಿನಲ್ಲಿ ಸಂಸ್ಕೃತ ವಿದುಷಿ. ಅವ್ರನ್ನ ಡಾಕ್ಟರ್ ಅನ್ನೋದ್ರಿಂದ ಸೇರಿಸಿ ಸಂಬೋಧನೆ ಮಾಡದೇ ಇದ್ದರೆ ಓ ಅಂತಲೂ ಅಂತಿರಲಿಲ್ಲ. ಅವರ ಅಪ್ಪ ಅಮ್ಮ ಕೂಡ ಅವ್ರನ್ನ ಡಾಕ್ಟರ್ ಅಂತ ಕರೀಬೇಕಾಗಿತ್ತು, ಆ ಸ್ಥಿತಿ. ಯಾವುದೋ ಒಂದು ವೇದಿಕೆಯಲ್ಲಿ ಅವ್ರನ್ನ ಕರೆದ್ರು. ಘನ ವಿದ್ವಾಂಸರು, ನನ್ನ ಗುರುಗಳಾದ ರಂಗನಾಥ ಶರ್ಮರ ಪ್ರಿಯ ಶಿಷ್ಯರು. ಈ ಬಾರಿ ಅವರಿಗೆ ರಾಷ್ಟ್ರಪತಿ ಪುರಸ್ಕಾರಾದಿಗಳು ಎಲ್ಲ ಬಂತಲ್ಲ. ಮಹಾಬಲೇಶ್ವರ ಭಟ್ರ ಸಹಾಧ್ಯಾಯಿ ಅವರಿಗೆ ಕಳೆದ ವರ್ಷವೇ ಬಂತು. ದೊಡ್ಡ ಪಂಡಿತರು, ಮಹಾಮಹೋಪಾಧ್ಯಾಯದಿ ಪುರಸ್ಕಾರಗಳೆಲ್ಲ ಬಂತು. ಸರ್ವ ವಿಧದಲ್ಲಿ ವಿದ್ವಾಂಸರಾದವರು, ಋಗ್ಯಜುರ್ವೇದಗಳನ್ನು ಕಂಠಸ್ಥ ಮಾಡಿ ಶ್ರೌತವನ್ನು, ವ್ಯಾಕರಣವನ್ನು ಚೆನ್ನಾಗಿ ಬಲ್ಲಂಥ ಸಜ್ಜನಿಕೆಯ ನಿಧಿ. ಅವರಷ್ಟು ಸೊಗಸಾಗಿ ಸಂಸ್ಕೃತ ವಾಣಿಯನ್ನು ಮತ್ತೊಬ್ಬರ ಬಾಯಲ್ಲಿ ನಾನು ಕೇಳಲಿಲ್ಲ. ಆ ಕಂಠಮಾಧುರ್ಯ, ಆ ಮುಖ ಪ್ರಸನ್ನತೆ, ಆ ನಗುನಗುತ್ತಾ ಹೇಳ್ತಕ್ಕಂಥ ರೀತಿ ಒಂದೊಂದು ಅನ್ಯಾದೃಶ. ಅಂಥ ದೊಡ್ಡವರು, ಅಷ್ಟು ಸಹೃದಯರು. ವೇದಿಕಾ ಮಂಚತು ಭಗಿನಿ ಅಂತಂದರೆ ಬರಲೇ ಇಲ್ಲ. ಬಹ್ಯಾ ಸಂತಿ ಮನ್ನಾಮಧೇಯಾ ಪರಮೇಕೈವ ಅಹಂ ಡಾಕ್ಟರ್ ಅಂತಂದರು. ಆಯಿತು, ಬಾಮ್ಮ ಡಾಕ್ಟರ್, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಕರೆದದ್ದಾಯಿತು. ಅಂದರೆ ಈ ಬಗೆಯಲ್ಲಿ ಇರುತ್ತದೆ. ಬಿರುದು ಬಾವಲಿಗಳ ಸಮೇತವೇ ಕರೆಸ್ಕೊಳ್ಬೇಕು ಅಂತ, ಸದಾ ನಮ್ಮ ಕ್ವಾಲಿಫಿಕೇಶನ್ ಬೇಕು ಅಂತ. ಎಲ್ಲಿ ಬರುತ್ತದೆ ಅದು? ಪ್ರಯೋಜನಕ್ಕೆ ಬರ್ತಕ್ಕಂಥದ್ದಲ್ಲ. ಇವನು ನಾನು ಡಿಗ್ರಿ ಪ್ರೂವ್ ಮಾಡ್ಕೊಳ್ತೀನಿ ಅಂತ ಪ್ರಾಣನೇ ತುಂಬುತ್ತೀನಿ ಅಂತ ನೋಡ್ದ. ನಾಹಂ ವಿದ್ಯಾಯಾ ವಿಫಲತಾಂ ಕರೋಮಿ, ನನ್ನ ವಿದ್ಯೆಗೆ ನಾನು ಮೋಸ ಮಾಡೋಲ್ಲ, ಈ ಸಿಂಹಕ್ಕೆ ಪ್ರಾಣ ತುಂಬುತ್ತೀನಿ ಅಂತ. ಮಿಕ್ಕವರು ಹೌದು, ನಾವು ತೋರಿಸ್ದಂಗೆ ನೀನು ತೋರಿಸೋ ತಾಕತ್ತಿದ್ರೆ ಅಂತ ಹಾಗೆ ಶುರು ಮಾಡಿಕೊಂಡ್ರು. ಆಗ ಇವನು ಬೇಡಪ್ಪ ಬೇಡ, ಸ್ವಲ್ಪ ಕಾಲ ಉಳೀರಿ, ತರ್ಹಿ ಪ್ರತೀಕ್ಷಸ್ವ ಅಕ್ಷಣಂ ಯಾವದಹಂ ವೃಕ್ಷಂ ಆರೋಹಾಮಿ, ಮರ ಹತ್ತು ಕೂತ್ಕೊಳ್ತೀನಿ, ಅಲ್ಲಿವರೆಗೂ ತಾಳು ಅಂತ ಹತ್ತದ. ಆಮೇಲೆ ನಿಮಗೆ ಗೊತ್ತಿದೆ ಏನಾಯಿತು ಅಂತ. ಅಥೋಹಂ ಬ್ರವೀಮಿ ವರಂ ಬುದ್ಧಿರ್ ನ ಸಾವಿದ್ಯ. ಅಂದರೆ ಟು ಪ್ರೂವ್ ಎ ಪಾಯಿಂಟ್ ಜಿದ್ದು ಮಾಡ್ತೀವಿ ಎಷ್ಟೋ ಬಾರಿ, ಅದರಿಂದ ಆತ್ಮನಾಶವಾಗುತ್ತದೆ. ನೋಡು, ನೀನು ಆವತ್ತು ನನಗೆ ಅನ್ಯಾಯ ಮಾಡಿದ್ದೆ ಅನ್ನೋದನ್ನು ಸಾಬೀತು ಮಾಡಿಬಿಡ್ತೀನಿ ಅಂತ ಬೀದಿಯಲ್ಲಿ ತಂದು ಇಟ್ಬಿಡ್ತೀವಿ. ಅಣ್ಣನಿಗೋ, ತಮ್ಮನಿಗೋ, ಗಂಡನಿಗೋ, ಹೆಂಡತಿಗೋ. ಗೆದ್ವಿ ನಾವು ವಾದದಲ್ಲಿ, ಅರೆ ಬದುಕಲ್ಲಿ ಸೋತ್ವಿ. ಈ ತರಹ ಆಗುತ್ತದೆ. ಅಪಿ ಶಾಸ್ತ್ರೇಷು ಕುಶಲಾ ಲೋಕಾಚಾರ ವಿವರ್ಜಿತಾ ಸರ್ವೇತೇ ಹಾಸ್ಯತಾಂ ಯಾಂತಿ ಯಥಾತೇ ಮೂರ್ಖ ಪಂಡಿತಾ. ಹಾಗಾಗಿ ಶಾಸ್ತ್ರದಲ್ಲಿ ಕುಶಲರಾಗಿದ್ದರೂ ಲೋಕತಂತ್ರವನ್ನು ಬಲ್ಲವರಾಗದೇ ಇದ್ದರೆ, ವ್ಯವಹಾರ ಜ್ಞಾನ ಇಲ್ಲದೇ ಇದ್ದರೆ ಅಪಹಾಸ್ಯಕ್ಕೊಳಗಾಗ್ತಾರೆ, ಮೂರ್ಖ ಪಂಡಿತರಿದ್ದಂತೆ ಅಂತ. ಯಾರು ಮೂರ್ಖ ಪಂಡಿತರು? ಕಥಮೇತತ್ ಅಂತ ಅತ್ಯಂತ ಲೋಭಿ ಕೇಳಿದಾಗ ಅತೀವ ಲೋಭಿ ಹೇಳ್ತಾನೆ. ಹಿಂದೊಮ್ಮೆ ಊರಿನಲ್ಲಿ 4 ಜನ ಬ್ರಾಹ್ಮಣರಿದ್ದರು. ತುಂಬ ಈ ಬ್ರಾಹ್ಮಣರ ಕತೆ ಬರ್ತಾ ಇದೆ ನೋಡಿ, ಅದು 4. ಎಲ್ಲರೂ ಸ್ನೇಹಿತರು. ಆಮೇಲೆ ಅವರು ದೇಶಾಂತರ ಹೋಗಿ ಪಾಂಡಿತ್ಯ ಸಂಪಾದಿಸೋಣ ಅಂತ ಹೋದರು. ದುಡ್ಡು ಸಂಪಾದಿಸೋರ್ದು ಒಂದು ಕಥೆ ಆಯಿತು, ಬತ್ತಿಗಳಿಟ್ಕೊಂಡು ಹೋಗಿದ್ದು. ವಿದ್ಯೆಯ ಮೂಲಕ ದುಡ್ಡು ಸಂಪಾದಿಸೋಣ ಅಂತ ಹೋದಂಥದ್ದು ಇನ್ನೊಬ್ಬರದ್ದು ಕಥೆ ಆಯಿತು. ಈಗ ವಿದ್ಯೆಯನ್ನು ಸಂಪಾದಿಸೋಣ ಅಂತ ಹೊರಟಿದ್ದಾರೆ. ಅವರು ದೇಶಾಂತರಂ ವಿದ್ಯೆಯ ಗತ್ವ ವಿದ್ಯಾಯ ಉಪಾರ್ಜನಂ ಕ್ರಿಯತೆ ಅಂತ ಹೊರಡ್ತಾರೆ. ಕಾನ್ಯಕುಬ್ಜಂ ಗತಃ, ಕಾನ್ಯಕುಬ್ಜಕ್ಕೆ ಹೋಗ್ತಾರೆ. ಕನ್ಯಾಕುಬ್ಜ, ಕನೂಜ್ ಅಂತ ಇವತ್ತು ಯಾವ ಒಂದು
ಕಾನ್ಪುರ ಹತ್ತಿರದ ಹಳ್ಳಿ, ಅಲ್ಲಿಗೆ ಹೋಗ್ತಾರೆ. ಆಗ ಅದು ದೊಡ್ಡ ಕೇಂದ್ರವಾಗಿತ್ತು. ವಿಶ್ವಾಮಿತ್ರನ ಪೂರ್ವಜರೆಲ್ಲ ಇದ್ದಂಥ ಪ್ರದೇಶ ಅಂತ. ಕುಶನಾಭನ ಕನ್ಯಕೆಯರಿಗೆ ವಾಯು ಕೊಟ್ಟ ಶಾಪ, ಕನ್ಯೆಯರು ಕುಬ್ಜರಾದರು. ಆಮೇಲೆ ಅದು ಪರಿಹಾರವಾಯಿತು ಅಂತ ರಾಮಾಯಣ ಬಾಲಕಾಂಡದಲ್ಲೆಲ್ಲ ಕಥೆ ಇದೆ. ಆ ಜಾಗ ಕಾನ್ಯಕುಬ್ಜ. ಅಲ್ಲಿ ಹೋಗಿ 12 ವರ್ಷ, ದ್ವಾದಶಾಬ್ದಾನಿ ಯಾವದ್ ಏಕಚಿತ್ತತೆಯ ಪಠಿತ್ವ, 12 ವರ್ಷ ಅಭ್ಯಾಸ ಮಾಡಿದ್ರು. ಏಕ ದೀಕ್ಷೆಯಿಂದ ಅಭ್ಯಾಸ ಮಾಡಿದ್ರು. ಆಮೇಲೆ ವಿದ್ಯಾಕುಶಲರಾದರು. ಆಮೇಲೆ ಮತ್ತೆ ಮನೆಗೆ ಬರ್ತಾರೆ. ವಯಂ ಸರ್ವವಿದ್ಯಾಪಾರಂಗತಾ ತದುಪಾಧ್ಯಾಯಂ ಉತ್ಕಲಾಪಯಿತ್ವ. ಉತ್ಕಲಾಪಯಿತ್ವ ಅಂದರೆ ಬೈ ಹೇಳೋದು ಅಂತ. ಮಾತಾಡಿ ಬರ್ತೀವಿ ಅಂತ ಹೇಳಿ ಅಪೃಚ್ಛ ಮಾಡಿ ಗಚ್ಛಾಮಃ ಸ್ವದೇಶೇ ಅಂತ ಹೊರಟರು. ಹಾಗೆ ಹೊರಟರು. ಗುರುಗಳು ಆಯ್ತಪ್ಪ ಹೋಗಿ ಬನ್ನಿ ಅಂತಂದರು. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದೇ ದಾರಿ ಇರೋಲ್ಲ, ಹಲವು ದಾರಿ ಒಡ್ಕೊಳ್ಳುತ್ತೆ. ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗಲಿಲ್ಲ. 4 ಜನನ ಕೇಳಬೇಕಲ್ವ. ಕೈ ಕುರುಡಾದರೆ ಏನು, ಬಾಯಿ ಕುರುಡೆ ಅಂತೆಲ್ಲ ಬೇಕಾದಂತೆ ಗಾದೆ ಉಂಟು. ಅವ್ರು ಹಾಗೆ ಮಾಡಲಿಲ್ಲ. ಪುಸ್ತಕ ತೆಗೆದು ನೋಡ್ತಾರೆ. ಪುಸ್ತಕ ತೆಗೆದು ನೋಡಿದ್ರೆ ತಚ್ಚತುರ್ಣಾ ಮಧ್ಯಾದ್ ಏಕೇನ ಪುಸ್ತಕಂ ಅಲೋಕಿತಂ ಮಹಾಜನೋ ಏನ ಗತಸ್ಸ ಪಂಥ. ದೊಡ್ಡವರು ಹೋದದ್ದೇ ದಾರಿ ಅಂತ. ಇದು ಮಹಾಭಾರತದ ಯಕ್ಷ ಪ್ರಶ್ನೆಯಲ್ಲಿ ಬರ್ತದೆ. ವೇದ ಅನಂತಾಹ ಸ್ಮೃತಯೋಪಿ ಭಿನ್ನಾಹ ನೈಕೋ ಋಷಿರ್ ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಸ್ಸ ಪಂಥ. ವೇದಗಳು ಅನಂತ, ಅನಂತಾವೈ ವೇದಾಹ ಅಂತ ತೈತ್ರಿಯ ಯಜುರ್ವೇದದ ಮಾತು. ಇನ್ನು ಸ್ಮೃತಯೋಪಿ ಭಿನ್ನಾಹ, ಸ್ಮೃತಿಗಳು ಒಂದೊಂದು ಯುಗಕ್ಕೂ ಒಂದೊಂದು ತರಹ ಕನ್ಫ್ಯೂಷನ್ನು. 18 ಸ್ಮೃತಯ 40 ಸ್ಮೃತಯ ಅಂತ 18, 40 ಅಂತೆಲ್ಲ ಉಂಟು. ಇನ್ನು ಒಬ್ಬ ಋಷಿ ಹೇಳಿದ್ದು ಇನ್ನೊಬ್ಬ ಒಪ್ಪಲ್ಲ, ಒಬ್ಬ ಡಾಕ್ಟರ್ ಹೇಳಿದ್ದು ಇನ್ನೊಬ್ಬರು ತಪ್ಪು ಅಂತಾರೆ. ಒಬ್ಬ ಸಂಗೀತ ಮೇಷ್ಟ್ರಕ್ಕೆ ಹೋಗಿ ಇನ್ನೊಬ್ಬರ ಹತ್ರಕ್ಕೆ ಹೋದರೆ ಮೊದಲಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇನ್ನೂ ಕೆಳಕ್ಕೆ ಬಂದ್ಬಿಟ್ಟು ಸಾರೀಗ ಅಲ್ಲಿಂದ ಶುರು ಮಾಡ್ತಾರೆ. ಹೀಗಾಗಿ ನೈಕೋ ಋಷಿರ್ ಯಸ್ಯ ಮತಂ ಪ್ರಮಾಣಂ ಕಣಾದೋ ಇದು ಸರ್ವಜ್ಞ ಗೌತಮೋ ನೈತಿಕಾಪ್ರಮ. ಗೌತಮೋ ಇದು ಸರ್ವಜ್ಞ ಕಣಾದೋ ನೈತಿಕಾಪ್ರಮ. ತಾವೋ ಯದಿ ಸರ್ವಜ್ಞೋ ಮತಭೇದ ಕಥಂತಯೋ. ಇವರು ಜ್ಞಾನಿಗಳು, ಅವರು ಜ್ಞಾನಿಗಳಾದರೆ ಅವರ ಅಭಿಪ್ರಾಯ ಯಾಕೆ ವ್ಯತ್ಯಾಸ? ಈ ರೀತಿ ಪ್ರಶ್ನೆ. ಹಾಗಾಗಿ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್, ಧರ್ಮತತ್ವ ನಿಗೂಢವಾಗಿದೆ. 10 ಜನ ಹೋದಂತೆ ನಾವು ಹೋಗಬೇಕು. ಯಾರಂತೆ ಅಂದರೆ ಊರಂತೆ ಅಂತ. ಇದು ಆ ತತ್ವ. ಪುಸ್ತಕದ ಮಾತು ಸರಿಯಾಗಿದೆ, ಆದರೆ ಇವರು ಅದನ್ನ ಲಿಟ್ರಲ್ ಅಂತೀವಲ್ಲ, ಅಕ್ಷರಾರ್ಥದಲ್ಲಿ ತೆಗೆದುಕೊಂಡ್ರು. ಮಹಾಜನ ಕೇನ ಮಾರ್ಗೇಣ ಗಚ್ಚಂತಿ ಅಂತ ನೋಡಿದ್ರು. ಅಲ್ಲಿ ನೋಡಿದ್ರೆ ಅಲ್ಲಿ ಒಬ್ಬ ವರ್ತಕನ ಮಗ ಸತ್ತೋಗಿದ್ದ ಅಂತ ಅವನ ಹೆಣವನ್ನು ಹೊತ್ತುಕೊಂಡು ಸ್ಮಶಾನದ ಕಡೆಗೆ ಹೊರಟಿದ್ರು. ಕಶ್ಚಿತ್ ವಣಿಕ್ ಪುತ್ರೋ ಮೃತಃ ತಸ್ಯ ದಾಹಾಯ ಮಹಾಜನೋ ಗತೋಭೂತ್. ತುಂಬ ಜನ ಹೋಗ್ತಾ ಇದ್ರು. ಆ ದಾರಿಯಲ್ಲೇ ಹೊರಟೋದ್ರೆ ಅದು ಸ್ಮಶಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಏನು ಮಾಡೋದು ಅದನ್ನು ನೋಡ್ತಾರೆ. ಅಥ ತೇನ ಪಂಡಿತಾಯವನ್ ಮಹಾಜನ ಮೇಲಾಪಕೇನ ಸಹ ಯಾಂತಿ ತಾವದ್ರಾಸಭ ಕಶ್ಚಿತ್ ತತ್ರ ಸ್ಮಶಾನೆ ದೃಷ್ಟ. ಸ್ಮಶಾನದ ಬಾಗಿಲಲ್ಲಿ ಕತ್ತೆ ನಿಂತಿತ್ತು. ಇದಕ್ಕೇನು ಅರ್ಥ? ಪುಸ್ತಕ ತೆಗೆದು ನೋಡಿದ್ರು. ಪುಸ್ತಕ ಉದ್ಘಾಟ್ಯ ಅವಲೋಕಿತ ಉತ್ಸವೇ ವ್ಯಸನೆ ಪ್ರಾಪ್ತೆ ದುರ್ಭಿಕ್ಷೆ ಶತ್ರು ಸಂಕಟೆ ರಾಜದ್ವಾರೆ ಸ್ಮಶಾನೆ ಚ ಯಸ್ತಿಷ್ಠತಿ ಸ ಬಾಂಧವ. ಉತ್ಸವದಲ್ಲಾಗಲಿ, ದುಃಖದಲ್ಲಾಗಲಿ, ದುರ್ಭಿಕ್ಷದಲ್ಲಾಗಲಿ, ಸುಭಿಕ್ಷದಲ್ಲಾಗಲಿ, ಶತ್ರು ಸಂಕಟದಲ್ಲಾಗಲಿ, ರಾಜದ್ವಾರದಲ್ಲಾಗಲಿ, ಸ್ಮಶಾನದಲ್ಲಾಗಲಿ ಯಾವನು ನಿಂತಿರ್ತಾನೋ ಅವನೇ ಬಂಧು ಅಂತ. ಇದಕ್ಕೆ ಅರ್ಥ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತದೆ. ಯಾಕೆಂದ್ರೆ ನೀವು ಶಾಸ್ತ್ರಗಳು ಓದ್ದೇ ಇರೋದ್ರಿಂದ. ಶಾಸ್ತ್ರ ಓದ್ದವರಿಗೆ ಅಕ್ಷರ ಅರ್ಥ. ಕತ್ತೆಯೇ ಬಂಧು ಅಂತ ಆಯಿತು. ಕತ್ತೆಗೆ ಒಬ್ಬ ಕಾಲಿಗೆ ನೀರು ಹಾಕ್ತಾನೆ. ಪಾದೋ ಪ್ರಕ್ಷಾಲಯತಿ ಕಶ್ಚಿತ್ ತಸ್ಯ ಗ್ರೀವಾಯಾಮ್ ಲಗತಿ. ಇನ್ನೊಬ್ಬ ಕೊರಳನ್ನು ಅಪ್ಕೋತಾನೆ. ಗ್ರೀವಾಯಾಮ್ ಲಗತಿ ಕಂಠೇ ಕರೋತಿ. ಕಾಲಿಗೆ ನೀರು ಹಾಕಕ್ಕೆ ಹೋಗ್ತಾನೆ. ಒದಿಸ್ಕೊಂಡು ಏನೋ ಅದು ಗೊತ್ತಿಲ್ಲ. ಆಯಿತು. ಆಮೇಲೆ ಏನು ನೋಡ್ತಾ ಇದ್ದಾಗ ಅಲ್ಲಿ ಒಂದು ಒಂಟೆ ಸರಸರ ಸರಸರ ಹೋಗ್ತಾ ಇತ್ತು. ದಾಪುಗಾಲಿಟ್ಕೊಂಡು ಹೋಗ್ತಾ ಇತ್ತು. ಕಶ್ಚಿ ದುಷ್ಟೋ ದುಷ್ಟ ಏತತ್ ಕಿಂ. ಅವ್ರು ನೋಡೇ ಇರಲಿಲ್ಲ. ಮತ್ತೆ ಪುಸ್ತಕ ತೆಗೆದ್ರು. ಧರ್ಮಸ್ಯ ತ್ವರಿತ ಗತಿ ಅಂತಿತ್ತು. ಧರ್ಮ ವೇಗವಾಗಿ ಹೋಗುತ್ತದೆ ಅಂತ. ಇದೇ ಧರ್ಮ ಅಂತ ಅಂದುಕೊಂಡ್ರು. ಏಷ ಧರ್ಮಸ್ತಾವತ್. ಧರ್ಮವನ್ನು ಏನು ಮಾಡೋಣ? ಇನ್ನೊಬ್ಬ ಪುಸ್ತಕ ತೆಗೆದು ನೋಡ್ತಾನೆ. ಇಷ್ಟಂ ಧರ್ಮೇಣ ಯೋಜಯೇತ್. ನಮಗಿಷ್ಟವಾದದ್ದನ್ನು ಧರ್ಮದ ಜೊತೆಗೆ ಬೆಸೆಯಬೇಕು ಅಂತ. ಧರ್ಮ ಯಾರಿಗೂ ಕಾಯೋಲ್ಲ, ಹೋಗ್ತಾ ಇರ್ತದೆ ಕಾಲದಂತೆ. ನಾವು ನಮ್ಮ ಇಷ್ಟವನ್ನು ಧರ್ಮಬದ್ಧ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಇವರಿಗೆ ನಮಗಿಷ್ಟ ಇವಾಗ ಬಾಂಧವ್ಯ ಇರುವ ಕತ್ತೆಯನ್ನು ಒಂಟೆ ಜೊತೆ ಕಟ್ಟೋಣ ಅಂತ ಒಂಟೆ ಕೊರಳಿಗೆ ಕತ್ತೆಯನ್ನು ಕಟ್ಟಿದ್ರು.
ಆ ಒಂಟೆಯ ದಾಪುಗಾಲಿಗೆ ಕತ್ತೆ ಎದುಸಿರು ಬಿಟ್ಕೊಂಡು ಓಡ್ತಾ ಇದೆ, ಬೀಳ್ತಾ ಇದೆ, ಬಡ್ಕೋತಾ ಇದೆ. ಅದನ್ನು ನೋಡಿ ಯಾರೋ ಕತ್ತೆ ಯಜಮಾನ ಅಗಸನಿಗೆ ಹೇಳ್ತಾರೆ, ಅಗಸ ರಜಕಸ್ಯಾಗ್ರೇ ಕಥಿತಂ ಯಾವದ್ ರಜಕಸ್ತೇಷ ಮೂರ್ಖ ಪಂಡಿತಾನ ಪ್ರಹಾರ ಕರ್ಣಾಯ ಸಮಾಯಾತಃ ತಾವತ್ತೇ ಪ್ರಣಷ್ಟ. ಅವನು ದೊಣ್ಣೆ ಇಟ್ಕೊಂಡು ಬಂದ, ಇವರು ಪಲಾಯನ ಮಾಡಿದ್ರು. ಅಷ್ಟು ಬುದ್ಧಿ ಇತ್ತು. ಹಾಗೆ ಎದ್ನೋ ಬಿದ್ನೋ ಅಂತ ಬರುವಾಗ ಒಂದು ತೊರೆ ಹರಿತಾ ಇತ್ತು. ಆಗ ತೊರೆಯನ್ನು ನೋಡಿದಾಗ ಅಲ್ಲಿ ದೂರದಲ್ಲಿ ಒಂದು ಎಲೆ ತೇಲು ಬರ್ತಾ ಇತ್ತು. ಒಬ್ಬ ಪಂಡಿತ ಪುಸ್ತಕ ತೆಗೆದು ನೋಡ್ದ. ಆಗಮಿಷ್ಯತಿ ಯತ್ಪತ್ರಂ ತದಸ್ಮಾಂಸ್ತಾರಯಿಷ್ಯತಿ. ಈಗ ಬರ್ತಾ ಇರುವ ಪತ್ರ ನಮ್ಮನ್ನು ದಾಟಿಸುತ್ತೆ ಅಂತ. ಅದು ಯಾವುದೋ ಕಾವ್ಯ. ಈಗ ಬರುವ ಕಾಗದ, ಪತ್ರ ಅಂದ್ರೆ ಲೆಟರ್ ಅಂತ ಅರ್ಥ ಇದೆಯಲ್ಲ, ಅದು ನಮ್ಮನ್ನು ಆಪತ್ತಿನಿಂದ ದಾಟಿಸುತ್ತೆ ಅಂತ. ಇವನು ಎಲೆ ಅಂತ ಭ್ರಮಿಸಿಕೊಂಡು ಆ ಎಲೆ ಮೇಲೆ ಕೂತ್ಕೊಂಡ, ಮುಳುಗೋದ. ಮುಳುಗ್ತಾ ಇದ್ದಾಗ ಇನ್ನೊಬ್ಬ ತಾವತ್ತಂ ನಿಯಮಾನಂ ಅವಲೋಕ್ಯ ಅನೇನ ಪಂಡಿತೇನ ಕೇಶಾಂತಂ ಗೃಹೀತ್ವ ಉಕ್ತಂ, ಜುಟ್ಟಿಡ್ಕೊಂಡು ಏನು ಮಾಡೋದು ಪುಸ್ತಕ ತೆಗಿತಾನೆ. ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತಿ ಪಂಡಿತ ಅರ್ಧೇನ ಕುರುತೆ ಕಾರ್ಯಂ ಸರ್ವನಾಶೋ ಹಿ ದುಸ್ಸಹ. ಸರ್ವನಾಶ ಆಗ್ತಾ ಇದ್ರು, ಸತ್ತೋಗ್ತಾ ಇದ್ದಾನೆ, ಅರ್ಧವನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಅರ್ಧ ಇದ್ದರೆ ಇನ್ನು ಅರ್ಧ ಹೇಗೂ ಆಗುತ್ತೆ ಅಂತ ಕೊರಳೆ ಕತ್ತರಿಸ್ಕೊಂಡು ತಲೆ ಎತ್ಕೊಂಡು ಬರ್ತಾನೆ. ಹೀಗೆ ನಡೆಯುತ್ತೆ ಅಂತಲ್ಲ, ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇರತಕ್ಕಂಥದ್ದು. ಆ ಮೂವರು ಹೋಗ್ತಾರೆ ಯಾವುದೋ ಒಂದು ಹಳ್ಳಿ. ಪಶ್ಚಾದ್ಗತ್ವ ಕಶ್ಚಿತ್ ಗ್ರಾಮ ಆಸಾದಿತ. ಸಂಜೆ ಹೊತ್ತಿಗೆ ಯಾರೋ ಬ್ರಾಹ್ಮಣರು ಬಂದಿದ್ದಾರೆ ಅಂತ ಪಾಪ ಊರಿನವರು ಊಟ ಹಾಕೋಕ್ಕೆ ಕರ್ಕೊಂಡು ಹೋಗ್ತಾರೆ. ಗ್ರಾಮೀಣೇರ್ ನಿಮಂತ್ರಿತಾ. ಬೇರೆ ಬೇರೆ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಒಬ್ಬೊಬ್ರನ್ನು. ಪಾಪ ಎಲ್ಲರ ಮನೇಲೂ ಎಲ್ಲ ಹೊತ್ತಿಗೂ ಎಲ್ಲರಿಗೂ ಬೇಕಾಗುವಷ್ಟು ಆಹಾರ ಇಲ್ಲದೆ ಇದ್ದಾಗ ಮನೆಗೊಬ್ಬರಂತೆ ಹೋಗ್ಬೋದು ಅಂತ ಹೋಗ್ತಾರೆ. ಒಬ್ಬನಿಗೆ ಒಳ್ಳೆ ಸೇವಿಗೆ ಬಡಿಸಿದ್ದಾರೆ. ಸೂತ್ರಿಕಾ ಘೃತಖಂಡ ಸಂಯುಕ್ತ ಭೋಜನೆ ದತ್ತ. ಒಳ್ಳೆ ಹೆತ್ತುಪ್ಪ ಹಾಕಿದ್ದಾರೆ, ಘೃತಖಂಡ ಹಾಕಿ ಶಾವಿಗೆ ತಿನ್ನು ಅಂತ ಅಂದ್ರೆ ನೋಡಿ ಪುಸ್ತಕ ತೆಗೆದು ನೋಡ್ತಾನೆ. ದೀರ್ಘಸೂತ್ರೋ ವಿನಶ್ಯತಿ. ದೀರ್ಘಸೂತ್ರ ಅಂತಂದ್ರೆ ಪ್ರೊಕ್ರಾಸ್ಟ್ರಿಯೇಷನ್ ಅಂತಾರೆ ಇಂಗ್ಲಿಷ್ನಲ್ಲಿ. ವಿಳಂಬ ಮಾಡೋದು, ಪೋಸ್ಟ್ಪೋನಿಂಗ್. ಯಾವನು ತಡೆದು ಕೆಲಸ ಮಾಡ್ತಾನೆ, ಹ್ಯಾಮ್ಲೆಟ್ ಟೆಂಡೆನ್ಸಿ ಅಂತವನ್ನ ದೀರ್ಘಸೂತ್ರಿ, ಅಂತವನು ಹಾಳಾಗ್ತಾನೆ ಅಂತ. ಹಾಗಾಗಿ ಇದು ನೋಡಿದ್ರೆ ಉದ್ದುದ್ದಕ್ಕೆ ಎಳೆ ಇದೆ, ದೀರ್ಘಸೂತ್ರ ತಿಂದ್ರೆ ನಾನು ಸಾಯ್ತೀನಿ ಅಂತ ತಳ್ಳಿಬಿಟ್ಟ. ಎರಡನೇವನಿಗೆ ದ್ವಿತೀಯಸ್ಯ ಮಂಡಕಾಹ ದತ್ತ. ಮಂಡಿಗೆ ಕೊಟ್ಟು, ವಿಸ್ತಾರವಾಗಿರುತ್ತೆ ಮಂಡಿಗೆ. ಪಾಪ ತುಂಬ ಇಷ್ಟವಾಗಿ ಬಡಿಸಿದ್ರು, ತುಪ್ಪ ಹಾಕಿದ್ದಾರೆ. ಅತಿ ವಿಸ್ತಾರ ವಿಸ್ತೀರ್ಣಂ ತದ್ಭವೇನ್ನ ಚಿರಾಯುಷಂ. ತುಂಬ ವಿಸ್ತಾರವಾದದಕ್ಕೆ ಹೆಚ್ಚು ಕಾಲ ಇಲ್ಲ, ಬದುಕೋಲ್ಲ, ಅದಕ್ಕೆ ನಾನು ತಿನ್ನೋಲ್ಲ ಅಂತ. ಅದು ಏನು ತಾತ್ಪರ್ಯ? ಯಾವುದು ತುಂಬ ದೇಶದಲ್ಲಿ ಅಗಲವಾಗುತ್ತೋ ಅದಕ್ಕೆ ಕಾಲ ಕಡಿಮೆ ಇರುತ್ತೆ. ಸಾವಿರ ಉದಾಹರಣೆ ಕೊಡಬಹುದು. ನಿಮಗೆ ಯಾರಿಗಾದ್ರೂ ಜ್ಞಾಪಕ ಇದೆಯಾ ಅಂತ ತಲೆ ಕೆರ್ಕೊಳ್ಳಿ. ಕೂದಲಿದ್ರೆ ಕೊಲವೆರಿಡಿ ಅಂತ ಒಂದು ಹಾಡು ಈಗ ನಾಮಾಪಿ ನಶ್ರೂಯತೆ. ಅದು ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಆಗ ಬಂದಾಗ ಅದಕ್ಕೇನು ಕ್ರೇಜು, ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಈಗ ಅದು ಏನೂ ಕೇಳೋದಿಲ್ಲ. ಆದರೆ ಆ ಹಾಡಿಗೂ ಮೂಲವಾದಂಥದ್ದು ಒಂದು ರಾಗ ಸಿಂಧು ಭೈರವಿ ಇದೆ. ಆ ಸಿಂಧು ಭೈರವಿ ಯಾವತ್ತಿಗೂ ಜನ ಕೇಳ್ತಾರೆ. ಅದು ಎಂದೂ ಇದೆ. ಹಿಂದೂಸ್ತಾನಿಯ ಭೈರವಿ, ಕರ್ನಾಟಕ ಸಂಗೀತದ ಸಿಂಧು ಭೈರವಿ. ಹಾಗೆ ದೇಶ ತುಂಬ ವಿಸ್ತಾರವಾದಾಗ ಅದು ಉಳಿಯೋಲ್ಲ. ಟಾಪ್ 10 ಅಂತಂತೀವಿ, ಒಂದು ವಾರಕ್ಕಷ್ಟೇ ಅದು ಟಾಪ್ 10, ಆಮೇಲೆ ಇರೋಲ್ಲ. ಆದರೆ ಘನವಾದದ್ದು ತುಂಬ ಕಾಲ ಉಳಿಯುತ್ತದೆ. ದೇಶ ಹೆಚ್ಚಾದರೆ ಕಾಲ ಕಡಿಮೆ, ಕಾಲ ಹೆಚ್ಚಾದರೆ ದೇಶ ಕಡಿಮೆ ಅಂತ. ಇದು ಅಲ್ಲಿಯ ತತ್ವ. ಇವನಿಗೆ ಅದು ಅರ್ಥ ಆಗಿಲ್ಲ, ಅದನ್ನು ಬಿಸಾಡ್ಬೋದ. ಮತ್ತೊಬ್ಬನಿಗೆ ವಟಿಕಾ ಭೋಜನಂ ದತ್ತಂ. ಸೊಗಸಾಗಿ ವಡೆ ಮಾಡಿಟ್ಟಿದ್ದಾರೆ. ನೋಡ್ದ, ಛಿದ್ರೇಶ್ವನರ್ಥ ಬಹುಲಿ ಭವಂತಿ. ಛಿದ್ರ ಇದ್ದಲ್ಲಿ ಅನರ್ಥ ಜಾಸ್ತಿ ಅಂತ ತೂತು ಮಾಡಿರ್ತಾರಲ್ಲ ವಡೆಗೆ. ಎತ್ತೆಸ್ತು ಹೋದ ಪಾಪಿ, ವಡೆಗೆ ಅಷ್ಟು ಅಪಚಾರ ಮಾಡಬಹುದೇ? ಆಂಬೊಡೆಗೂ ಉದ್ದಿನ ವಡೆಗೂ ಕಾಂಪಿಟೇಷನ್ ಬಂದರೆ ಕಾಂಪಿಟೇಷನ್ ಸಾಧ್ಯವೇ ಇಲ್ಲ. ಉದ್ದಿನ ವಡೆ ಸರ್ವೋತ್ಕೃಷ್ಟವಾದದ್ದು, ಅಪ್ಪಟ ಭಾರತೀಯ. ಆಂಬೊಡೆ ಕಡಲೆಬೇಳೆ ಬೇರೆ ದೇಶದಿಂದ ಬಂದಿದ್ದು. ನಮ್ಮಲ್ಲಿ ಮೊದಲು ಕುದುರೆಗೆ ಬೇಯಿಸಾಕ್ತಾ ಇದ್ದಿದ್ದು ಅಷ್ಟೇ. ಉದ್ದೇ ಪ್ರಾಚೀನ ಭಾರತದ ವೇದ ಸಮ್ಮತವಾದಂಥದ್ದು. ಹಾಗಾಗಿ ನನಗಿನ್ನು ಉಳಿಯೋ ಸಂಸ್ಕಾರ ಒಂದೇ, ಅಂತ್ಯಷ್ಟಿ ಸಂಸ್ಕಾರ. ಸ್ನೇಹಿತರಿಗೆ ಹೇಳೂ ಇಟ್ಟಿದ್ದೀನಿ, ಏನು ಮಾಡದಿದ್ರು ವಡೆ ಮಾಡಿ ತಿನ್ನಿ ನೀವೆಲ್ಲ ಅಂತ. ಅಂದರೆ ಆ ಉದ್ದಿನ ವಡೆಯನ್ನು ಇಷ್ಟು ಉಪೇಕ್ಷೆ ಮಾಡಿದ್ರೆ ಏನು ಗತಿ? ಅದರಿಂದನೇ ಮೂರ್ಖ ಪಂಡಿತ ಅಂತ ಗೊತ್ತಾಗುತ್ತೆ. ಇನ್ಯಾವ ಟೆಸ್ಟು ಮಾಡಲೇಬೇಕಾಗಿಲ್ಲ.
ಕೆಲವರು ಮುತ್ತೈದೆ ಸಾವು ಅಂತ ಆಂಬೊಡೆ ಮಾಡಿ ಬಡಿಸ್ತಾರೆ. ಆ ಶ್ರಾದ್ದಕ್ಕೆ ಬೆಲೆಯೇ ಇಲ್ಲ ಅಂತ ನಾನು ಹೇಳ್ತೀನಿ. ಮುತ್ತೈದೆ ಆದ್ರೇನು, ವಿಧವೆ ಆದ್ರೇನು, ವಿಧುರ ಆದ್ರೇನು, ಯಾರಾದ್ರೆ ಏನು, ಒಳ್ಳೆ ಉದ್ದಿನೊಡೆಯನ್ನು ಎಲ್ಲಾ ಕಾಲಕ್ಕೂ ಬಡಿಸಬೇಕು ಅಂತ ಹೇಳ್ತೀನಿ. ನಮ್ಮ ಅಯ್ಯರ ಸಂಪ್ರದಾಯ ಚೆನ್ನಾಗಿದೆ ತಮಿಳುನಾಡಿಂದು. ಹಬ್ಬಕ್ಕೆ, ಮದುವೆಗೆ, ತಿಥಿಗೆ ಎಲ್ಲಕ್ಕೂ ಉದ್ದಿನೊಡೆ ಮಾಡ್ತಾರೆ. ಉದ್ದಿನೊಡೆ ಎಷ್ಟು ಚೆನ್ನಾಗಿ ಅಡಾಪ್ಟಬಿಲಿಟಿ ಇದೆ ಅಂತ, ಸೊಗಸಾದ ಮೆಣಸಿನ ಸಾರಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ರೆ ನಮ್ಮ ಮಂಗಳೂರು ಕಡೆ ಮಾಡ್ತಕ್ಕಂಥ ಸೊಗಸಾಗಿರ್ತಕ್ಕಂಥ ಗಮ್ ಅಂತಕ್ಕಂಥ ಮೆಣಸಿನ ಪುಡಿಯ ಸಾರಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಇಲ್ಲ ಮೊಸರಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಅದೇ ಆಂಬೋಡೆಯನ್ನು ಮೊಸರಲ್ಲಿ ಹಾಕಿ, ಮೊಸರು ಹಾಳಾಗುತ್ತೆ, ಇದು ಮೊದಲೇ ಹಾಳಾಗಿರುತ್ತೆ. ಅದಕ್ಕೆ ಈರುಳ್ಳಿ ಬೇರೆ ಸೇರಿಸ್ಬಿಟ್ಟು ಎಲ್ಲಿಲ್ಲದ ನರಕವನ್ನು ಸೃಷ್ಟಿ ಮಾಡ್ತಾರೆ. ಏನು ಮಾಡೋಣ, ಹಾಗಿರುತ್ತೆ ಕಥೆ. ಇರಲಿ, ಕಥೆಗೆ ನಾವು ಬರೋಣ. ಹಾಗಾಗಿ ಏವಂ ತೇ ತ್ರಯೋಪಿ ಪಂಡಿತಾ ಕ್ಷುತ್ಕ್ಷಾಮಕಂಠಾ ಲೋಕೈ ಹಾಸ್ಯಮಾನಾ ತತಃ ಸ್ಥಾನಾತ್ ಸ್ವದೇಶಂಗತಾ. ಅದರಿಂದ ವಿವೇಕ ಅನ್ನೋದು ಬಹಳ ಮುಖ್ಯ. ಜೊತೆಗೆ ಲೋಭಕ್ಕೊಂದು ಮಿತಿ ಇರಬೇಕು ಅಂತ. ಸುಬುದ್ಧಯೋ ವಿನಶ್ಯಂತಿ ದುಷ್ಟ ದೈವೇನ ನಾಶಿತಾ ಸ್ವಲ್ಪಧೀರಪಿ ತಸ್ಮಿನ್ಸ್ತು ಕುಲೇ ನಂದತಿ ಸಂತತಂ ಅರಕ್ಷಿತಂ ತಿಷ್ಠತಿ ದೈವರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತಿ ಜೀವತ್ಯನಾಥೋಪಿ ವನೇ ವಿಸರ್ಜಿತ ಕೃತ ಪ್ರಯತ್ನೋಪಿ ಗೃಹೇನ ಜೀವತಿ. ಬಹಳ ಮುಖ್ಯ. ಒಂದು ಅದೃಷ್ಟ ಅಂತಂತೀವಲ್ಲ, ಒಂದು ಮಟ್ಟಕ್ಕೆ ಅದು ಬೇಕಾಗುತ್ತೆ. ನಾವು ತುಂಬ ಜೋಪಾನ ಮಾಡ್ಕೊಂಡು ಹೋದರೆ, ಇಷ್ಟು ಜೋಪಾನ ಮಾಡ್ತಿದ್ದಾರಲ್ಲ ಇವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತಲೇ ಕಷ್ಟಗಳು ಬರುತ್ತೆ. ನಾವು ಒಂದು ಮಟ್ಟದ ಕೇರ್ ಫ್ರೀ ಆಗಿ ಬದುಕೋದು ಕಲಿಯಬೇಕು. ಒಂದು ಮಟ್ಟದ ಒಡ್ಡತನದಲ್ಲಿ ಕಲಿಯಬೇಕು. ಮಕ್ಕಳನ್ನು ಮಣ್ಣಿಗೆ ಇಳಿಸಿಬಿಟ್ರೆ ಗತಿ ಏನು ಅಂತಂದರೆ ಅವ್ರಿಗೆ ಟೆಟಾನಸ್ಸೇ ಬಂದುಬಿಡ್ಬೋದು ನಾಳೆ. ಯಾವ ಒಂದು ಡಿಫೆನ್ಸ್ ಬೇಕಲ್ವಾ, ಇಮ್ಯುನಿಟಿ ಬೇಕಲ್ವಾ, ಅದು ಒಂದಿಷ್ಟು ಇರಬೇಕು. ಎಲ್ಲಿ ನೀರು ಕುಡಿಯೋದಿಲ್ಲ ಅಂತ ಕಮಂಡ್ಲುಗಳನ್ನು ಋಷಿಗಳು ತಗೊಂಡೋದಂಗೆ ತಗೊಳ್ತಾ ಇರ್ತಾರೆ ಬಿಸ್ಲೇರಿ ಬಾಟ್ಲು. ಹಾಗಾದರೆ ಗತಿ ಏನು? ಒಂದು ಸ್ವಲ್ಪ ಆಗಬೇಕು. ಚೂರಕ್ಕೂ ನಾವು ಎಕ್ಸ್ಪೋಸ್ ಆಗೋದಿಲ್ಲ ಅಂತ ಬಹಳ ಮಡಿ ಋಷ್ಯಶೃಂಗನ ಥರ ಬೆಳೆಸಿಬಿಟ್ರೆ ಕತೆ ಏನಾಗುತ್ತದೆ? ಹೀಗಾಗಿ ಒಂದು ಮಟ್ಟದ ಒಡ್ಡತನವೂ ಬೇಕು. ನಾವು ತುಂಬ ಬುದ್ಧಿವಂತರು ಅಂತ ಮೊದಲಿಗೆ ಅಂದುಕೋಬಾರದು. ಇದು ಬಹಳ ಮುಖ್ಯ. ಪ್ರತಿಯೊಬ್ಬರಿಗೂ ತಾನು ಅಸಾಮಾನ್ಯವಾದ ಬುದ್ಧಿವಂತ ಅಂತ ನನ್ನನ್ನೂ ಸೇರಿಸಿದಂತೆ ಇರ್ತದೆ. ಆದರೆ ನಮಗಷ್ಟು ಬುದ್ಧಿ ಇರೋಲ್ಲ, ಅದು ವಾಸ್ತವ. ಇನ್ನೊಬ್ಬರಿಗೆ ಚೆನ್ನಾಗಿ ಗೊತ್ತಾಗ್ತಿರುತ್ತೆ. ನಾವು ಎಲ್ಲಿ ಪೆದ್ದರು ಅನ್ನೋದು ಮತ್ತೊಬ್ಬರಿಗೆ ಚೆನ್ನಾಗಿ ಗೊತ್ತಾಗುತ್ತದೆ. ನಾವು ಬುದ್ಧಿವಂತರು ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾ ಇರ್ತದೆ. ಬ್ಲೆಸ್ಡ್ ಆರ್ ದಿ ಪರ್ಸನ್ಸ್ ಹೂ ಮೇಕ್ ಪೀಸ್ ಅಂತ, ಬ್ಲೆಸ್ಡ್ ಆರ್ ದಿ ಪರ್ಸನ್ಸ್ ಅಂತ ಬೈಬಲ್ನಲ್ಲಿ ಪರ್ವತೋಪದೇಶದಲ್ಲಿ ಬರ್ತದೆ. ಬ್ಲೆಸ್ಡ್ ಆರ್ ದಿ ಪೀಸ್ ಮೇಕರ್ಸ್ ಅಂತೆಲ್ಲ ಆರಂಭ ಮಾಡ್ತಾನೆ. ಬ್ಲೆಸ್ಡ್ ಆರ್ ದಿ ಪೀಪಲ್ ಹೂ ನೋ ದರ್ ಲಿಮಿಟೇಷನ್ಸ್ ಅಂತ ನನ್ನ ಒಂದು ವಿವೇಕ ಹೇಳುತ್ತೆ. ಏಕೆಂದರೆ ನಮ್ಮ ಮಿತಿ ನಮಗೆ ಗೊತ್ತಿರಬೇಕು. ಇಲ್ಲಿ ನನ್ನ ಬುದ್ಧಿ ಪ್ರವೇಶ ಇದೆ, ಇಲ್ಲಿ ನನ್ನ ಪ್ರವೇಶ ಇಲ್ಲ ಅಂತ ಒಪ್ಪಿಕೊಳ್ಳೋದ್ರೊಳಗೆ ಯಾವ ತಪ್ಪೂ ಇಲ್ಲ. ಅದು ತುಂಬ ದೊಡ್ಡ ಗುಣ. ಶತಬುದ್ಧಿ ಶಿರಸ್ತೋಯಂ ಲಂಬತೇಚ ಸಹಸ್ರಧೀಹಿ ಏಕಬುದ್ಧಿರಹಂ ಭದ್ರೇ ಕ್ರೀಡಾಮಿ ವಿಮಲೇ ಜಲೇ ಅಂತ ಆ ಚಕ್ರದಿಂದ ತಪ್ಪಿಸಿಕೊಂಡವನು ಹೇಳ್ತಾನೆ. ಆಗ ಇವನು ಅತ್ಯಂತ ಲೋಭಿ, ಅದು ಹೇಗೆ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಯಾವುದೋ ಒಂದು ಜಲಾಶಯದಲ್ಲಿ ಶತಬುದ್ಧಿ, ಸಹಸ್ರಬುದ್ಧಿ, ಏಕಬುದ್ಧಿ ಅಂತ ಎರಡು ಮೀನು ಮತ್ತೊಂದು ಕಪ್ಪೆ ಸ್ನೇಹಿತರಾಗಿದ್ವು. ಶತಬುದ್ಧಿ, ಸಹಸ್ರಬುದ್ಧಿ ಮೀನುಗಳು, ಏಕಬುದ್ಧಿ ಕಪ್ಪೆ. ಇನ್ನು ಬೇಕಾದಷ್ಟು ಮೀನುಗಳು, ಕಪ್ಪೆಗಳು ಇದ್ವು. ಆದರೆ ಈ ಮೂರು ಮುಖ್ಯ. ಸ್ನೇಹ ಚೆನ್ನಾಗಿತ್ತು. ಇಲ್ಲಿ ಮತ್ತೆ ನೋಡಿ, ಕಂಚಿತ್ ಕಾಲಂ ವೇಲಾಯಾಂಚ ಸುಭಾಷಿತ ಗೋಷ್ಠಿ ಸುಖಂ ಅನುಭೋಯ ಭೂಯೋಪಿ ಸಲಿಲಂ ಪ್ರವಿಶಂತಿ ಸ್ಮ. ಚೆನ್ನಾಗಿ ಅವು ಇಷ್ಟಾಗೋಷ್ಠಿಯ ಸುಭಾಷಿತ ಗೋಷ್ಠಿ ವಿನೋದ ಮಾಡ್ತಿದ್ವು ಅಂತ. ನನಗೆ ಪಂಚತಂತ್ರ ಇಷ್ಟವಾಗೋದಕ್ಕೆ ಒಂದು ಲಕ್ಷ ಕಾರಣ ಇದೆ. ಅದರೊಳಗೆ ಒಂದು ಕಾರಣ ಈ ಗೋಷ್ಠಿ ವಿನೋದವನ್ನು ಹೇಳುತ್ತದೆ, ಮತ್ತೆ ಮತ್ತೆ ಹೇಳುತ್ತದೆ. ಏನಿಲ್ಲ, ಹರಟೆ ಕಟ್ಟೆ ಅಂತ ರಾಸಿಕ್ಕೆ ಇದ್ದರೆ ಅದಕ್ಕೆ ಎಲ್ಲಿಲ್ಲದ ಸೊಗಸು ಬರ್ತದೆ. ಇವತ್ತು ನಮಗೆ ಅದು ಕೊರತೆ ಆಗ್ತಾ ಇದೆ. ಅಕ್ಕಪಕ್ಕದವ್ರ ಜೊತೆ, ಮನೆಯವ್ರ ಜೊತೆ ಮಾತಾಡೋಕ್ಕೆ ಪುರುಸೊತ್ತಿಲ್ಲ ಅಂದರೆ ಹೇಗೆ? ಮತ್ತೆ ಅದನ್ನ ಒಂದು ಕಾವ್ಯವನ್ನೋ, ಒಂದು ಸಂಗೀತವನ್ನೋ, ಒಂದು ವಿದ್ಯಾ ವಿನೋದವನ್ನೋ ಕೇಂದ್ರವಾಗಿಟ್ಟುಕೊಂಡು ಮಾಡಿದ್ರೆ ಮತ್ತೂ ಚೆನ್ನಾಗಿರುತ್ತೆ. ನಾಲೆಜ್ ವಿತೌಟ್ ಟಿಯರ್ಸ್ ಅಂತಾರಲ್ಲ, ಕಣ್ಣೀರಿಲ್ಲದೆ ಪಾಂಡಿತ್ಯ, ವಿದ್ಯಾ ವಿನೋದ, ಕಲಾ ಸ್ವಾದ ಅದು ಬರುತ್ತದೆ. ಆ ಗೋಷ್ಠಿ ವಿನೋದವನ್ನು ಮಾಡ್ತಿದ್ವು ಅಂತ ಪಂಚತಂತ್ರದಲ್ಲಿ ಹಲವು ಕಡೆ ಈ ಉಕ್ತಿ ಬಂದೇ ಬರುತ್ತದೆ. ನಿಜವಾಗೂ ಯಾರಿಗೆ ಗೋಷ್ಠಿ ವಿನೋದವಿಲ್ವೋ ಅವರು ತುಂಬ ದುರದೃಷ್ಟವಂತರು ಅಂತ ಅನಿಸುತ್ತದೆ. ನನ್ನ ಕುಮಟಾದ ವಿದ್ವನ್ ಮಿತ್ರರೇ ನೆನಪಾಗುತ್ತಾರೆ ನನಗೆ. ಡಾಕ್ಟರ್ ಮಹೇಶ್ ಅಡಕೋಳಿಯವರು ಸಂಸ್ಕೃತ ಕನ್ನಡಾದಿ ಸಾಹಿತ್ಯಗಳನ್ನು ಚೆನ್ನಾಗಿ ಓದಿಕೊಂಡ, ಅಲಂಕಾರ ಶಾಸ್ತ್ರದಲ್ಲಿ ಒಳ್ಳೆ ಪಾರಂಗತರಾದ ಅತ್ಯುತ್ತಮ ವ್ಯಕ್ತಿಗಳೂ ಆದ ಸಹೃದಯ ವಿದ್ವಾಂಸರು.
ಅವರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಹೇಳ್ತಾ ಇರ್ತಾರೆ, ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೇ ಹ್ಯಮೃತೋಪಮೆ ಕಾವ್ಯಾಮೃತ ರಸಾಸ್ವಾದ ಸಂಗತಿ ಸಜ್ಜನೈ ಸಹ ಅಂತ, ಸುಜನೈ ಸಹ ಅಂತಲೂ ಪಾಠ ಇದೆ. ಅವ್ರು ಹೇಳೋರಂತೆ ವಿದ್ಯಾರ್ಥಿಗಳಿಗೆ, ಹೀಗಿರೋರು ನನ್ನ ಸ್ನೇಹಿತರು ಬೆಂಗಳೂರಿನಲ್ಲಿದ್ದಾರೆ, ಗಣೇಶ್ ಅವರಿಗೆ ಯಥೇಷ್ಟವಾಗಿ ಕಾವ್ಯಾಸ್ವಾದವೂ ಇದೆ, ಸಜ್ಜನರ ಗೋಷ್ಠಿ ವಿನೋದವೂ ಇದೆ ಅಂತ. ಪ್ರತಿಯೊಬ್ಬರಿಗೂ ಬೇಕು ಅಂತ ನಾನು ಹೇಳ್ತೀನಿ. ಇದು ಏನು ತುಂಬ ದುಬಾರಿ ಅಲ್ಲ, ಒಂದಿಷ್ಟು ವ್ಯಾಸಂಗ, ಒಂದಿಷ್ಟು ಸಹೃದಯ ಸಂಘ, ಅದು ತುಂಬ ಮುಖ್ಯ. ಸತ್ಸಂಗ ಅಂದರೆ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಡಮ್ 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 ಡಮರು ಭಜನೆಗಳು ಅಲ್ಲ, ಸಾಯಿಬಾಬಾ ಭಜನೆ ಶನಿಶ್ಚರ ಭಜನೆಗಳು ಅಲ್ಲ, ಅದು ತಪ್ಪಲ್ಲ. ಆದರೆ ಯಾವುದೋ ಒಂದು ಪುಣ್ಯ ಲಾಭ ಅನ್ನುವ ಲೋಭದಿಂದ ಮಾಡಿಕೊಂಡು ಕಡೆಗೆ ಅದು ಏನೂ ಆಗದೆ ಬಾಯಿ ಬಡ್ಕೊಳ್ಳೋ ಥರ ಸ್ಥಿತಿಯಲ್ಲ. ಇದ್ದ ಮನುಷ್ಯರಿಗೆ, ರಕ್ತ ಮಾಂಸ ತುಂಬಿ ನಮ್ಮಂತೆ ನಿಮ್ಮಂತೆ ಇರ್ತಕ್ಕಂಥ ಮನುಷ್ಯರಿಗೆ ಬೇಕಾಗಿ, ಆತ್ಮೀಯರಾಗಿ, ಅನುಭವಸ್ಥರಾಗಿ, ವಿವೇಕಿಗಳಾಗಿ ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ಪಡ್ಕೊಂಡು ಸ್ನೇಹ ಸಂತೋಷವನ್ನು ಉಣ್ಣೋದಿದೆಯಲ್ಲ, ಒಂದು ಲೋಟ ನೀರೇ ಇರ್ಬೋದು, ಒಂದು ಮಗ್ ಕಾಫಿನೇ ಇರ್ಬೋದು, ಅದರ ಮೇಲೆ ಒಂದು ಗಂಟೆ ಕೂತ್ಕೊಂಡು ಸಂತೋಷ ಪಡೋದು ಬಹಳ ಮುಖ್ಯ. ಇದು ಜೀವನಕ್ಕೆ ತುಂಬ ಬೇಕಾಗಿರುವ ದ್ರವ್ಯ ಅಂತ ನಮಗೆ ಪಂಚತಂತ್ರ ಹೇಳುತ್ತದೆ. ಹಾಗೆ ಮಾತಾಡ್ತಾ ಇದ್ದಾಗ ಹತ್ತು ಕಡೆಗೆ ಒಂದಿಷ್ಟು ಬೆಸ್ತರು ಬರ್ತಾರೆ. ಅಹೋ ಬಹುಮತ್ಸ್ಯೋಯಂ ಹರದೋ ದೃಶ್ಯತೆ ಸ್ವಲ್ಪ ಸಲಿಲಶ್ಚ. ಈ ಕೊಳದಲ್ಲಿ ತುಂಬ ಮೀನುಗಳಿವೆ, ಜಾಸ್ತಿ ನೀರು ಇಲ್ಲ, ಒಂದು ಕಡೆಯಿಂದ ಸೋಸಿಬಿಟ್ಟು ನಾಳೆನೇ ಬಂದು ಮೀನುಗಳನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾರೆ. ಅದನ್ನು ನೋಡಿ ಮೀನುಗಳಿಗೆ, ಕಪ್ಪೆಗಳಿಗೆ ಚಿಂತೆ ಆಗಿಬಿಡುತ್ತೆ. ಆಗ ಈ ಏಕಬುದ್ಧಿ ಮಂಡೂಕ ಹೇಳುತ್ತೆ, ಭೋ ಶತಬುದ್ಧೆ ಶ್ರುತಂ ಧೀವರೋಕ್ತಂ ಭವತ ತತ್ಕಿಮತ್ರ ಯುಜ್ಯತೆ. ಕೇಳಿದೆಯಲ್ಲಪ್ಪ ಬೆಸ್ತ ಹೇಳಿದ್ದು, ಏನು ಮಾಡೋಣ? ಪಲಾಯನಂ ಅವಷ್ಟಂಭೋವ. ಅವಷ್ಟಂಭ ಅಂದರೆ ನಂಬುವುದು, ನೆಚ್ಚುವುದು. ನಾವು ಇಲ್ಲಿಂದ ಈ ಕೆರೆಯಲ್ಲಿ ಹಲವು ತೂಬುಗಳಿವೆ, ಕಾಲುವೆ ಇದೆ, ಯಾವುದೋ ಕಾಲುವೆಯಿಂದ ನಾಳೆ ಬೆಳಗಾಗೋದ್ರೊಳಗಾಗಿ ಬೇರೆ ಕೆರೆಗೂ ಎಲ್ಲಿಗೂ ನಾವು ಹೊರಟೋಗೋಣ, ಏನಂತೀಯ ಅಂತ ಅನ್ನುತ್ತದೆ. ಆ ಪಲಾಯನಂ ಅವಷ್ಟಂಭ, ಪಲಾಯನಂ ಅವಷ್ಟಂಭವ ಅನ್ನುವುದು ಎಷ್ಟು ಚೆನ್ನಾಗಿರ್ತಕ್ಕಂಥ ಪದ. ಅವಷ್ಟಂಭ ನಚ್ಚಿಕೆ, ನೆಮ್ಮುಗೆ. ಪಲಾಯನ ಸೂತ್ರ ಪಠಿಸೋಣ ಅಂತ. ಆಗದೆ ನಕ್ಕ ಹೇಳುತ್ತೆ ಸಹಸ್ರ ಬುದ್ಧಿ, ಭೋಮಿತ್ರ ಮಾ ಭೈಷಿಹಿ ಯಥೋ ವಚನ ಸ್ಮರಣ ಮಾತ್ರೇಣ ಭಯಂನ ಕಾರ್ಯಂ. ಅವ್ರು ಹೇಳಿದ್ರು ಅಂದರೆ ಅಗತ್ಯ, ಅದಕ್ಕೆಲ್ಲ ನಾವು ನೆಚ್ಕೋಬೇಕಿಲ್ಲ. ಸರ್ಪಾಣಾಂಚ ಖಲಾನಾಂಚ ಸರ್ವೇಷಾಂ ದುಷ್ಟಚೇತಸಾಂ ಅಭಿಪ್ರಾಯ ನ ಸಿದ್ಧ್ಯಂತಿ ತೇನೇದಂ ವರ್ತತೆ ಜಗತ್. ಹಾವುಗಳು ದುಷ್ಟರು ಅಂದುಕೊಂಡಿದ್ದೆಲ್ಲ ನಡೆಯೋಲ್ಲ, ಅದರಿಂದಲೇ ಜಗತ್ತು ಉಳಿದಿದೆ. ಹಾವುಗಳು ಎಲ್ಲರನ್ನೂ ಕಚ್ಚಿ ಕೊಂದೇ ಬಿಡ್ತೀವಿ ಅಂತ ಅಂದುಕೊಂಡ್ರು, ಒಂದೆರಡನ್ನು ಕಚ್ಚೋದ್ರೊಳಗೆ ಕೊಂದೇ ಬಿಡ್ತಾರೆ. ಹಾಗಾಗಿ ದುಷ್ಟರು ಅಷ್ಟೇ ಅಂದುಕೊಂಡಿದ್ದೆಲ್ಲ ಮಾಡೋದಿಲ್ಲ ಅಂತ ಒಂದು ವೇದ ಅಂತ ಹೇಳುತ್ತದೆ. ಅದೇ ರೀತಿ ಶತಬುದ್ಧಿಯು ಹೇಳುತ್ತದೆ, ಬುದ್ಧೇರ್ ಬುದ್ಧಿಮತಾಂ ಲೋಕೆ ನಾಸ್ತ್ಯಗಮ್ಯಂ ಹಿ ಕಿಂಚನ ಬುದ್ಧ್ಯಾ ಯಥೋ ಹತ ನಂದಾಹ ಚಾಣಕ್ಯೇನ ಅಸಿಪಾಣಯ. ನವನಂದರು ಕೂಡ ಚಾಣಕ್ಯನಿಂದಾಗಿ ಸತ್ತೋಗ್ಬಿಟ್ರು. ಹಾಗಾಗಿ ಬುದ್ಧಿಯೇ ತುಂಬ ದೊಡ್ಡದು, ನಾವು ಏನಾದರೂ ಮಾಡಿ ದಾಟ್ಕೊಳ್ಬಹುದು, ಚಿಂತೆ ಇಲ್ಲ ಅಂತ ಶತಬುದ್ಧಿಯು ಹೇಳುತ್ತದೆ. ತಥೋ ವಚನಶ್ರವಣ ಮಾತ್ರಾದಪಿ ಪಿತೃಪರ್ಯಾಯಗತಂ ಜನ್ಮಸ್ಥಾನಂ ತೆಕ್ತು ನ ಶಕ್ಯತೆ. ಅಷ್ಟು ಮಾತ್ರವಲ್ಲ, ಯಾರೋ ಹೇಳ್ಕೊಂಡೋದ್ರು ನಾಳೆ ಬಂದು ಬಲೆ ಬೀಸೋಣ ಅಂದ ಮಾತ್ರಕ್ಕೆ ನಮ್ಮ ತಾತ ಮುತ್ತಾತಂದ್ರೆಲ್ಲ ಇದ್ದ ಈ ಊರನ್ನ, ಅಂದರೆ ಈ ಕೆರೆಯನ್ನು ಬಿಡೋಕ್ಕಾಗುತ್ತೆ? ಆಗುವಂಥದ್ದಲ್ಲ. ನತತ್ ಸ್ವರ್ಗೇಪಿ ಸೌಖ್ಯಂ ಸ್ಯಾತ್ ದಿವ್ಯ ಸ್ಪರ್ಶೇನ ಶೋಭನೆ ಕುಸ್ಥಾನೇಪಿ ಭವೇತ್ ಪುಂಸಾಂ ಜನ್ಮನೋ ಯತ್ತ ಸಂಭವ. ಯಾಕೆಂತಂದರೆ ಒಳ್ಳೊಳ್ಳೆ ಜಾಗ ಇಷ್ಟಿದ್ರೂ ನಮ್ಮ ತವರು ಬಹಳ ಮುಖ್ಯ. ಕುತ್ಸಿತವೇ ಆದರೂ ಜನ್ಮಭೂಮಿಯಲವನು ಪಡುವ ಸೌಖ್ಯವನ್ನು ವ್ಯಕ್ತಿ ಪಡೆಯುವುದಿಲ್ಲ ಸ್ವರ್ಗದಲ್ಲಿ, ಆ ದಿವ್ಯ ಸುಭಗ ಸಂಸ್ಪರ್ಶದಲ್ಲಿ. ಸ್ವರ್ಗದಲ್ಲಿ ಅಪ್ಸರೆಯರ ಅಮೃತ ತಂದು ಕೊಟ್ಟರೂ ಸುಖವಾಗೋಲ್ಲ. ಈ ಭೂಮಿನಲ್ಲಿ ನಮಗೆ ಯಾರೋ ಒಬ್ಬರೊಂದು ಲೋಟ ನೀರು ಕೊಟ್ಟರೆ ಆಗುವಂಥದ್ದು. ಅದರಿಂದ ಇಲ್ಲೇ ಇರೋಣ, ನಾವು ಏನೂ ಆಗೋಲ್ಲ. ಅಹಂ ತ್ವಾಂ ಸುಬುದ್ಧಿ ಪ್ರಭಾವೇಣ ರಕ್ಷಯಿಷ್ಯಾಮಿ, ನಾನು ನನ್ನ ಬುದ್ಧಿ ಪ್ರಭಾವದಿಂದ ಕಾಪಾಡ್ತೀನಿ ಅಂತ ಏಕಬುದ್ಧಿಗೆ ಇಬ್ಬರು ಅಭಯ ಕೊಡುತ್ತವೆ. ಆಗ ಮಂಡೂಕ ಏಕಬುದ್ಧಿ ಹೇಳುತ್ತೆ, ಭದ್ರಂ ಮಮ ತಾವದ್ ಏಕೈವ ಬುದ್ಧಿ ಪಲಾಯನ ಪರ. ನನಗಿರೋದು ಒಂದೇ ಬುದ್ಧಿ, ಅದು ಇದನ್ನು ಬಿಟ್ಟು ಹೋಗೋಣ ಈ ಜಾಗನ ಅಂತೀನಿ, ನಾನು ಹೊರಡ್ತೀನಿ. ತದಹಂ ಅನ್ಯಂ ಜಲಾಶಯಂ ಅದ್ಯೈವ ಸಭಾರ್ಯೋ ಯಾಸ್ಯಾಮಿ ಅಂತ ಹೆಂಡತಿ ಜೊತೆ ಹೊರಟೋಗುತ್ತೆ. ರಾತ್ರಿನೇ ಹೊರಟೋಗ್ಬಿಡುತ್ತೆ. ಮಾರನೇ ದಿವಸ ಬಂದೇ ಬಂದರು ಬೆಸ್ತರು, ಬಲೆ ಬೀಸಿದ್ರು, ಎಲ್ಲ ಮೀನುಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಈ ದೊಡ್ಡ ಮೀನುಗಳು ಎರಡು, ಶತಬುದ್ಧಿ ಸಹಸ್ರ ಬುದ್ಧಿ ಏನು ಮಾಡಿದ್ರು ತಪ್ಪಿಸ್ಕೊಳ್ಳೋಕ್ಕಾಗೋಲ್ಲ. ಹಿಡಿದು ಕೊಂದು ತುಂಬ ದೊಡ್ಡ ಮೀನುಗಳಾಗಿದ್ದರಿಂದ ಒಂದನ್ನು ಆ ಕಡೆ ಈ ಕಡೆ ಕಟ್ಟಿಗೆ ಕಟ್ಟಿ ಅದರ ಮಧ್ಯದಲ್ಲಿ ನೇತು ಹಾಕ್ಕೊಂಡು ಹೋಗ್ತಾರೆ, ಇನ್ನೊಂದನ್ನೊಬ್ಬ ಬೆನ್ನ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಇನ್ನೊಂದು ಜಲಾಶಯದಿಂದ ಪಾಪ ಈ ಕಪ್ಪೆ ನೋಡುತ್ತೆ ಏಕಬುದ್ಧಿ. ಶತಬುದ್ಧಿ ಶಿರಸ್ಥೋಯಂ ಲಂಬತೇಚ ಸಹಸ್ರದೀಹಿ
ಶತಬುದ್ಧಿ ಶಿರದಲ್ಲಿ ಶತಬುದ್ಧಿ ಸ್ಕಂದದಲ್ಲಿ ಅಂದರೆ ಹೆಗಲಿನಲ್ಲಿ ನೇಲಿಹನು ಸಹಸ್ರ ಬುದ್ಧಿ ಈ ನೇತಾಡ್ತಿದ್ದಾನೆ. ಏಕಬುದ್ಧಿಯ ನೋಡು ಬದ್ರೆ ವಿಮಲ ಜಲದಲ್ಲಿ ನಲಿವೆನಿಲ್ಲಿ. ನಾನು ಒಂಟಿ ಬುದ್ಧಿ, ಏಕಬುದ್ಧಿ, ನಾನು ನೆಮ್ಮದಿಯಾಗಿದ್ದೀನಿ ಅಂತ. ಹಾಗಾಗಿ ಬಹುತಕ್ಕಲ್ ಗೂಖಾಯ ಅಂತ ಒಂದು ಉರ್ದು ಗಾದೆ ಇದೆಯಲ್ಲ, ಹಾಗಾಗ್ಬಿಡುತ್ತೆ, ಅದಾಗಬಾರದು ಅಂತ. ಅಥವಾ ಅಹಂ ಬ್ರವೀಮಿ ಅಂತ ಹೇಳಿದ ಮೇಲೆ ಇನ್ನೂ ಒಂದು ಮಾತನ್ನು ಹೇಳುತ್ತೆ. ಸಾಧು ಮಾತುಲ ಗೀತೇನ ಮಯಾ ಪ್ರೋಕ್ತೋಪಿ ನಸ್ಥಿತ ಅಪೂರ್ವೋಯಂ ಮಣಿರ್ಬದ್ಧ ಸಂಪ್ರಾಪ್ತಂ ಗೀತಲಕ್ಷಣಂ ಅಂತ ಮತ್ತೊಂದು ಮನೋಹರವಾದ ಕಥೆಯನ್ನು ಕೂಡ ಇದು ಆರಂಭ ಮಾಡುತ್ತೆ. ತುಂಬ ಸೊಗಸಾದ ಕಥೆ. ಪಂಚತಂತ್ರದಲ್ಲಿ ಬಹಳ ಇಷ್ಟವಾಗುವ ಕಥೆಗಳಲ್ಲಿ ನನಗಿದು ಒಂದು. ಆ ಕಥೆಯ ಆರಂಭದ ಈ ಒಂದು ಎತ್ತುಗಡೆಯ ಶ್ಲೋಕಕ್ಕೆ ಅರ್ಥ ತುಂಬ ಚೆನ್ನಾಗಿದೆ, ಒಳ್ಳೆ ಸಸ್ಪೆನ್ಸ್ ಕೂಡ ಇದೆ. ಯುಕ್ತವಾಯಿತು ಮಾವ, ನಾನು ಹೇಳಿದರೂ ಗಾನ ನಿಲ್ಲಲಿಲ್ಲ, ಈ ಅಪೂರ್ವ ಮಣಿಬಂಧ ದೊರಕಿದದು ಸುಶ್ರಾವ್ಯ ಗಾಯನಕ್ಕೆ. ಯಾರಿಗೆ ಮಾವ ಅಂತ ಹೇಳಿದ್ದು, ಯಾರು ಹಾಡಿದ್ದು, ಯಾರಿಗೆ ಕೊರಳಿಗೆ ದೊಡ್ಡ ಮಣಿಯನ್ನು ಕಟ್ಟಿದ್ದು, ಅದು ಸಸ್ಪೆನ್ಸ್. ಆ ರೋಚಕವಾದ ಕುತೂಹಲ ನಿಮಗೆ ಕತೆ ಗೊತ್ತಿರಬಹುದು. ಆದರೆ ಪಂಚತಂತ್ರ ಎಲ್ಲರಿಗೂ ಗೊತ್ತಿರಬಹುದಾದ ಕಥೆಯನ್ನು ತುಂಬ ಚೆನ್ನಾಗಿ ಹೇಳುತ್ತದೆ. ಆ ನೆರೇಷನ್ ಇದೆಯಲ್ಲ, ಕಾವ್ಯಂ ಗ್ರಥನ ಕೌಶಲಾತ್ ವೃತ್ತಿ ವಿಶೇಷವೋ ಕವ್ವಂ ಬಾಸಾ ಜಾ ಹೋಯಿಕಾ ಹೋವು ಅಂತ ರಾಜಶೇಖರ ಹೇಳ್ತಾನಲ್ಲ, ಮಾತಿನ ಬೆಡಗೆ ಕವಿತೆ, ಭಾಷೆ ಯಾವುದಾದರೆ ಏನು. ಕೇಳ್ತಾನೆ ಪಾಪ ಈ ಅತ್ಯಂತ ಲೋಭಿ ತಲೆ ಮೇಲೆ ಚಕ್ರ ಹೊತ್ಕೊಂಡು, ಏನಪ್ಪ ಆ ಕಥೆಯನ್ನು ಹೇಳು ಅಂತ. ಕಸ್ಮಿಂಚಿದಿಷ್ಟಾನೇ ಉದ್ಧತೋ ನಾಮ ಗರ್ಧವ ಪ್ರತಿವಸತಿ. ಯಾವುದೋ ಒಂದು ಊರಲ್ಲಿ ಉದ್ಧತ, ದುಡುಕು ಅಂತ ಒಂದು ಕತ್ತೆ ಇತ್ತು. ದುಡುಕು ಬುದ್ಧಿ, ಉದ್ಧತ. ಮತ್ತೆ ಅದು ಅಗಸನ ಬಾಧೆ, ಹೊಟ್ಟೆಗೆ ಸರಿಯಾಗಿ ಹಾಕ್ತಿರಲಿಲ್ಲ, ಅರೆ ಹೊಟ್ಟೆ. ರಚಕಗೃಹೇ ಭಾರೋದ್ವಾಹನಂ ಕೃತ್ವ ರಾತ್ರೋ ಸ್ವೇಚ್ಛೆಯ ಪರ್ಯಟತಿ. ರಾತ್ರಿ ಊರ ಮೇಲೆ ಬಿಟ್ಬಿಟ್ಟಿದ್ದ, ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು. ಆಗ ಒಮ್ಮೆ ಅದು ಹಾಗೆ ಓಡಾಡ್ತಿದ್ದಾಗ ಒಂದು ನರಿ ಕಾಣಿಸ್ಕೊಳ್ಳುತ್ತೆ. ಊರಾಚೆಯ ಹೊಲಗಳ ಹತ್ರ ಓಡಾಡ್ತಾ ಇದೆ, ದೊಡ್ಡ ಬೇಲಿ ಇದೆ, ಆಸೆ ಆಗ್ತಾ ಇದೆ. ಹೊಲಗಳು ತುಂಬ ಹಣ್ಣು ಹಂಪಲು ತರಕಾರಿ ತೋಟ, ಒಳಗೆ ಹೋಗೋಕ್ಕಾಗೋಲ್ಲ. ಆಗ ಅದು ನರಿ ತಾನು ತನ್ನ ಬುದ್ಧಿವಂತಿಕೆಯಿಂದ ಒಂದು ಹೊಲದಲ್ಲಿ ಬೇಲಿಗೆ ಸ್ವಲ್ಪ ಎಡೆ ಮಾಡಿಕೊಟ್ಟು ಬೇಲಿಯ ಮಧ್ಯದಲ್ಲಿ ರಂಧ್ರ ಮಾಡಿ, ಮಾವಾ ನೀನು ಬಾ ಒಳಗೆ ಬಾ, ಇದು ಒಳ್ಳೆ ಸೌತೆಕಾಯಿ ತೋಟ, ಹೋಗೋಣ ಅಂತ ಹೋಗಿ ಪೀವ್ರತ್ವಾತ್ ಪ್ರತಿಭಂಗಂ ಕೃತ್ವಾ ಕರ್ಕಟಿಕಾ ಕ್ಷೇತ್ರೇ ಶೃಗಾಲ ಸಹಿತ ಪ್ರವಿಶತಿ. ಏವಂ ತೌ ಯದೃಚ್ಛಯ ಚಿರ್ಭಟಿಕಾ ಭಕ್ಷಣಂ ಕೃತ್ವಾ. ಚಿರ್ಭಟಿ ಕರ್ಕಟಿ ಅಂತಂದರೆ ಸೌತೆಕಾಯಿ ಅಂತ ಸಂಸ್ಕೃತದಲ್ಲಿ. ಚೆನ್ನಾಗಿ ತಿಂದು ಬರ್ತಾ ಇದ್ವು. ಒಮ್ಮೆ ಚೆನ್ನಾಗಿ ತಿಂದು ಕೊಬ್ಬಿದೆ, ಬೆಳದಿಂಗಳ ರಾತ್ರಿ. ಆವತ್ತು ತಿಂತಾ ಇದ್ದಾಗ ರಾಸಭೇನ ಕ್ಷೇತ್ರ ಮಧ್ಯಸ್ಥಿತೇನ ಶೃಗಾಲ ಅಭೀತ ಭೋ ಭಗಿನಿ ಸುತ ಅಳಿಮಯ್ಯ ಪಶ್ಯ ಅತೀವ ನಿರ್ಮಲಾ ರಜನಿ. ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾದ ರಾತ್ರಿ, ನಿರ್ಮೇಘವಾದ ಆಕಾಶ, ಶರ್ವರೀ ಸುಷಮೆ. ಆಕಾಶದಲ್ಲಿ ಬೆಳದಿಂಗಳ ಸೊಗಸೇ ಸೊಗಸು, ವಿಭಾವರಿ ದೇದೀಪ್ಯಮಾನವಾದ ಸ್ಟಾರ್ಲೆಟ್ ನೈಟ್. ತದಹಂ ಗೀತಂ ಕರಿಷ್ಯಾಮಿ. ಆ ಸಂಸ್ಕೃತದ ರೀತಿಯೇ ರೀತಿ ಹಾಡ್ತೀನಿ ಅಂತಲ್ಲ, ಗೀತಂ ಕರಿಷ್ಯಾಮಿ, ಹಾಡೇ ಮಾಡಿಬಿಡ್ತೀನಿ ಅಂತ. ಆ ಆಶುವಾಗಿ ನಾನು ಗೇಯವನ್ನ, ಮಾತು ಧಾತುಗಳನ್ನು ಸಂಯೋಜನೆ ಮಾಡಿಕೊಡ್ತೀನಿ. ತತ್ಕಥೆಯ ಕಥಮೇನ ರಾಗೇಣ ಕರೋಮಿ. ಹೇಳು, ನಿನಗೆ ಬೇಕಾದ ರಾಗದಲ್ಲಿ ನಾನು ಹೇಳ್ತೀನಿ. ಹಿಂದೊಳವೆ, ಭೈರವಿಯೇ, ಅಠಾಣವೇ, ಕೇದಾರಗೊಳುವೆ, ಯಾವುದು ಅಂತ ಅನ್ನತ್ತೆ. ಮಾಮ ಕಿಮನೇನ ವೃಥಾ ಅನರ್ಥ ಪ್ರಚಾಲನೇನ. ಮಾವ ಸುಮ್ಮನೆ ಅನರ್ಥ ಯಾಕೆ ಮಾಡ್ಕೊಳ್ಳೋದು ಬೇಡ ಅಂತ ಅನ್ನತ್ತೆ ಇದು. ಯತಃ ಚೌರ ಕರ್ಮ ಪ್ರವೃತ್ತೌ ಆವಾಂ ನಿವೃತ್ತೈವ ಚೌರ ಕಾರ್ಯೇಣ ಚೌರ ಜಾರೈರತ್ರ ಸ್ಥಾತವ್ಯಂ. ಚೋರ ಜಾರ ಇಬ್ಬರು ಗುಟ್ಟಾಗಿರಬೇಕು. ನಾವು ಬಂದಿರೋದು ಕಳ್ಳ ಕೆಲಸಕ್ಕೆ. ಕಾಸಯುಕ್ತ ತ್ಯಜೇಚ್ಚೌರ್ಯಂ ನಿದ್ರಾಲುಶ್ಚೇತ್ಸ ಪುಂಶ್ಚಲೀಂ ಜಿವಾಲೋಲ್ಯಂ ರುಜಾಕ್ರಾಂತೋ ಜೀವಿತಂ ಯೋರ್ತ್ರ ವಂಚತಿ. ಕೆಮ್ಮು ಬರೋವನು ಕಳ್ಳತನ ಬಿಡಬೇಕು, ನಿದ್ರೆಯಲ್ಲಿ ಮೈಮರುವವನು ಹಾದರ ಬಿಡಬೇಕು, ನಾಲಿಗೆ ರುಚಿಗೆ ಅಡಿಯಾಳಾದವನು ಗುಣವಾಗ್ತೀನಿ ಅನ್ನೋದನ್ನು ಬಿಡಬೇಕು. ರೋಗಿಗೆ ನಾಲಿಗೆ ರುಚಿ ಆದರೆ ಕೊನೆ. ಹಾಗಾಗಿ ಬದುಕಿನ ಮೇಲೆ ಆಸೆ ಇದ್ದವರು ಈ ಕೆಲಸಗಳನ್ನು ಮಾಡೋಲ್ಲ. ಹೀಗೆ ಇರುವಾಗ ನೀನು ಹಾಡುವುದು ಅಂತಂದರೆ ಎಂಥದ್ದು ಅನರ್ಥ. ಅಪರಂಚ ತ್ವದೀಯಂ ಗೀತಂನ ಮಧುರ ಸ್ವರಂ. ಅದು ಮಾತ್ರವಲ್ಲದೆ ನಿನ್ನ ಕಂಠವೇ ಮಧುರವಲ್ಲ, ಬಹಳ ಮುಖ್ಯ. ಮಾಧುರ್ಯ ಬೇಕು. ಕೆಲವರು ಅವಿವೇಕಿಗಳು ಇರ್ತಾರೆ, ಒಂದಿಷ್ಟು ತೊಡೆ ಚರ್ಮ ಕಿತ್ತೋಗೋಂಗೆ ತಾಳ ಅಭ್ಯಾಸ ಮಾಡಿಕೊಂಡು ಗಂಟ್ಲು ಪೆಟ್ಟಿಗೆ ಒಡೆದೋಗೋಂಗೆ ಹಾಡೋಕ್ಕೆ ಶುರು ಮಾಡಿಕೊಂಡು ಸಂಗೀತಕ್ಕೆ ಬೇಕಾಗಿಲ್ಲ ಕಂಠ ಅಂತ. ದೊಡ್ಡ ವಿದುಷಿ, ಸಂಸ್ಕೃತ ಸಂಗೀತ ವಿದುಷಿಯಾದ ನನ್ನ ಪರಿಚಿತರು ಹೇಳ್ತಾರೆ, ಕರ್ನಾಟಕ ಸಂಗೀತಕ್ಕೆ
ಕಂಠಮಾಧುರ್ಯ ಬೇಡ ಅಂತ. ಇದು ಚೆನ್ನಾಗಿದೆಯಲ್ಲ, ಮನುಷ್ಯ ಬದುಕಿರೋದಕ್ಕೆ ದೇಹ ಬೇಡ ಅಂದಂಗಾಯ್ತು. ಸಕಲ ಶಾಸ್ತ್ರ ಗ್ರಂಥಗಳು ಗಾಯನೋ ಮಧುರ ಸ್ವರ ಅಂತ ಹೇಳುತ್ತವೆ. ಶಾಸ್ತ್ರ ಯಾಕೆ ನೋಡ್ಬೇಕು ಸ್ವಾಮಿ, ಅಂಗೈ ಹುಣ್ಣಿಗೆ ಕನ್ನಡಿ ಅಂತ. ಇಂಪಾಗಿದ್ದರೆ ಯಾರಿಂದನಾದ್ರೂ ಕೇಳ್ತೀವಿ. ಕಂಠಮಾಧುರ್ಯೇ ಲೋಕಪ್ರಿಯೆ ಅಂತ ಹೇಳ್ತೀವಲ್ಲ, ಅದು ಮಧುರ ಸ್ವರ ಅನ್ನೋದು ತುಂಬ ತುಂಬ ಬೇಕಾಗಿರ್ತಕ್ಕಂಥದ್ದು. ಶಂಖ ಶಬ್ದಾನುಕಾರಂ ದೂರಾದಪಿ ಶ್ರೂಯತೆ. ನೀನು ಕೂಗಿದ್ರೆ ಶಂಖ ಬಾರದಂತೆ ದೂರಕ್ಕೂ ಕೇಳಿಸತ್ತಪ್ಪ. ತದತ್ರ ಕ್ಷೇತ್ರೇ ರಕ್ಷಾಪುರುಷ ಸುಪ್ತ. ಈ ಹೊಲದಲ್ಲಿ ನೋಡಿದ್ರೆ ಕಾಪಾಡುವವರು ಇದ್ದಾರೆ, ಮಲಗಿದ್ದಾರೆ ಮಂಚಿಗೆ ಮೇಲೆ, ಎಲ್ಲೋ ಎದ್ದು ಬಂದು ಒದ್ರೆ ಗತಿ ಏನು? ಉತ್ಥಾಯ ವಧಂ ಬಂಧಂ ವಾ ಕರಿಷ್ಯಂತೆ. ಕೊಂದೇ ಬಿಡ್ತಾರೆ, ಇಲ್ಲ ಕಟ್ಟಾಕ್ತಾರೆ. ತದ್ಭಕ್ಷೆ ತಾವತ್ ಅಮೃತಮಯೀ ಚಿರ್ಭಟೀ. ಈ ರುಚಿಯಾದ ಅಮೃತದಂತೆ ಇರತಕ್ಕಂಥ ಸೌತೆಕಾಯಿ ಇನ್ನೂ 4 ತಿನ್ನು, ನಮ್ದೇನು ಹೋಗಿದ್ದು. ತೆಪ್ಪಗಿರು, ಬಾಯಿ ಮುಚ್ಕೋ. ಮಾತಾವದತ್ರ ಗೀತ ವ್ಯಾಪಾರ ಪರೋಭವ. ನೀನು ಮಾತ್ರ ಸಂಗೀತ, ಹಾಡು, ಶ್ರುತಿ, ಲಯ ಅಂತೆಲ್ಲ ಹೇಳಬೇಡ ಅಂತ. ಇದು ಕತ್ತೆಗೆರೆಗೆ ಹೋಗುತ್ತೆ. ವನಾಶ್ರಯತ್ವಂ ಗೀತರಸಂನ ವೆತ್ಸಿ. ನೀನು ಕಾಡಿನ ಮೃಗ, ನಿನಗೆ ಸಂಗೀತ ಏನು ಗೊತ್ತು? ನಾಗರಿಕತೆ ಅಂತ ಏನಿದೆ ನಿನಗೆ? ಅನ್ಸಿವಿಲೈಸ್ಡ್ ಬ್ರೂಟ್, ನಿನಗೆಂಥದ್ದು ಗೊತ್ತಿದೆ? ತೇನೇ ತದ್ ಬ್ರವೀಷಿ. ಹಾಗಾಗಿ ನೀನು ಹೇಳ್ತೀಯ, ಶರಜ್ಯೋತ್ಸ್ನಾ ಹತೆ ದೂರಂ ತಮಸಿ ಪ್ರಿಯ ಸನ್ನಿಧವು ಧನ್ಯಾನಾಂ ವಿಶತಿ ಶ್ರೋತ್ರೇ ಗೀತ ಝಂಕಾರ ಜಾ ಸುಧಾ. ಧನ್ಯಾನಾಂ ವಿಶತಿ ಶ್ರೋತ್ರೇ ಗೀತ ಝಂಕಾರ ಜಾ ಸುಧಾ. ಇಂಥದ್ದು ಶರದಿಂದು ಹತವಾಗಿ ರಾತ್ರೆಂದ ತವಿಸಿರಲು ಪ್ರಿಯ ಸನ್ನಿಧಾನದಲ್ಲಿ ಗಾನರಸ ಕಿವಿಗೆರವುದು ಅಮೃತವಾಗಿ. ಶರತ್ಕಾಲದಲ್ಲಿ ಬೆಳದಿಂಗಳಲ್ಲಿ ಆತ್ಮೀಯರಿದ್ದಾಗ ಹಾಡಿದ್ರೆ ಅಮೃತ ಕಿವಿಗೆ ಬಿದ್ದಂತೆ. ನಿನಗೆಲ್ಲ ಒದಗಿಸ್ಕೊಡ್ತಾ ಇದ್ದೀನಿ ನಾನು, ಯಾತಕ್ಕೆ ಕೇಳಬಾರ್ದು ಅಂತ ಅನ್ನುತ್ತೆ. ಆಗ ಕೊನೆಯ ಅಸ್ತ್ರ ಹೇಳುತ್ತೆ, ಮಾಮ ಅಸ್ತ್ಯೇತತ್ ಪರಂ ನವೇತ್ಸಿ ತ್ವಂ ಗೀತಂ. ಇರಬಹುದು ಸಂಗೀತ ಹಾಡಿದ್ರೆ ತುಂಬ ಸಂತೋಷವಾಗುತ್ತೆ, ಅಮೃತವೇ ಹೌದು. ಆದರೆ ನಿನಗೆ ಸಂಗೀತವೇ ಗೊತ್ತಿಲ್ವಲ್ಲ. ಕೇವಲಂ ಉನ್ನದಸಿ, ಬರೀ ನೀನು ಕಿರ್ಚ್ಕೋತೀಯ ಅಷ್ಟೇ. ಉನ್ನದಸಿ ತತ್ ಕಿಂ ತೇನ ಸ್ವಾರ್ಥ ಭ್ರಂಶಕೇನ. ನಮ್ಮ ಸ್ವಾರ್ಥ ಈಗ ತಿನ್ನುವುದು, ರುಚಿಯಾದ ತೀನಿ ಬಿಡೋದು. ಅದನ್ನೇ ನೀನು ನಾಶ ಮಾಡುವಂಥ ನಿನ್ನ ಕೆಟ್ಟ ಕೂಗು ಯಾರಿಗೆ ಬೇಕು ಅಂತ. ಇದು ಕಿನ್ನೂರೇಗೋಯ್ತು. ಮೊದಲು ಮಧುರ ಸ್ವರ ಅಲ್ಲ ಅಂತು, ಈಗ ಸಂಗೀತವೇ ನಿಂಗೆ ಬರೋಲ್ಲ ಅಂತು. ತಾಳೋಕ್ಕಾಗೋಲ್ಲ ಕತ್ತೆಗೆ. ಧಿಂಗ್ ಧಿಂಗ್ ಮೂರ್ಖ ಕಿಂ ನ ಜಾನಾಮಿ ಗೀತಂ. ನನಗೇನು ಸಂಗೀತ ಶಾಸ್ತ್ರ ಗೊತ್ತಿಲ್ವಾ? ತದ್ಯಥಾ ತಸ್ಯ ಭೇದಾಹ ಶೃಣು. ಶಾಸ್ತ್ರ ಶುರು ಮಾಡ್ಕೊಳ್ಳುತ್ತೆ. ಪಕ್ಕದಲ್ಲಿ ನಿಂತ್ಕೊಂಡು ಶ್ಲೋಕ ಹಾಡೋದು, ಮಾಡರ್ನ್ ಪೇಂಟಿಂಗ್ ಏನೋ ಇದ್ವಾ ತದ್ವಾ 2 ಲೈನು ಒಂದು ಚುಕ್ಕೆ ಇಟ್ಬಿಡೋದು, ಪಕ್ಕದಲ್ಲಿ ಕತೆ ಕಟ್ಟೋದು. ಈ ಥರ ಆಗ್ಬಿಡುತ್ತೆ. ಎಂಥದ್ದು ಅಕರಾಳ ವಿಕರಾಳವ ಕೈಕಾಲು ಆಡಿಸ್ಬಿಡೋದು, ಅದನ್ನು ಕಾಂಟೆಂಪ್ರರಿ ಡಾನ್ಸ್ ಅಂತಕ್ಕಂಥದ್ದು. ಯಾವುದೋ ಉದ್ದ ಮುಟ್ಕು ಲೈನ್ ಬರೆದ್ಬಿಡೋದು, ಅದು ನವ್ಯ ಕವಿತೆ ಅಂತ ಬಡ್ಕೊಳ್ಳೋದು. ಇದೇ ತಾನೇ ಈ ಕಾಲದಲ್ಲಿ. ಸಪ್ತಸ್ವರ ಅಸ್ತ್ರಯೋ ಗ್ರಾಮಾ ಮೂರ್ಛನಾಶ್ಚ 21 ತಾಲಾಸ್ತ್ವೇಕ ಊನ 50 ತಿಸ್ರ ಮಾತ್ರ ಲಯಾಸ್ತ್ರಯ ಸ್ಥಾನತ್ರಯಂ ಯತೀನಾಂಚ ಷಡಸ್ಯಾಪಿ ರಸ ನವ ರಾಗಾ 37 40 ತತಸ್ಮೃತಾ 85 ಹೇತತ್ ಗೀತಾಂಕಾನಾಂ 100 ಸ್ಮೃತಂ ಸ್ವಯಮೇವಂ ಪುರಾ ಪ್ರೋಕ್ತಂ ಭರತೇನ ಶ್ರುತೇಃ ಪರಂ ನಾಣ್ಯದ್ ಗೀತಾತ್ ಪ್ರಿಯಂ ಲೋಕೆ ದೇವಾನಾಮಪಿ ದೃಶ್ಯತೆ. ಶುಷ್ಕ ಸ್ನಾಯು ಸ್ವರ ಅಲ್ಲಾದ ತ್ರಕ್ಷಂ ಜಗ್ರಾಹ ರಾವಣ. ಮುಂದೆ 4 ಶ್ಲೋಕ ಹೇಳುತ್ತದೆ. 7 ಸ್ವರ, 3 ಗ್ರಾಮ, ಮೂರ್ಛನೆಗಳು 21, ತಾನ 49, ಲಯ 3, ಮಾತ್ರ ಕಾಲ 3, ಯತಿಗಳು 3, ರಾಗಮುಖ 6, ರಸಗಳು 9, ರಾಗಗಳ ಸಂಖ್ಯೆ 36, ಭಾವಗಳು 40. ಹೀಗೆ ಗೀತಾಂಗಗಳು 185 ಅಂತ ಭರತ ಮುನಿಯೇ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾನೆ. ಸಂಗೀತಕ್ಕಿಂತ ಮಿಗಿಲೇನಿದೆ? ಹಾಗಲ್ಲದೆ ಇದ್ದರೆ ತನ್ನ ಒಣಕಲು ನರನಾಡಿಗಳನ್ನು ಕಿತ್ತು ಕಟ್ಟಿ ರಾವಣನಂತವನೇ ಶಿವನನ್ನು ಒಲಿಸಿಕೊಂಡು ಬಿಟ್ಟ, ರುದ್ರವೀಣೆಯನ್ನು ಮಾಡಿ ನುಡಿಸಿದ ಅಂದರೆ ಸಂಗೀತದ ಮಹತ್ವ ಎಂಥದ್ದು ಗೊತ್ತೇ ಅಂತ ಕೇಳುತ್ತೆ. ಹೌದು, ಇದೆಲ್ಲ ತೀರಿ. ಸಪ್ತಸ್ವರ, ನಿಷಾದರ್ಶ ಗಾಂಧಾರ, ಷಡ್ಜ ಮಧ್ಯಮ ದೈವತ ಅಂತೆಲ್ಲ ಇವೆಯಲ್ಲ. ಇನ್ನು 3 ಗ್ರಾಮಗಳು, ಗಾಂಧಾರ ಗ್ರಾಮ, ಮಧ್ಯಮ ಗ್ರಾಮ, ಷಡ್ಜ ಗ್ರಾಮ ಅಂತ. ಮೂರ್ಛನೆಗಳು 21. ಅಂದರೆ ಈ ಸಪ್ತಸ್ವರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯತ್ಯಾಸ ಮಾಡಿದ್ರೆ ಉಂಟಾಗತಕ್ಕಂಥ ಮೂರ್ಛನೆಗಳು, ಸ್ಕೇಲ್ಸ್, ಅವು 21. ತಾನಗಳು 49 ಬಗೆಯಲ್ಲಿ. ಇನ್ನು ಲಯ, ಧೃತ, ಮಧ್ಯ, ವಿಲಂಬಿತ ಅಂತ 3. ಲಘು, ಪ್ಲುತ, ಗುರು ಅಂತ 3. ಆಮೇಲೆ ಯತಿಗಳು 3 ಉಂಟು. ಇನ್ನೂ ಹೆಚ್ಚಿನ ಹೇಳಿದ್ದಾರೆ. ಸಮ ಮತ್ತು ಗೋಪುಚ್ಛ, ಸ್ರೋತೋವಹ ಬಹಳ ಪ್ರಸಿದ್ಧ. ಡಮರುಕ ಮತ್ತು ಮೃದಂಗ ಅಂತಲೂ ಬೇರೆ ಇವೆ. ಇನ್ನು ರಸಗಳು 9: ಶೃಂಗಾರ, ವೀರ, ಕರುಣಾದ್ಭುತ, ಹಾಸ್ಯ, ಭಯಾನಕ, ವಿವತ್ಸರ, ಉದ್ರಶ ಅಂತ. ರಾಗಗಳು 36 ಅಂತ.
32 ರಾಗಗಳು 32 ರಾಗಗಳು ಅಂತ ಹೇಳ್ತಾರೆ. ರಾಗಗಳು ಅನಂತಾವೈ ರಾಗ ಅಂತ ಉಂಟು. ಮೇಳಕರ್ತಗಳು 72 ಅಂತ ಇವೆ. ಥಾಟಗಳು 10 ಅಂತ ಇವೆ. ಅಸಂಪೂರ್ಣ ಮೇಳಗಳು ಅಂತ ಬೇಕಾದಷ್ಟು ಇವೆ. ಹೀಗೆ ಗೀತಾಂಗಗಳು ಬೇಕಾದಷ್ಟು ಅಂತ ಥಿಯರಿ ಹೇಳುತ್ತದೆ. ಇಲ್ಲಿ ನೋಡಿ, ಪಂಚತಂತ್ರ ರಾಜಪುತ್ರ ವಿದ್ಯಾಭ್ಯಾಸವಾದದ್ದರಿಂದ ಸಂಗೀತದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ಸಿಗುತ್ತದೆ. ಹೀಗೆ ವಿನೋದವಾಗಿ ವಿದ್ಯೆಯನ್ನು ಕೊಡುವಾಗ ಶಾಸ್ತ್ರಜ್ಞಾನವನ್ನು ತಂದುಕೊಡುವ ವಿಷ್ಣು ಶರ್ಮನ ಚಾತುರ್ಯ ಪ್ರೌಢಿಮೆಯನ್ನು ನಾವು ಗಮನಿಸಬೇಕು. ತತ್ಕಥಂ ಭಗಿನಿಸುತ್ತ ಮಾ ಮನಭಿಜ್ಞಂ ವದನ್ ನಿವಾರಯಿಸಿ. ನನಗಿನ್ನ ಹೇಗೆ ತಾನೇ ಸಂಗೀತ ಗೊತ್ತಿಲ್ಲ ಅಂತ ನೀನು ಹೇಳ್ತೀಯ. ಮೃಚ್ಛಕಟಿಕದಲ್ಲಿ ಶಕಾರ ಹೇಳ್ತಾನೆ, ನಾನು ನೋಡು ಸಂಗೀತ ಹಾಡ್ತೀನಿ, ನಾನು ಹಾಡಿದ್ರೆ ಕತ್ತೆಗಳು ಕುದುರೆಗಳು ನಾಯಿಗಳು ಓಡುತ್ತವೆ ಅಂತೆಲ್ಲ ಹೇಳ್ತಾನೆ. ಹೌದಪ್ಪ, ನೀನು ಬಹಳ ಮಧುರಸ್ವರ ಅಂತ ವಿಟ ಇರ್ತಾನೆ. ಅವನಿಗೆ ಸಾಧುವಾದ ಹೇಳ್ತಕ್ಕಂಥವ್ನು ಹೇಳಿದ್ರೆ, ಇನ್ನೇನು ಮತ್ತೆ ನಾನು ಕೋಗಿಲೆಗಳನ್ನು ಹಿಂಗು ಹಿಪ್ಪಲಿ ಶುಂಠಿ ಮೆಣಸು ಎಲ್ಲ ಒಗ್ಗರಣೆ ಹಾಕಿ ತುಪ್ಪದಲ್ಲಿ ಹುರ್ಕೊಂಡು ತಿಂದ ಮೇಲೆ ನನ್ನ ಗಂಟ್ಲು ಮಧುರವಾಗದೇ ಇದ್ದರೆ ಇನ್ನು ಹೇಗೆ, ಕಥಮಹಂನ ಮಧುರಸ್ವರ ಅಂತ ಬೇಕಾದಷ್ಟು ಪಲ್ಲವಿಯಲ್ಲಿ ಹಾಡ್ತಾನೆ. ಆ ತರಹ ಕತ್ತೆ ಕೂಡ ಹೇಳ್ಕೊಳ್ಳುತ್ತೆ. ಆಗ ನರಿ ಹೇಳುತ್ತೆ, ಮಾಮ ಯದ್ಯೇವಂ ತದಹಂ ತಾವತ್ ವೃತೇರ್ದ್ವಾರಸ್ಥಿತ ಕ್ಷೇತ್ರಪಾಲಂ ಅವಲೋಕಯಾಮಿ ತ್ವಂ ಪುನಃ ಸ್ವೇಚ್ಛೆಯ ಗೀತಂಕುರು. ನೋಡಪ್ಪ, ನಾನು ಬೇಲಿಯಿಂದ ಆಚೆ ಇದ್ದು ಯಾರಾದರೂ ಬರ್ತಾರಾ ನಿನ್ನ ಹಾಡಿಗೆ, ಅಪಾಯ ಉಂಟಾ ಇಲ್ವಾ ಅಂತ ನೋಡ್ತೀನಿ, ನೀನು ಇಲ್ಲಿ ಹಾಡ್ಕೋತಾ ಇರು ಅಂತ ಹೇಳಿ ನನಗೆ ಯಾಕೆ ಗ್ರಹಚಾರ ಅಂತ ಅದು ಬೇಲಿಯಿಂದ ಆಚೆಗೆ ತೆಪ್ಪಗೆ ರಸ್ತೆ ಪಕ್ಕ ಇರುತ್ತೆ. ಕತ್ತೆಗೆ ಅರಸನಂಕೆ ಇಲ್ಲ, ದೈವದ ಕಾಟ ಇಲ್ಲ, ತಂಬೂರಿಯೂ ಬೇಡ ತಾಳವೂ ಬೇಡ ಅಂತ ಶುರು ಮಾಡುತ್ತೆ ಏಕಲ ಗಾನ. ತಥಾ ಅನುಷ್ಠಿತೆ ರಾಸಭ ರಟನಂ ಆಕರ್ಣ್ಯ. ಕತ್ತೆ ಕೂಗು ಕಿರುಚು ಕೇಳಿ ಕ್ಷೇತ್ರಪಾಲ ಕ್ರೋಧಾತ್ ದಂತಾನ್ ಘರ್ಷಯನ್, ಹಲ್ಲು ಕಟಕಟ ಅಂತ ಕಚ್ಚಿಕೊಂಡು ಬರ್ತಾನೆ ಪ್ರಧಾವಿತ. ಅವನಿಗೆ ನೆಮ್ಮದಿಯಾಗಿ ನಿದ್ರೆ ಬೇರೆ ಕೆಡ್ತು. ಏನಿದು ಕತ್ತೆ ಕೂಗ್ತಾ ಇದೆ ಅಂತ ನೋಡಿದ್ರೆ ಹೊಲವೆಲ್ಲ ಅಸ್ತವ್ಯಸ್ತ, ಸೌತೆಕಾಯಿನೆಲ್ಲ ತಿಂದಿದೆ, ನಿದ್ರಾಭಂಗ, ಹೊಲದ ಹಾಳುವಿಕೆ, ಹಣ್ಣಾದ ಸೌತೆ ನಾಶವಾಗಿದ್ದು, ಮೂರೂ ಸೇರಿ ಬಡಿತಾನೆ. ದುಷ್ಟಸ್ತಾವಲ್ ಲಗುಡ ಪ್ರಹಾರೈ ತಥಾಹತಃ. ಎಷ್ಟು ಬಡಿದ ಅಂದರೆ ಯಥಾ ಪ್ರತಾಡಿತ ಭೂಪೃಷ್ಠೆ ಪತಿತ, ಮೂರ್ಛೆ ಹೊರಟೋಗ್ಬಿಡುತ್ತೆ ಅದು. ತತಶ್ಚ ಸಚ್ಛಿದ್ರ ಮುಲೂಖಲಂ ತಸ್ಯ ಗಲೆ ಬದ್ವಾ ಕ್ಷೇತ್ರಪಾಲ ಪುನಃ ಪ್ರಸುತ್ತ. ಆಮೇಲೆ ಒಂದು ವರಳನ್ನೇ ಕೊರಳಕ್ಕೆ ಕಟ್ತಾನೆ. ವರಳು, ನೀವು ಹಳ್ಳಿಯ ಹಳೆ ಕಾಲದ ವರಳು ನೋಡಿದ್ರೆ ರುಬ್ಬಿ 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 ತಳ ತೂತಾಗ್ಬಿಡುತ್ತೆ, ಎಷ್ಟೋ ಸತಿ ಅದು ರಂಧ್ರ ಆಗಿಬಿಡುತ್ತೆ. ಅದಾದರೆ ಅಮಂಗಳ ಅಂತಲೂ ಹೇಳ್ತಾರೆ. ಹಾಗಾಗಿದ್ದನ್ನು ಮನೆಯಲ್ಲಿ ಇಟ್ಕೊಳ್ಳಲ್ಲ, ಹೊಲದಲ್ಲಿ ಬಂದು ಬಿಸಾಡಿದ್ರು. ಆ ತೂತಾಗಿರೋ ಒರಳಿಗೆ ಹಗ್ಗ ಹಾಕಿ ಇದರ ಕೊರಳಿಗೂ ಸೇರಿಸಿ ಕಟ್ಟಿದ. ಯಾವ ಅಗಸನ ಕತ್ತೇನೋ ಆ ಅಗಸನ ಹತ್ರ ಈ ಎಲ್ಲ ಹೊಲ ಹಾಳಾಗಿದ್ದರ ದಂಡ ತೆರೆಸ್ಕೋಬೇಕು ಅಂತ. ಮೂರ್ಛೆ ಹೋಗಿತ್ತು ಕತ್ತೆ. ಆಮೇಲೆ ಅವನು ಹೊರಟ, ಮಂಚಿಗೆ ಮೇಲೆ ಮಲಗ್ದ. ಅಂತೂ ಕತ್ತೆ ಸಿಕ್ಕಿತು, ನಾಳೆ ದುಡ್ಡು ಸಿಗುತ್ತೆ ಅಂತ. ಆಮೇಲೆ ಇದು ರಾಸಭೋಪಿ ಸ್ವಜಾತಿ ಸ್ವಭಾವಾತ್ ಗತವೇದನ ಕ್ಷಣೇನ ಅಭ್ಯುತ್ಥಿತ. ಇದು ಕೂಡ ಕತ್ತೆಯ ಮನೋಧರ್ಮಕ್ಕೆ ತಕ್ಕಂತೆ ಏನು ಒದ್ದರೂ ಅದಕ್ಕೇನಂತ ನೋವಾಗಲ್ಲ, ಚಟಮ್ಮನೆ ಎದ್ದು ನಿಂತ್ಕೊಳ್ಳುತ್ತೆ. ಸಾರಮೇಯಸ್ಯ ಚಾಶ್ವಸ್ಯ ರಾಸಭಸ್ಯ ವಿಶೇಷತಃ ಮುಹೂರ್ತಾತ್ ಪರತೋ ನ ಸ್ಯಾತ್ ಪ್ರಹಾರ ಜನಿತಾವ್ಯಥ. ನಾಯಿಗೆ, ಕುದುರೆಗೆ, ಕತ್ತೆಗೆ ವಿಶೇಷವಾಗಿ ಏಟು ಒಂದಷ್ಟು ಬಿದ್ದ ಮೇಲೆ ಹಾಗೆ ಮರೆಯುತ್ತೆ ಅಂತ. ಅದು ಮತ್ತೆ ಚಟಮ್ಮನೆ ಎದ್ದು ನಿಂತ್ಕೊಳ್ಳುತ್ತೆ, ಅದಕ್ಕೆ ವ್ಯಥೆ ಇರೋಲ್ಲ ಅಂತ. ಹಾಗೆಯೇ ಅದು ಆ ಕೊರಳಿಗೆ ಕಟ್ಟಿರೋಂಥ ಬಂಡೇನ ಓಲಾಡಿಸ್ಕೊಂಡು ಒದ್ದಾಡಿಕೊಂಡು ಬಂದು ಬೇಲಿಯ ರಂಧ್ರದಲ್ಲಿ ಕಷ್ಟಪಟ್ಕೊಂಡು ಫಲಾಯಿತು ಮಾರಬ್ಧ ಪೃಥಿಂ ಚೂರ್ಣಯಿತ್ವ ಅತ್ರಾಂತರೆ ಶೃಗಾಲೋಪಿ ದೂರಾದೇವತಂ ದೃಷ್ಟ ಸಸ್ಮಿತ ಮಾಹ. ಅದನ್ನು ನೋಡಿ ಮುಸಿ ಹುಸಿ ನಗೆ ನಗುತ್ತಾ ಹೇಳುತ್ತೆ, ಸಾಧು ಮಾತುಲ ಸಾಧು, ಆಹಾ ಮಾವ, ಅದ್ಭುತ ಅದ್ಭುತ ನಿನ್ನ ಗಾನ, ಗೀತೇನ ಮಯ ಪ್ರೋಕ್ತೋಪಿ ನ ಸ್ಥಿತ. ಅಯ್ಯೋ, ನಾನು ಹೇಳಿದ್ರೂ ನೀನು ಕೇಳದೆ ಹಾಡಿದೆ, ಅಪೂರ್ವೋಯಂ ಮಣಿರ್ಬದ್ಧ. ಕೇಳಿ ಈ ಹೊಲದ ಮಾಲೀಕ ನಿನ್ನ ಕೊರಳಿಗೆ ಕಟ್ಟಿದ್ನಲ್ಲ ಈ ರತ್ನ, ಅದು ದಿವ್ಯವಾಗಿದೆ. ಸಂಪ್ರಾಪ್ತೋ ಗೀತ ಲಕ್ಷಣಂ. ಚೆನ್ನಾಗಿ ಲಕ್ಷಣ ಶುದ್ಧವಾಗಿ ಹಾಡಿದ್ದಕ್ಕೆ ಒಳ್ಳೆ ಕಿಲ್ಲತ್ತು ಜವಾಹಿರಿ ಬಂದಿದೆ ಅಂತ. ಈ ಕಥೆಯ ವ್ಯಂಗ್ಯ, ಶಾಸ್ತ್ರಕೌಶಲ, ಸಂಭಾಷಣ ಕೌಶಲ, ಆ ಆವರಣ ನಿರ್ಮಾಣ, ಉಕ್ತಿ ವೈಚಿತ್ರ್ಯ, ನುಡಿಗಟ್ಟು ಒಂದೊಂದು ಅದ್ಭುತವಾಗಿದೆ. ಸಂಸ್ಕೃತವನ್ನು ಆಸ್ವಾದ ಮಾಡಬೇಕು ಅಂದರೆ ಇಂಥ ಮಹಾಗ್ರಂಥಗಳನ್ನು ಓದಬೇಕು. ಕಣ್ಣೀರಿಲ್ಲದೆ ಆ ಕೈವಲ್ಯಪ್ರಾಯವಾದ ದೇವವಾಣಿಯನ್ನು ನಾವು ಪಡ್ಕೊಳ್ಬಹುದು. ಅಥವಾ ಸಾಧ್ವಿದ ಮುಚ್ಯತೆ ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಮಿತ್ರೋಕ್ತಂ ನ ಕರೋತಿಯಃ ಸಯೇವ ನಿಧನಂ ಯಾತಿ ಯಥಾ ಮಂಥರ ಕೌಲಿಕ. ಸ್ನೇಹಿತರು ಹೇಳಿದ ಒಳ್ಳೆಯ ಮಾತುಗಳನ್ನು ಕೇಳ್ಕೊಳ್ಳದೆ ಇರತಕ್ಕಂಥವ್ರು ಸರ್ವನಾಶವಾಗ್ತಾರೆ. ಅದಕ್ಕೆ ಒಂದು ಕಥೆಯೇ ಇದೆಯಲ್ಲ, ಅವಿವೇಕಿಯಾದಂಥ ನೇಗಿಯವನು ತನ್ನ ಗೆಳೆಯನ ಮಾತು ಕೇಳದೆ ಹಾಳಾದ ಅಂತ. ಹೇಗೆ ಕಥಮೇತತ್ ಅಂತ ಪ್ರಶ್ನೆ ಬರುತ್ತದೆ. ಆಗ ಆ ಕಥೆಯನ್ನು ಹೇಳೋದಕ್ಕೆ ತೊಡಗುತ್ತದೆ. ಕಸ್ಮಿಂಶ್ಚಿತ್ ಅಧಿಷ್ಠಾನೆ ಮಂಥರಕೋ ನಾಮ ಕೌಲಿಕ.
ಮಂತರಕ ಅಂದರೆ ನಿಧಾನಸ್ಥ ಅಂತ. ನಿಧಾನಕ್ಕೆ ನೇಯ್ಗೆ ಮಾಡ್ತಕ್ಕಂಥವನೊಬ್ಬ ಇದ್ದ. ಅವನಿಗೆ ನೇಯ್ಗೆ ಮಾಡುವ ಮಗ್ಗ ಮುರಿದು ಹೋಯಿತು. ಪಟಕರ್ಮಣಿ ಕುರುವತಃ ಸರ್ವ ಪಟಕರ್ಮ ಕಾಷ್ಠಾನಿ ಭಗ್ನಾನಿ. ಮಗ್ಗ ಮುರಿಯಿತು. ಆ ಮಗ್ಗಕ್ಕೆ ಸಂಸ್ಕೃತದಲ್ಲಿ ವಾಣಿ ಅಂತಾರೆ. ವಾಣಿ ಅಂದರೆ ಸರಸ್ವತಿ. ಇತ್ವ ಮಾಡಿ ವಿಸರ್ಗ ಹಾಕಿದ್ರೆ ವಾಣಿ ವಿಸರ್ಗ, ವಾಣಿ ಅಂತಂದರೆ ಮಗ್ಗ ಅಂತ ಅರ್ಥ. ಇಲ್ಲಿ ಆ ಶಬ್ದ ಬಳಕೆ ಆಗಿಲ್ಲ, ಅಮರಕೋಶದಲ್ಲಿದೆ ಆ ಶಬ್ದ. ಕುಠಾರ ಮಾದಾಯ ವನೇ ಕಾಷ್ಠಾರ್ಥಂಗತಃ. ಆಮೇಲೆ ಮರ ಬೇಕು, ಸರಿ ಮಾಡಿಕೊಳ್ಬೇಕು ಅಂತ ಹೊರಡ್ತಾನೆ ಕಾಡಿಗೆ. ಅದು ಸಮುದ್ರ ತೀರದ ಊರು, ಹಾಗಾಗಿ ಸಮುದ್ರ ತೀರಕ್ಕೆ ಬರ್ತಾನೆ. ಅಲ್ಲಿ ಒಂದಿಷ್ಟು ಮರಗಳು ಬೆಳೆದಿರುತ್ತವೆ, ಅಲ್ಲಿ ತಗೊಳ್ಳೋಣ ಅಂತ. ಸಚ ಸಮುದ್ರ ತಟಂ ಯಾವತ್ ಭ್ರಮನ್ ಪ್ರಯಾತಃ ತಾವತ್ ತತ್ರ ಶಿಂಶುಪ ಪಾದಪಸ್ತೇನ ದೃಷ್ಟ. ಶಿಂಶುಪ ವೃಕ್ಷ ಕಾಣಿಸುತ್ತದೆ. ಈ ಮರದ ಬುಡದಲ್ಲಿಯೇ ಸೀತೆ ಕೂತಿದ್ದಳು ಅಶೋಕವನದಲ್ಲಿ. ಆಗ ಅವನು ಯೋಚನೆ ಮಾಡ್ತಾನೆ, ಮಹಾನಯಂ ವೃಕ್ಷೋ ದೃಶ್ಯತೆ ತದನೇನ ಕೀರ್ತಿತೇನ ಪ್ರಭೂತಾನೆ ಪಟಕರ್ಮೋಪಕರಣಾನಿ ಭವಿಷ್ಯಂತಿ. ತುಂಬ ಮಗ್ಗಗಳನ್ನು ಮಾಡ್ಕೋಬಹುದು, ಕತ್ತರಿಸ್ಕೊಂಡು ಹೋಗ್ತೀನಿ ಅಂತ. ಕುಠಾರಂ ಉತ್ಕ್ಷಿಪ್ತವಾನ್ ತಸ್ಯೋಪರಿ. ಆಗ ಕೊಡಲಿ ಎತ್ತುತ್ತಾನೆ. ಅಲ್ಲಿ ಒಂದು ಯಕ್ಷ ಇತ್ತು. ಬೆಂತರ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಅದು ವ್ಯಂತರ ಅಂತ ಸಂಸ್ಕೃತದಲ್ಲಿ. ಅಥ ತತ್ರ ವೃಕ್ಷೇ ಕಶ್ಚಿತ್ ವ್ಯಂತರ, ಒಂದು ಮಾನವಾತೀತವಾದ ಶಕ್ತಿ ಇತ್ತು. ಅದು ಆ ಮರವನ್ನೇ ನೆಚ್ಚಿಕೊಂಡಿತ್ತು. ಅದು ಹೇಳುತ್ತೆ, ಭೋ ಮದಾಶ್ರಯೋಯಂ ಪಾದಪ ಸರ್ವತಾ ರಕ್ಷಣೀಯ. ಅಪ್ಪ, ನನ್ನ ಆಶ್ರಯ, ಇದನ್ನು ಹಾಳು ಮಾಡಬೇಡ. ಯಥೋಹ ಮಾತ್ರ ಮಹಾಸೌಖ್ಯೇನ ತಿಷ್ಠಾಮಿ. ಯಾಕೆಂದರೆ ಇಲ್ಲಿ ನಾನು ತುಂಬ ಸುಖವಾಗಿದ್ದೀನಿ. ಸಮುದ್ರ ಕಲ್ಲೋಲ ಸ್ಪರ್ಶನಾತ್ ಶೀತವಾಯುನಾಪಿ ಆಪ್ಯಾಯಿತಃ. ಈ ತಂಪಾದ ಗಾಳಿ ಸಮುದ್ರದ ಮೇಲಿಂದ ಬೀಸಿ ಬರುತ್ತೆ, ನನಗೆ ತುಂಬ ನೆಮ್ಮದಿ. ಸಮುದ್ರ ಅಲೆಗಳ ಒಳ್ಳೆಯ ಶಬ್ದವೂ ಕೇಳುತ್ತದೆ ಅಂತ. ಇವನು ಹೇಳ್ತಾನೆ, ಹೌದಪ್ಪ, ಅದೇನೋ ನಿನಗೆ ಬೇಕು. ಅರೆ ನಾನೇನು ಮಾಡಲಿ, ನನಗಿದು ಚೆನ್ನಾಗಿರೋ ಮರ, ನಾನು ನೇಯ್ಗೆಯ ಕೆಲಸಕ್ಕಾಗಿ ಇರೋನು, ಅದಕ್ಕೆ ಹೊಟ್ಟೆಪಾಡು ಬೇರೆ. ಇದು ನನಗೆ ಬೇಕಾದ ಮರ, ಮಗ್ಗ ಮಾಡಿಕೊಳ್ಳಬೇಕು. ದಾರು ಸಾಮಗ್ರೀಂ ವಿನ ಮೇ ಕುಟುಂಬಂ ಬಹುಕ್ಷಯ ಪೀಡ್ಯತೆ. ಏನು ಮಾಡೋದು ಅಂತಾನೆ. ತಸ್ಮಾತ್ ಶೀಘ್ರಮನ್ಯತ್ರ ಗಮ್ಯತಾಂ ಆಮೇನಂ ಕರ್ತಯಿಷ್ಯಾಮಿ. ಬೇರೆ ಮರಕ್ಕೆ ಹೋಗಿ ಸೇರ್ಕೋ, ನಿನಗೇನು. ಆಗ ತುಷ್ಟಸ್ತವಾಹಂ, ನಾನು ನಿನಗೆ ಸಂತೋಷ ಪಟ್ಟಿದ್ದೀನಿ, ಐ ಆಮ್ ಪ್ಲೀಸ್ಡ್ ಅಂತ ಹೇಳುತ್ತೆ ಅದು. ತತ್ ಪ್ರಾರ್ಥ್ಯತಾಂ ಅಭೀಷ್ಟಂ, ನೀನೇನು ಬಯಸಿದ್ರು ನಾನು ಕೊಡ್ತೀನಿ. ರಕ್ಷೈನಂ ಪಾದಪಂ, ಈ ಮರ ಬಿಟ್ಟುಬಿಡು ಅಂತ. ಆಗ ಅವನು ಹೇಳ್ತಾನೆ, ಯದ್ಯೇವಂ ತದಹಂ ಸ್ವಗೃಹಂ ಗತ್ವಾ ಸ್ವಮಿತ್ರಂ ಸ್ವಭಾರ್ಯಾಂಚ ಪೃಷ್ಟ್ವಾ ಆಗಮಿಷ್ಯಾಮಿ. ನನ್ನ ಗೆಳೆಯ ಹೆಂಡತಿ ಎಲ್ಲರನ್ನು ಕೇಳಬೇಕು, ಕೇಳಿ ಬರ್ತೀನಿ ಅಂತಾನೆ. ತತಸ್ತ್ವಯಾ ದೇವ್ಯಂ, ಆಗ ನೀನು ಕೊಡ್ತೀಯ ತಾನೆ, ಪ್ರಮಾಣ ಮಾಡು ಅಂತಾನೆ. ತಥಾ ಇತಿ ವ್ಯಂತರೇಣ ಪ್ರತಿಜ್ಞಾತೆ ಸತಿ. ಪ್ರತಿಜ್ಞಾನ ಅಂತಂದರೆ ಪ್ರಮಾಣ ಮಾಡುವುದು, ಭಾಷೆ ಕೊಡುವುದು. ಇವನು ಸಂತೋಷವಾಗಿ ಮನೆ ಕಡೆಗೆ ಬರ್ತಾನೆ. ಆಗ ಮೊದಲು ಗೆಳೆಯ ನಾಪಿತ ಕ್ಷೌರಿಕ ಕಾಣಿಸ್ತಾನೆ. ಕ್ಷೌರಿಕನಿಗೆ ಬುದ್ಧಿ ಹೆಚ್ಚು ಅಂತ ಸಾಮಾನ್ಯವಾಗಿ ನಮ್ಮ ಕಥೆಗಳಲ್ಲೆಲ್ಲ ಬರುತ್ತದೆ. ಅವನು ಬುದ್ಧಿವಂತ, ಒಳ್ಳೆಯವನು ಕೂಡ. ತತಸ್ತಸ್ಯ ವ್ಯಂತರ ವಾಕ್ಯಂ ನಿವೇದಯಾಮಾಸ. ಹೇಳ್ತಾನೆ, ಆ ದಿವ್ಯ ಸತ್ವ ಹೀಗೆ ಹೇಳಿದೆ, ಏನು ಬೇಕಾದ್ರೂ ಕೊಡ್ತೀನಿ, ಈ ಮರವನ್ನು ಮಾತ್ರ ಕತ್ತರಿಸಬೇಡ ಅಂತ. ಏನು ಕೇಳೋಣ ಅಂತ. ಯಥೋ ಮಿತ್ರ ಮಮ ಕಶ್ಚಿತ್ ವ್ಯಂತರ ಸಿದ್ಧ ತತ್ಕಥೆಯ ಕಿಂ ಪ್ರಾರ್ಥಯೇ ಅಂ ತ್ವಾಂ ಪ್ರಷ್ಟುಮಾಗತಃ ಅಂದಾಗ, ಭದ್ರ ಯದ್ಯೇವಂ ತದ್ರಾಜ್ಯಂ ಪ್ರಾರ್ಥಯಸ್ವ. ಹಾಗಿದ್ರೆ ಒಂದು ರಾಜ್ಯನೇ ಕೇಳಿಬಿಡು, ನೀನೇ ರಾಜ, ನಾನೇ ಮಂತ್ರಿ. ತ್ವಂ ರಾಜ ಭವಸಿ ಅಂಚ ಮಂತ್ರಿ. ದ್ವಾವಪೀಹ ಸುಖಂ ಸಮನುಭೂಯ ಪರಲೋಕ ಸುಖಂ ಅಪಿ ಅನುಭವಾವಹ. ಇಲ್ಲೂ ಅಲ್ಲೂ ಸುಖವಾಗಿರಬಹುದು, ಚೆನ್ನಾಗಿರುತ್ತೆ ನೋಡು ಅಂತ ಹೇಳ್ತಾನೆ. ರಾಜ ದಾನಪರೋ ನಿತ್ಯಂ ಇಹ ಕೀರ್ತಿಂ ಅವಾಪ್ಯ ಚ ತತ್ಪ್ರಭಾವಾತ್ ಪುನಃಸ್ವರ್ಗೆ ಸ್ಪರ್ಧತೆ ತ್ರಿದಶೇಸಃ. ದಾನಪರನು ಪ್ರಜಾಹಿತಪರನೂ ಆದ ರಾಜ ಇಹದಲ್ಲಿ ಕೀರ್ತಿಯನ್ನು ಪಡಿತಾನೆ, ಪರದಲ್ಲಿ ಸೌಖ್ಯವನ್ನು ಪಡಿತಾನೆ, ದೇವತೆಗಳ ಜೊತೆಗೂ ಸ್ಪರ್ಧ ಮಾಡ್ತಾನೆ ಅಂತ. ನಿಜವಾಗಿ ಒಳ್ಳೆಯ ರಾಜನ್ನ ಹಾಗೆ ನೆನೆಸ್ಕೋತಾರೆ. ಒಳ್ಳೆಯ ಕೆಲಸ ಸ್ಥಾನದಲ್ಲಿದ್ದು ಒಳ್ಳೆಯ ಕೆಲಸ ಮಾಡಿದವನನ್ನು ಸರ್ವದಾ ಸ್ಮರಿಸ್ತಾರೆ. ಇದಕ್ಕೆ ದೊಡ್ಡ ನಿದರ್ಶನವಾಗಿ ಆ ಆಕೂಪಾರ ಅನ್ನುವ ಆಮೆ ಇಷ್ಟು ಸೊಗಸಾಗಿ ಆ ಇಂದ್ರದ್ಯುಮ್ನ ಮಹಾರಾಜನನ್ನು ನೆನಪಿಟ್ಟುಕೊಂಡಿದ್ದು ಮಹಾಭಾರತಾದಿ ಗ್ರಂಥಗಳು ಹೇಳುತ್ತವೆ. ಹಾಗಾಗಿ ಆಗ ನೇಯ್ಗೆಯವನು ಹೇಳ್ತಾನೆ, ಅಸ್ತ್ಯೇತತ್ ತತ್ಪರಂ ತಥಾಪಿ ಗೃಹಿಣೀಂ ಪೃಚ್ಛಾಮಿ. ಇದೇನು ಚೆನ್ನಾಗಿದೆ, ಅವರು ಮನೆ ಯಾಕೆನೆ ಕೇಳ್ತೀನಿ ಅಂತಾನೆ. ಆಗ ಅವನು ಹೇಳ್ತಾನೆ, ಭದ್ರ ಶಾಸ್ತ್ರವಿರುದ್ಧಮೇ ತತ್ ಸ್ತ್ರೀಯಾ ಸಹ ಮಂತ್ರ ಯತಸ್ತಾಹ ಸ್ವಲ್ಪಮತೆಯ ಭವಂತಿ. ಈ ಕ್ಷೌರಿಕ ಹೇಳ್ತಾನೆ, ನೋಡಪ್ಪ, ಇದು ಶಾಸ್ತ್ರ ವಿರುದ್ಧ, ಹೆಂಡತಿ ಮಾತು ಕೇಳಬಾರ್ದು, ಹೆಂಗಸರ ಬುದ್ಧಿ ಮೊಣಕಾಲಿಂದ ಕೆಳಕ್ಕೆ ಅಂತಾರಲ್ಲ ಅಂತ. ಗಂಡಸರು ಬರೆದದ್ದು ಅಷ್ಟೇ ಇದು. ಗಂಡು ಹೆಣ್ಣಲ್ಲಿ ವಿವೇಕ ಯಾರಿಗೂ ಇರಬಹುದು, ಅವಿವೇಕ ಯಾರಿಗೂ ಇರಬಹುದು.
ಯಾರಿಗೆ ಹೆಚ್ಚು ವಿವೇಕ ಅಂತ ನೋಡಿಕೊಂಡು ಅವ್ರು ಹೇಳದಂತೆ ಕೇಳೋದು ಒಳ್ಳೆಯದು ಅಷ್ಟೇ. ಇದು ಸಾಮಾನ್ಯ ನೀತಿ. ಏನೋ ಬರುತ್ತೆ, ಕೆಲವು ಗ್ರಂಥಗಳಲ್ಲಿ ಕಾವ್ಯಗಳಲ್ಲಿ ಎಲ್ಲ ಬರುತ್ತದೆ. ಈ ಕಾಲದಲ್ಲಿ ಸ್ತ್ರೀವಾದಿಗಳ ಗ್ರಂಥದಲ್ಲಿ ತದ್ವಿಪರೀತವಾಗಿ ಬರುತ್ತದೆ. ಎರಡೂ ಅತಿವಾದಗಳೇನೆ. ಭೋಜನಾಚ್ಛಾದನೆ ದದ್ಯಾತ್ ಋತುಕಾಲೇ ಚ ಸಂಗಮಂ ಭೂಷಣಾದ್ಯಂಚ ನಾರೀಣಾಂ ನತಾಭಿರ್ ಮಂತ್ರಯೇತ್ ಸುಧಿ. ಊಟ, ಬಟ್ಟೆ, ಸುಖ ಎಲ್ಲ ಪಡಬಹುದು, ಆದರೆ ಅವ್ರ ಜೊತೆಗೆ ಮಂತ್ರಾಲೋಚನೆ ಮಾಡಬಾರ್ದು. ಯತ್ರ ಸ್ತ್ರೀರ್ ಯತ್ರ ಕಿತವಃ ಬಾಲೋ ಯತ್ರ ಪ್ರಶಾಸಿತ ತದ್ಗೃಹಂ ಕ್ಷಯಮಾಯಾತಿ ಭರ್ಗವೋ ಹೀತಮಗ್ಬ್ರವೀತ್. ಶುಕ್ರನೀತಿ ಹೇಳ್ತೀನಪ್ಪ, ಎಲ್ಲಿ ಹೆಣ್ಣು, ಜೂಜುಗಾರ, ಹುಡುಗ ಇವರುಗಳ ಮನೆಗೆ ನಾಯಕರು, ಅಲ್ಲಿ ಎಲ್ಲ ಹಾಳಾಗುತ್ತೆ ಅಂತ. ಅವಿವೇಕಿಗಳು ಯಾರಾದರೂ ಅಷ್ಟೇ. ಎಳೆ ಹುಡುಗ ಅನುಭವ ಇಲ್ಲದೆ ಇದ್ದರೆ ತಪ್ಪು. ವಿವೇಕಿಯಾದವನು ಧ್ರುವನೋ ಪ್ರಹ್ಲಾದನೋ ಆದರೆ ಯಾಕೆ ಹುಡುಗನೂ ಮೇಧಾವಿಯೇ ಆಗ್ತಾನೆ. ವಯಸ್ಸಿಗೆ ಮಾತ್ರ ಬೆಲೆಯೇ ಅಲ್ಲ. ಆದರೆ ಸಾಮಾನ್ಯ ನೀತಿ ಹೇಳುವುದು ಉಂಟು. ಏನಂದರೆ ಎಷ್ಟೋ ಬಾರಿ ಲೋಕಾನುಭವ, ಆರೋಗ್ಯ, ದಾರ್ಢ್ಯ, ಧೈರ್ಯ ಇಲ್ಲದೇ ಇದ್ದಾಗ ಸ್ತ್ರೀಗೆ ತೊಂದರೆ ಆಗಬಹುದು ಅಂತ. ಗಂಡಸಿಗೂ ಹಾಗೆ ಆಗಬಹುದು. ತಾವತ್ ಸ್ಯಾತ್ ಸುಪ್ರಸನ್ನ ಸ್ಯಾತ್ ತಾವತ್ ಗುರುಜನೇರತಿ ಪುರುಷೋ ಯೋಷಿತಾಂ ಯಾವತ್ ನ ಶೃಣೋತಿ ವಚೋರಹ. ಎಲ್ಲಿವರೆಗೂ ಹೆಣ್ಣಿನ ಮಾತು ಕೇಳಲ್ವೋ ಗಂಡಿಗೆ ಅಲ್ಲಿವರೆಗೂ ಪ್ರಸನ್ನತೆ, ಗೌರವ ಎಲ್ಲ ಇರುತ್ತದೆ ಅಂತ ಅವನ ಅಪ್ಪ ಅಮ್ಮಂದ್ರಿಂದ. ಆದರೆ ಅವನಮ್ಮ ತನ್ನ ಗಂಡ ತನ್ನ ಮಾತು ಕೇಳಲಿ ಅಂತಲೇ ಅಂದಿರ್ತಾಳೆ. ಈಗ ತನ್ನ ಸೊಸೆ ಮಾತನ್ನು ಮಾತ್ರ ತನ್ನ ಮಗ ಕೇಳಬಾರ್ದು ಅಂತಿರುತ್ತೆ. ತನ್ನ ಮಾತನ್ನು ಕೇಳಲಿ ಪರವಾಗಿಲ್ಲ ಅಂತ. ಏತಾ ಸ್ವಾರ್ಥಪರಾ ನಾರ್ಯ ಕೇವಲಂ ಸ್ವಮುಖೇ ರತಾಃ ನತಾಸಾಂ ವಲ್ಲಭ ಕೋಪಿ ಸುತೋಪಿ ಸ್ವಮುಖಂ ವಿನ. ಹೆಣ್ಣು ಸ್ವಾರ್ಥಿ, ಈ ರೀತಿಯ ಮಾತುಗಳಿಗೆ ಅಂಥ ದೊಡ್ಡ ಬೆಲೆ ಇಲ್ಲ. ವಿವೇಕ ಯಾರ ಸೊತ್ತು ಅಲ್ಲ, ಸಾಧ್ಯತೆಗಳು, ಪ್ರಾಬಬಿಲಿಟೀಸನ್ನು ನೋಡಬೇಕು. ವ್ಯಾಸಂಗ, ಲೋಕಾನುಭವ, ಸ್ಥೈರ್ಯ ಇವೆಲ್ಲ ಯಾರಿಗಿದ್ರೆ ಅವರಿಗೆ. ಕೆಲವೊಮ್ಮೆ ಗಂಡಸರಿಗೂ ಕಡಿಮೆ ಆಗುತ್ತೆ, ಕೆಲವೊಮ್ಮೆ ಹೆಂಗಸರಿಗೂ ಕಡಿಮೆ ಆಗುತ್ತದೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಕೆಲಸ ಮಾಡುವ ಶಕ್ತಿ ಇತ್ತು, ಪ್ರಾಮಾಣಿಕತೆ ಇತ್ತು, ಆದರೆ PRO ಇರಲಿಲ್ಲ. ಮತ್ತೆ ಸಮಾಧಾನ, ತೃಪ್ತಿ ಅನ್ನುವುದಿರಲಿಲ್ಲ, ಅಸಹನೆ ಇತ್ತು. ಈ ಎಲ್ಲ ಗುಣಗಳನ್ನು ಕಾಂಪನ್ಸೇಟ್ ಮಾಡುವಂತೆ ನಮ್ಮ ತಾಯಿಗೆ ವ್ಯಕ್ತಿ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋ ಶಕ್ತಿ ಇತ್ತು. ಮತ್ತು ವ್ಯಾವಹಾರಿಕವಾದ ದೂರಾಲೋಚನೆ ಚೆನ್ನಾಗಿತ್ತು. ಪ್ಲಾನಿಂಗ್ ಅಂತೀವಲ್ಲ ಅದು ಚೆನ್ನಾಗಿತ್ತು. ಆದರೆ ಸಾಮರ್ಥ್ಯ ಅಂತೀವಲ್ಲ ಅದು ದಕ್ಷತೆ, ಕೆಲಸದಲ್ಲಿ ದಕ್ಷತೆ ಇರಲಿಲ್ಲ. ಆದರೆ ಕೆಲಸವನ್ನು ಮಾಡಿಸುವಲ್ಲಿ ದಕ್ಷತೆ ಇತ್ತು, ಕಲಾರಸಿಕತೆ ಇತ್ತು, ತೃಪ್ತಿ ಇತ್ತು, ರಾಸಿಕ್ಯ ಎಲ್ಲ ಇತ್ತು. ಹಾಗೆ ನೋಡಿದಾಗ ಒಟ್ಟು ಗುಣಾವಗುಣಗಳ ವಿಮರ್ಶನೆ ಮಾಡಿದ್ರೆ ನಮ್ಮ ತಾಯಿಯ ಮೇಲೆ ಬರ್ತಾರೆ. ನಮ್ಮ ತಂದೆಗೆ ಗುಣಗಳು ಇಲ್ಲ ಅಂತಿಲ್ಲ, ಕೆಲವು ಕಡೆಗಿದ್ದ ಗುಣಗಳು ಮಿಕ್ಕೆಲ್ಲ ದೋಷಗಳಿಂದ ಎಕ್ಲಿಪ್ಸ್ ಆಗಿಬಿಡ್ತಾ ಇತ್ತು. ಎಲ್ಲ ಮನೆಗಳಲ್ಲೂ ಎಲ್ಲ ಮನೆಗಳಲ್ಲೂ ಹೀಗಿರ್ತವೆ. ಪ್ರತಿಯೊಬ್ಬ ಗಂಡಲ್ಲೂ ಹೆಣ್ಣಲ್ಲೂ ಇನ್ನೊಂದು ಗಂಡು ಮತ್ತೊಂದು ಹೆಣ್ಣು, ಆ ಅರ್ಧನಾರೀಶ್ವರತ್ವ ಇದ್ದೇ ಇದೆ. ಇದನ್ನು ಮರೆಯಬಾರದು. ನಾವು ನಮ್ಮ ಪ್ರಾಚೀನ ಗ್ರಂಥಗಳನ್ನು ಓದುವಾಗ ಈ ಥರದ ಕರೆಕ್ಷನ್ ಫ್ಯಾಕ್ಟರ್ಗಳು ಹಾಕೋಬೇಕು. ಅದು ವೇದ ಇರಲಿ, ಉಪನಿಷತ್ತಿರಲಿ, ರಾಮಾಯಣ ಇರಲಿ, ಮಹಾಭಾರತ ಇರಲಿ, ಯಾವುದಾದ್ರೂ ಅಷ್ಟೇ. ಈ ಕಾಲಕ್ಕೂ ಅಷ್ಟೇ, ಯಾವ ಕಾಲಕ್ಕೂ ಅಷ್ಟೇ. ಈ ಕರೆಕ್ಷನ್ ಫ್ಯಾಕ್ಟರ್ನ ನಾವು ಹಾಕ್ಕೊಳ್ಳದೇ ಇದ್ದರೆ ನಮ್ಮ ಬುದ್ಧಿಯನ್ನು ಮತ್ತೊಬ್ಬರಿಗೆ ಮಾರಿಕೊಳ್ತೀವಿ. ಅದು ತುಂಬ ಅವಿವೇಕ. ಆದರೂ ತಥಾಪಿ ಪೃಷ್ಟವ್ಯಾಸ ಮಯ, ಕೇಳಲೇಬೇಕು ಅಂತಂತಾನೆ. ಪತಿವ್ರತೆ ತಾಮ ಪೃಷ್ಟ್ವಾಹಂ ನ ಕಿಂಚಿತ್ ಕರೋಮಿ, ಅವಳನ್ನು ಕೇಳದೆ ಏನು ಮಾಡೋಲ್ಲ ಅಂತ ಹೇಳ್ತಾನೆ. ಈಗ ಹೋಗಿ ಹೆಂಡತಿಯನ್ನು ಕೇಳ್ತಾನೆ. ಆರ್ಯಪುತ್ರ ಕಾಮತಿರ್ನಾಪಿತಾನ, ಅವನೇನು ರಾಜ್ಯ ಬೇಕು ಅಂತ ಕೇಳುವಂತಂದ, ನೀನೇನಂತೀಯ ಅಂತಾನೆ. ಅಯ್ಯೋ, ಹಜಾಮನಿಗಾದರೂ ಬುದ್ಧಿ ಇರುತ್ತೆ ಅನ್ರಿ, ಎಲ್ಲ ಹೇಳಿ ಕೇಳಿ. ಇವಳು ಬೇರೆ ಉಪೇಕ್ಷೆ ಉಡಾಫಿಯವಳು. ತನ್ನ ಕಾರ್ಯಂ ತದ್ವಚ ಚಾರಣೈ ಬಂಧುಭಿ ನೀಚೈ ನಾಪಿತೈ ಬಾಲಕೈರಪಿ ನ ಮಂತ್ರಂ ಮತಿಮಾನ್ ಕುರ್ಯಾತ್ ಸಾಧು ಭಿಕ್ಷುಭಿರೇವಚ ಸಾರ್ಧಂ ಭಿಕ್ಷುಭಿರೇವಚ. ಹೊಗಳಭಟ್ರು ಮತ್ತು ಚಾರಣವೃತ್ತಿ ಮಾಡುವರು, ನೀಚರು, ನಾಪಿತರು, ಬಾಲಕರು ಮತ್ತು ಭಿಕ್ಷುಕರು ಇವ್ರ ಜೊತೆಗೆ ಮಂತ್ರಾಲೋಚನೆ ಮಾಡಬಾರ್ದು ಅಂತ ಧರ್ಮಶಾಸ್ತ್ರ ಇದೆ. ಇವಳು ಶಾಸ್ತ್ರಜ್ಞಳು, ಎಲ್ಲರೂ ಕೊಟೇಶನ್ಸ್ ಕೊಡೋರೇನೆ, ಎಲ್ಲರೂ ವಾಟ್ಸಪ್ ಪಂಡಿತರು, ಇಂಟರ್ನೆಟ್ ಪಂಡಿತರು. ಮಹತೀ ಕ್ಲೇಶ ಪರಂಪರೇಶ ರಾಜ್ಯಸ್ಥಿತಿ. ರಾಜ್ಯ ಅಂದರೆ ಎಷ್ಟು ಕಷ್ಟ, ಏನೆಲ್ಲ ಇದೆ, ಇವಳು ಹೇಳೋದ್ರೊಳಗೂ ಪಾಯಿಂಟ್ ಇದೆ. ಅಲ್ಲ, ನನಗೆ ಬೇಕಾಗಿರೋದು ಒಂದು ಲೋಟ ಹಾಲು, ಹಸುವೇ ಅಲ್ಲ. ನನಗೆ ಬೇಕಾಗಿರೋದು ಒಂದು ಆನೆ ಮೇಲೆ ರೈಡು, ಆನೆನೇ ಅಲ್ಲ. ಹಸು ಯಾಕೆ ಕಟ್ಕೊಳ್ಳಿ, ರೈಡ್ ಯಾಕೆ, ಆನೆನೇ ಯಾಕೆ ಕಟ್ಕೊಳ್ಳಿ ಅಂತಂದಂಗೆ. ಹೀಗೆ ನಮಗೆ ಬೇಕಾಗಿರೋದು ಒಂದು ಸ್ವಲ್ಪವಾದರೆ ಅಷ್ಟು ದೊಡ್ಡ ಕಷ್ಟ ನಾವು ಯಾಕೆ ಪಡೋಣ? ನಮಗೆ ಸುಖವಾಗಿರಬೇಕು. ರಾಜ್ಯ ಇಟ್ಕೊಂಡ್ರೆ ಎಷ್ಟು ಸಂಧಿ, ವಿಗ್ರಹ, ಯಾನ, ಆಸನ, ಸಂಶ್ರಯ, ದ್ವೈತೀಭಾವಾದಿಭಿ ಕದಾಚಿತ್ ಪುರುಷಸ್ಯ ಸುಖಂ ನ ಪ್ರಯಚ್ಛತಿ. ಸಂಧಿ ಆಗಲಿಲ್ಲ, ಯುದ್ಧಕ್ಕೆ ಸೇನಾ ಪ್ರಯಾಣ, ಮುತ್ತಿಗೆ ಹಾಕಬೇಕು, ನಿವೇಶ, ಆಮೇಲಿಂದ
ಕೆಲವೊಮ್ಮೆ ಮುತ್ತಿಗೆ ಹಿಂತೆಕ್ಕೋಬೇಕು, ಅದು ಸಂಶ್ರಯ. ಕೆಲವೊಮ್ಮೆ ಶತ್ರುವಿಗೆ ಕನ್ಫ್ಯೂಷನ್ ಉಂಟು ಮಾಡಬೇಕು, ದ್ವೈಧೀ ಭಾವ. ಹೀಗೆ ಎಷ್ಟೊಂದೆಲ್ಲ ಉಂಟು. ರಾಜನೀತಿ, ಷಾಡ್ಗುಣ್ಯ ರಾಜನೀತಿ ಅಂತಾರೆ, ಸಪ್ತಾಂಗಂ ರಾಜ್ಯಂ ಅಂತಾರೆ. ಕೋಶ, ಜನಪದ, ದುರ್ಗ, ಸ್ವಾಮಿ, ಅಮಾತ್ಯ, ಸುಹೃತ್ತು ಮತ್ತೆ ಪ್ರಜಾ ಅಂತೆಲ್ಲ ಉಂಟು. ಇಷ್ಟನ್ನೆಲ್ಲ ನಿಭಾಯಿಸೋದು ಹೇಗೆ? ಯದೈವ ರಾಜ್ಯೇ ಕ್ರಿಯತೇಭಿಷೇಕ ತದೈವ ಯಾತಿ ವ್ಯಸನೇಶು ಬುದ್ಧಿ ಘಟಾನೃಪಾಣಾಂ ಅಭಿಷೇಕ ಕಾಲೇ ಸಹಾಂಬಸೈರ್ ಆಪದ ಮುದ್ಗಿರಂತಿ. ಹಿಂದೆನೂ ಬಂದಿತ್ತು ಈ ಶ್ಲೋಕ. ಎನ್ನೆಲ್ಲ ಅನರ್ಥ. ರಾಜ್ಯಾಭಿಷೇಕದ ಜಲ ತಲೆಗೆ ಸುರಿಸ್ತಾ ಇದ್ದಂತೆ ಆ ನೀರಿನ ಜೊತೆಗೇನೆ ಅನರ್ಥಗಳು ಬಂದು ನಮ್ಮ ತಲೆ ಮೇಲೆ ಬೀಳುತ್ತವೆ. ರಾಜ ನೀನಾದರೆ ಲಾಂಪಟ್ಯ ಬಂದುಬಿಡುತ್ತೆ, ಯಾವಳೋ ಬಂದು ನಿನ್ನ ಮರಳು ಮಾಡ್ತಾಳೆ, ಕುಡ್ತಾ ಗಿಡ್ತಾ ಎಲ್ಲ ಸೇರಿಕೊಳ್ಳುತ್ತೆ. ಖಂಡಿತ ಬೇಡ. ರಾಮಸ್ಯ ವ್ರಜನಂ ವನೆ ನಿವಸನಂ ಪಾಂಡೋಹೋ ಸುತಾನಾಂ ವನೆ ವೃಷ್ಣೀನಾಂ ನಿಧನಂ ನಲಸ್ಯ ನೃಪತೇ ರಾಜ್ಯಾತ್ ಪರಿಭ್ರಂಶನಂ ಸೌದಾಸಂ ತದವಸ್ತಮರ್ಜುನವಧಂ ಸಂಚಿತ್ಯ ಲಂಕೇಶ್ವರಂ ದೃಷ್ಟ್ವಾ ರಾಜ್ಯಕೃತೆ ವಿಡಂಬನಗತಂ ತಸ್ಮಾನ್ನ ತದ್ವಂಚಯೇತ್. ರಾಮನಂತವನಿಗೂ ರಾಜ್ಯ ಇದ್ದಿದ್ರಿಂದ ಎಷ್ಟು ಸಮಸ್ಯೆ ಬಂತು, ಕಾಡಿಗೆ ಹೋಗ್ಬೇಕಾಯ್ತು. ಪಾಂಡವರಂಥವರು ಅರಮನೆಯಲ್ಲಿ ಹುಟ್ಟಿದ್ರಿಂದ ಅಜ್ಞಾತವಾಸ ವನವಾಸ ಮಾಡಬೇಕಾಯ್ತು. ಇನ್ನು ರಾಜ್ಯ ಎಲ್ಲ ಇದ್ದಿದ್ರಿಂದಲೇ ಯಾದವರು ಹೊಡ್ಕೊಂಡು ಸತ್ತರು. ಇನ್ನು ನಲನಿಗೂ ಜೂಜಾಟದಲ್ಲಿ ಎಷ್ಟು ನಷ್ಟ, ಹೆಂಡತಿ ದೂರ ಆಗಿ ಏನೆಲ್ಲ ಆಯಿತು. ಇನ್ನು ಸುದಾಸನ ಮಗ ಎಷ್ಟು ಕಷ್ಟಪಟ್ಟ ಅಂತ ನಮಗೆ ಗೊತ್ತಿದೆ. ಇನ್ನು ದೊಡ್ಡ ರಾಜ್ಯಕ್ಕೆ ಅಧಿಪತಿಯಾದಂಥ ಸಹಸ್ರಾರ್ಜುನ ಅಂತ ನಾವು ಯಾರನ್ನು ಹೇಳ್ತೀವಿ, ಕಾರ್ತವೀರ್ಯಾರ್ಜುನ, ಅವನು ತೋಳು ಕತ್ತರಿಸ್ಕೊಂಡು ಬಿದ್ದ. ಇನ್ನು ಲಂಕೇಶ್ವರ ದೂರದಲ್ಲಿದ್ದರೂ ಅವನ ಲಂಕೆಗೆ ಬೆಂಕಿ ಬಿತ್ತು. ಹಾಗಾಗಿ ರಾಜ್ಯ ಬೇಡ. ಯದರ್ಥಂ ಭ್ರಾತರಃ ಪುತ್ರಾಃ ಅಪಿ ವಂಚಂತಿ ಯೇ ನಿಜಾಃ ವಧಂ ರಾಜ್ಯಕೃತಾಂ ರಾಜ್ಞಾಂ ತದ್ರಾಜ್ಯಂ ದೂರತಸ್ತ್ಯಜೇತ್. ರಾಜ್ಯ ಅಂತಂದರೆ ಬಂಧು ಮಿತ್ರರು ಎಲ್ಲರೂ ನಾಶವಾಗತಕ್ಕಂಥದ್ದು. ಹಾಗಾಗಿ ಸೋದರರು ಮಕ್ಕಳು ಎಲ್ಲರೂ ಕೊಲ್ತಾರೆ. ನಾವೇ ನೋಡಿದ್ದೀವಿ, ಅಪ್ಪನ ಮಗ ಕೊಂದು ಜೈಲಲ್ಲಿಟ್ಟು ರಾಜ್ಯಕ್ಕೆ ಬರ್ತಾನೆ, ಪಟ್ಟಕ್ಕೆ ಬರ್ತಾನೆ. ಹಾಗಾಗಿ ಬೇಡ ಅಂತ ಒಳ್ಳೆ ಬಲವಾದ ಪಾಯಿಂಟ್ಸೇ ಇಟ್ಟಿದ್ದಾಳೆ. ಸತ್ಯಮುಕ್ತಂ ಭವತ್ಯ, ಸತ್ಯ ಆಗಲಿ, ಏನು ಕೇಳೋಣ ಅಂತಾನೆ. ನಿತ್ಯಮೇವ ನಿಷ್ಪಾದಯಾಮಿ. ಆಗ ಅವಳು ಹೇಳ್ತಾಳೆ, ನೋಡು, ನೀನು ಪ್ರತಿ ದಿವಸವೂ ಒಂದು ಮಗದಿಂದ ಒಂದು ಬಟ್ಟೆ ತೆಗಿತೀಯ, ಒಂದು 3-4 ಗಜದ್ದು ಮಾರ್ಕೊಂಡು ಹೊಟ್ಟೆ ಪಾಡಾಗುತ್ತೆ. ನಿನಗೆ 2 ಕೈಗೆ ಬದಲಾಗಿ 2 ಕೈ, ಒಂದು ತಲೆಗೆ ಬದಲಾಗಿ ಇನ್ನೊಂದು ತಲೆ, 2 ಕಾಲುಗಳಿಗೆ ಬದಲಾಗಿ 2 ಕಾಲು, ಹಾಗೆ ಬಂದು ಬೆನ್ನಿಗೆ ಒಂದು ಶರೀರ ಅಂಟಿಕೊಂಡ್ರೆ ಈ ಕಡೆಯಿಂದ ಒಂದು ಮಗ್ಗದಲ್ಲಿ ನಿತ್ಯದ ಹೊಟ್ಟೆ ಪಾಡಿಗೆ, ಆ ಕಡೆಯಿಂದ ಇನ್ನೊಂದು ಮಗ್ಗದಲ್ಲಿ ಮಜಾ ಉಡಾಯಿಸೋದಕ್ಕೆ ಎಕ್ಸ್ಟ್ರಾ ಮನಿ ಬರುತ್ತೆ. ಹಾಗೆ ಮಾಡ್ಕೊಂಡ್ಬಿಡು, ಈ ರೀತಿಯಾಗಿ ಶರೀರ ಪಡ್ಕೊಂತ. ಆಗಲಿ ತುಂಬ ಚೆನ್ನಾಗಿದೆ. ಏನ ಪಟದ್ವಯಂ ಸಂಪಾದಿಸಿ ಪುರತಃ ಪೃಷ್ಠತಶ್ಚ, ಮುಂದೆ ಹಿಂದೆ 2 ಕಡೆ ನೇಯಬಹುದು. ಏಕಸ್ಯ ಮೂಲ್ಯೇನ ಗೃಹಂ ಯಥಾಪೂರ್ವಂ ವ್ಯಯಂ ಸಂಪಾದಿಷ್ಯಸಿ, ದ್ವಿತೀಯಸ್ಯ ಮೂಲ್ಯೇನ ವಿಶೇಷ ಕೃತ್ಯಾನಿ ಕರಿಷ್ಯಸಿ, ಇವಂ ಸೌಖ್ಯೇನ ಸ್ವಜಾತಿ ಮಧ್ಯೆ ಶ್ಲಾಘಮಾನಸ್ಯ ಕಾಲೋ ಯಾಸ್ಯತಿ. ಹಾಗೆ ಮಾಡುವಂತ. ಇವನು ಸಾಧು ಪತಿವ್ರತೆ ಸಾಧು ಯುಕ್ತ ಮುಕ್ತಂ ಭವತ್ಯ ಅಂತ ಹೇಳಿ ಹೋಗ್ತಾನೆ. ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಯದಿ ಮಮೇಪ್ಸಿತಂ ಪ್ರಯಚ್ಛಸಿ ತದ್ದೇಹಿ ಮೇ ದ್ವಿತೀಯಂ ಬಾಹುಯುಗಲಂ ಶಿರಶ್ಚ ಪಾದೂಚ. ತಲೆ ಕಾಲು ಎಲ್ಲ ಕೊಟ್ಬಿಡು ಅಂತ. ತಥಾಸ್ತು ಅಂತ ಅದು ಕೊಡ್ತು. ಇವನು ಹಿಂದೊಂದು ಶರೀರ ಮುಂದೊಂದು ಶರೀರ ಇಟ್ಕೊಂಡು ಬರ್ತಾ ಇದ್ರೆ ಊರಿನ ಜನ ನೋಡಿ, ಯಾವತ್ ಗೃಹಮಾಯಾತಿ ತಾವತ್ ರಾಕ್ಷಸೋಯಂ ಅಂತ ಲಗುಡ ಪಾಷಾಣ ಪ್ರಹಾರೈ ತಾಡಿತೋ ಮೃತಶ್ಚ. ಪಾಪ ದೊಣ್ಣೆ ಕಲ್ಲು ಮಣ್ಣು ಇಲ್ಲದ್ರೊಳಗೆ ಹೊಡೆದು ಕೊಂದೇ ಬಿಟ್ರು. ಅಥೋಹಂ ಬ್ರವೀಮಿ ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞೆ ಯಾರಿಗಿಲ್ಲವೋ ಅವನು ಮಿತ್ರೋಕ್ತಂ ನ ಕರೋತಿಯ. ವಿವೇಕಿ ಹಿತೈಷಿಯಾದ ಮಿತ್ರ ಹೇಳಿದ್ದನ್ನು ಕೇಳಲ್ವಾ? ಸಯೇವ ನಿಧನಂ ಯಾತಿ ಯಥಾ ಮಂಥರ ಕೌಲಿಕ. ಅವನು ಹಾಳಾಗ್ತಾನೆ ಅಂತನ್ನುವುದನ್ನು ಹೇಳುತ್ತದೆ. ಇನ್ನು ಮುಂದಿನ ಕಥೆಯನ್ನು ನಾಳೆ ನೋಡೋಣ. ನಮಸ್ಕಾರ.